सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तुते। ॐ शान्ति शान्ति शान्तिः। ನಾವು ಚಿದಾನಂದ ಅವಧೂತರು ರಚಿಸಲ್ಪಟ್ಟಿರುವಂತಹ ಶ್ರೀ ದೇವಿ ಮಹಾತ್ಮ್ಯದ ಅಂತಿಮ ಅಧ್ಯಾಯದಲ್ಲಿ ವಿಚಾರ ಮಾಡ್ತಿದ್ದೀವಿ. ಇದರಲ್ಲಿ ಶಿವನು ನಂದೀಶ್ವರನಿಗೆ ದೇವಿಯ ಮಹಾತ್ಮ್ಯದ ಬಗ್ಗೆ ಎಲ್ಲ ಸಾಧನಗಳಲ್ಲೂ ದೇವಿಯೇ ಇದ್ದಾಳಂತ ಹೇಳಿದ್ಮೇಲೆ ಈಗ ನಂದಿ ಮತ್ತೆ ಒಂದು ಪ್ರಶ್ನೆ ಕೇಳ್ತಾನೆ. ಶಿವ, ಜೀವನ್ಮುಕ್ತಿ ಬಗ್ಗೆ, ಐಕ್ಯದ ಬಗ್ಗೆ, ದೇವಿಯಲ್ಲಿ ಐಕ್ಯ ಆಗೋದ್ರ ಬಗ್ಗೆ ಪ್ರಶ್ನೆ ಕೇಳಿದಾಗ ಶಿವ ಉತ್ತರ ಕೊಡ್ತಾನೆ. ಬಸವೇಶನೇ ಕೇಳು, ಜೀವನ್ಮುಕ್ತಿಗೆ ತತ್ವಮಸಿ ತತ್ವಿಕ ಸಾವಾಕ್ಯವು ಮೊದಲಿನದು. ಅಂದರೆ ತತ್ವಮಸಿ ಎನ್ನುವ ವಾಕ್ಯ ಮೊದಲದು. ತತ್ಪದವು ಈಶ್ವರ ಸ್ವರೂಪವು, ತ್ವಂಪದವು ಜೀವರೂಪವು. ಈಶ್ವರತನ ಜೀವತನ ಇವೆರಡನ್ನೂ ಬೇರೆ ಮಾಡಿ ಕಳೆಯಲು ಉಳಿದ ಪರಿಪೂರ್ಣ ಅರಿವೇ ಮನೋಹರವಾದ ಜೀವಭಾವ ಬಿಡುಗಡೆಯು. ಅದು ಅಸಿ ಎನಿಸುವುದು ನೀನು ತತ್ಸ್ವರೂಪ ಈಶ್ವರನೇ ಇರುವಿ ಎಂಬುದು ಮಹಾವಾಕ್ಯದ ಅರ್ಥವಾಗಿದೆ. ಅಡವೀಶ ಸ್ವಾಮೀಜಿಯವರು ವೀಲ್ನಾಮದಲ್ಲಿ ಹಿಂಗೆ ಬರೆದು ಹೋಗುತ್ತಾರೆ, ತತ್ವಮಸಿ ಮಹಾವಾಕ್ಯಗಳ ಬಗ್ಗೆ ವಿಚಾರಣೆ ನಡಿಬೇಕು ಅಂತ. ಏನವ್ವ ತತ್ವಮಸಿ ಅಂದರೆ ಏನು? ನಿಮ್ಮ ಗುರುಗಳೇ ಹೇಳಿದ್ದಾರೆ, ತತ್ವಮಸಿ ಮಹಾವಾಕ್ಯಗಳ ಬಗ್ಗೆ ಈ ಆಶ್ರಮದಲ್ಲಿ ವಿಚಾರ ನಡಿಬೇಕಂತ. ಕೇಳಿದೆಯಾ ತತ್ವಮಸಿ ಅಂದರೆ ಏನಂತ? ಇದು ಶಾಸ್ತ್ರದಲ್ಲಿ ಇದನ್ನು ಮಹಾವಾಕ್ಯ ಅಂತಾರೆ. ಅದರ ಸಾಮಾನ್ಯ ಅರ್ಥ ಏನಂದರೆ, ತ್ವಂ ಅಂದರೆ ನೀನು ಅಂತ, ತತ್ ಅಂದರೆ ಅದು ಅಂತ. ಅದು ನೀನೇ, ಅಸಿ ಅಂದರೆ ಕ್ರಿಯಾಪದ, ಆಗಿದೆಯಾ, ಅದು ನೀನೇ ಆಗಿದೆಯಾ ಅಂತ ಗುರುಗಳು ಶಿಷ್ಯನಿಗೆ ಉಪದೇಶ ಮಾಡ್ತಾರೆ. ತತ್ ಅಂದರೆ ಅದು, ತ್ವಂ ಅಂದರೆ ನೀನು, ಅಸಿ ಅಂದರೆ ಆಗಿದೆಯಾ, ಅದು ನೀನೇ ಆಗಿದೆಯಾ ಅಂತ. ಅದಂದರೆ ಏನು? ನೀನಂದರೆ ಯಾರಂದರೆ, ಅದು ಅಂದರೆ ಪರಮಾತ್ಮನ ತತ್ ಅಂದರೆ ಆಕಾಶ ನೋಡ್ತೀವಲ್ಲ, ಎಲ್ಲೋ ದೂರದಲ್ಲಿದ್ದಾನೆ, ನಮಗೂ ಪರಮಾತ್ಮನಿಗೆ ತುಂಬ ದೂರ ಅಂತಲ್ಲಿ ಅನ್ನೋ ಭಾವದಲ್ಲಿ ನೋಡ್ತೀವಲ್ಲ, ಅದಕ್ಕೆ ತತ್ ಪದಾರ್ಥ ಅಂತಾರೆ. ನಾನು ಅಂತ ಈ ಶರೀರದಲ್ಲಿ ಅಂತಿರ್ತೀವೋ ಇದನ್ನು ತ್ವಂ ಪದಾರ್ಥ ಅಂತಾರೆ. ಜೀವ ಅಂತ ಏನು ಅಂದ್ಕೊಂಡಿರ್ತಾನೋ ಅದನ್ನು ತ್ವಂ ಪದಾರ್ಥ ಅಂತಾರೆ. ಪರಮಾತ್ಮ ಅಂತ ಏನೆಲ್ಲ ತಿಳ್ಕೊಂಡಿರ್ತೀವೋ ಅದನ್ನು ತತ್ ಪದಾರ್ಥ ಅಂತಾರೆ. ಉಪದೇಶದಲ್ಲಿ ಶಾಸ್ತ್ರ ಹೇಳುತ್ತೆ ಅದು ನೀನೇ ಆಗಿದೆ, ಆ ಪರಮಾತ್ಮನು ನೀನೇ ಆಗಿದೆ ಅಂತ. ಹಂಗೆ ಹೇಳ್ಬಿಟ್ರೆ ಏನು ನಂಬಿಡ್ತೀವ ನಾವು? ನಿಜವಾಗ್ಲೂ ಪರಮಾತ್ಮಗ್ರ? ಬೆಳಗ್ಗೆಯಿಂದ ಸಾಯಂಕಾಲ ತನಕ ಶರೀರ ಮೇಂಟೆನೆನ್ಸ್ ಆಗಬೇಕು, 3 ಹೊತ್ತು ತಿನ್ನಬೇಕು, ರೋಗಗಳು, ವೃದ್ಧಾವಸ್ಥೆ ಇವೆಲ್ಲ ಬರ್ತಾಯಿದ್ದಾವೆ. ನಾವು ಪರಮಾತ್ಮ ಆಗೋದಕ್ಕೆ ಸಾಧ್ಯ ಆಗುತ್ತಾ? ಹೆಂಗವ? ಶಾಸ್ತ್ರ ಹೇಳ್ತಾ ಇದೆ ನೀನು ಪರಮಾತ್ಮನೇ ಆಗಿದೆ ಅಂತ. ನಿನ್ಗೆ ಹಂಗೆ ಅನಿಸ್ತಾ ಇದೆಯಾ? ನಮಗೆ ಅನುಭವ ರೂಪದಲ್ಲಿ ನೋಡಿದ್ರೆ ನಾವು ತುಂಬ ಪರಿಚಿನ್ನ ರೂಪದಲ್ಲಿದ್ದೀವಿ ಅಂತ ಅನಿಸ್ತಾ ಇದೆ. ಎಲ್ಲಿ ಪರಮಾತ್ಮ, ಎಲ್ಲಿ ಈ ಸೃಷ್ಟಿಯನ್ನು ಹುಟ್ಟಿಸಿರುವಂಥ ಪರಮಾತ್ಮ ಎಲ್ಲಿ? ಕಾಂಜಿ ಪೀಂಜಿ ನಾನೆಲ್ಲಿ? ನನ್ನ ಬದುಕಲ್ಲಿ, ಪರಮಾತ್ಮನ ಬದುಕಲ್ಲಿ ನಾನು ಪರಮಾತ್ಮ ಹೆಂಗಾಗ್ತೀನಿ ಅನ್ನೋ ಡೌಟ್ ಬರಬೇಕಲ್ಲ. ಶಾಸ್ತ್ರ ಹೇಳಿದ ಮಾತೆಲ್ಲ ನಾವು ಹೆಂಗಿರಿದ ಥರ ಅದು ತಲೆ ಬಗ್ಸೋಕ್ಕಾಗುತ್ತೋ ವಿಚಾರ ಮಾಡಬೇಕಲ್ಲ, ಅದೆಂಗಾಗುತ್ತೆ ಅಂತ. ಅಸಂಭವ, ನಾನು ಪರಮಾತ್ಮನ ಆಗೋದಕ್ಕೆ ಸಾಧ್ಯವಿಲ್ಲ, ಅಸಂಭವ ಅನ್ನೋದು ಫಸ್ಟ್ ಬರಬೇಕು. ಅಸಂಭವ ಬಂದಾಗ ಅಲ್ಲಪ್ಪ, ಇದರಲ್ಲಿ ನಾವು ಲಕ್ಷ್ಯಾರ್ಥನ ಇಟ್ಕೋಬೇಕು. ವಾಚ್ಯಾರ್ಥನ ತಗೊಂಡ್ರೆ ಹಿಂಗೆ ಭೇದ ಬುದ್ಧಿಗಳು ಬರ್ತಾ ಇರ್ತಾರೆ. ಇಲ್ಲಿ ತ್ವಂ ಪದಾರ್ಥ ತತ್ಪದಾರ್ಥ ಅಂದರೆ ನೀನು ಅಂದರೆ ನೀನು ಈ ಶರೀರದ ಬಗ್ಗೆ ಮಾತಾಡ್ತಾ ಇಲ್ಲ. ಶೋಧಿತ ತಂ ಪದಾರ್ಥ ಅಂತಾರೆ, ಫಿಲ್ಟ್ರ್ ಆದಮೇಲೆ. ತತ್ಪದಾರ್ಥ ಅಂದರೆ ಈ ಸೃಷ್ಟಿಯನ್ನು ಹುಟ್ಟಿಸಿರುವಂಥ ಸಗುಣ ಸಾಕಾರ ರೂಪ ಅಂತ ಪರಮಾತ್ಮಗೆ ಮಾತಾಡ್ತಾ ಇಲ್ಲ. ನಿರ್ಗುಣ ನಿರಾಕಾರ ಲಕ್ಷಿತ ಬ್ರಹ್ಮನ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾವು ಕೂಡ ಎಷ್ಟು ಪ್ರಯೋಗಗಳು ಮಾಡ್ತೀವಿ, ಅಲ್ಲಿ ಲಕ್ಷ್ಯಾರ್ಥ ಅಂತ ತಗೋಬೇಕಲ್ಲ. ಮೊನ್ನೆ ಬಾಗೇಪಲ್ಲಿ ಸ್ವಾಮೀಜಿ ಬಂದು ಹೇಳಿದ್ರಲ್ಲ, ನಿಮ್ಮ ಮಗಳನ್ನ ಎಲ್ಲಿ ಕೊಟ್ಟಿದ್ದಾರೆ ಅಂದರೆ ಆಧುನಿಕ ಕೊಟ್ಟಿದ್ದೀವಪ್ಪ. ಆಧುನಿಕ ಕೊಡೋಕ್ಕಾಗುತ್ತಾ ಮಗಳನ್ನ?
ವಾಚ್ಯಾರ್ಥ ತಗೊಂಡ್ರೆ ಆದೋನಿ ಊರಿಗೆ ಏನಾದರೂ ಮದುವೆ ಮಾಡೋಕ್ಕಾಗುತ್ತಾ? ಮತ್ತು ಅದರ ಅರ್ಥ ಏನು? ಯಾವುದೋ ಒಂದು ಆದೋನಿಯಲ್ಲಿ ಇರೋ ವ್ಯಕ್ತಿಗೆ ಮದುವೆ. ಇದು ಲಕ್ಷ್ಯಾರ್ಥ. ಹಂಗೆ ಸೀದಾ ಅರ್ಥ ತಗೋಬಾರ್ದು ಕೆಲವೊಂದು ಮಾತಿಗೆ. ಅದಕ್ಕೆ ಇಲ್ಲಿ ತ್ವಂ ಪದಾರ್ಥ ನೀನು ಅಂದರೆ ಈ ಶರೀರನ ತಗೋಬಾರ್ದು. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಈ ಶರೀರನೆಲ್ಲ ತೆಗೆದುಬಿಟ್ಟು ಈ ಶರೀರದ ಒಳಗಡೆ ಒಂದು ಸಾಕ್ಷಿ ಚೈತನ್ಯ ಇದೆ. ಆ ಚೈತನ್ಯ ನೀನು. ಆ ಚೈತನ್ಯ ಮತ್ತು ಪರಮಾತ್ಮನಲ್ಲ, ಆತನಿಗೂ ಒಂದು ಶರೀರ ಇದೆ, ಆತನಿಗೂ ಒಂದು ಉಪಾಧಿ ಇದೆ. ಮಾಯೇನೇ ಆತನ ಉಪಾಧಿ, ಈ ಬ್ರಹ್ಮಾಂಡವೇ ತನ್ನ ಶರೀರ. ಆತನಲ್ಲೂ ಈ ಶರೀರಗಳು ಇವೆಲ್ಲ ತೆಗೆದುಬಿಟ್ಟಾಗ, ನಮ್ಮಲ್ಲೂ ಈ ಶರೀರನ ತೆಗೆದುಬಿಟ್ಟಾಗ ಇಲ್ಲೊಂದು ಸಾಕ್ಷಿ ಚೈತನ್ಯ, ಅಲ್ಲೊಂದು ಸಾಕ್ಷಿ ಚೈತನ್ಯ ಥರ ಮಿಕ್ಕುತ್ತೆ. ಅವೆರಡು ಒಂದೇ ಅನ್ನೋದು ಹಸಿ ಪದ ಹೇಳುತ್ತೆ. ಎರಡು ಇದ್ದಂಗೆ ಅನಿಸುತ್ತೆ, ಎರಡು ಚೈತನ್ಯ, ಎರಡು ಸಾಕ್ಷಿ ಚೈತನ್ಯ ಇದ್ದಂಗೆ ಅನಿಸುತ್ತೆ. ಇಲ್ಲ, ಒಂದೇ. ಆ ಕಡೆ ಇರೋರನ್ನ ಉರುಕುಂದ ಕಾಮವರ ಎಲ್ಲಿರುತ್ತಪ್ಪ ಅಂದರೆ ಉರುಕುಂದ ಆದಮೇಲೆ ಬರುತ್ತೆ ಅಂತಾರೆ. ಈ ಕಡೆಯವ್ರನ್ನ ಕೇಳಿದ್ರೆ ಕಾಮವರ ಎಲ್ಲಿ ಬರುತ್ತಪ್ಪ ಅಂದರೆ ಎರಿಗೇರಿ ಆದಮೇಲೆ ಬರುತ್ತೆ ಅಂತ. ಕೇಳೋರಿಗೆ ಎರಡು ಕಾಮವರ ಇದೇನೋ ಅನಿಸುತ್ತೆ, ಬಟ್ ಇರೋದು ಒಂದೇ ಕಾಮವರ. ಆ ಕಡೆಯಿಂದ ನೋಡಿದ್ರೆ ಹಂಗೆ ಅನಿಸುತ್ತೆ, ಈ ಕಡೆಯಿಂದ ನೋಡಿದ್ರೆ ಹಿಂಗೆ ಅನಿಸುತ್ತೆ. ಅದೇ ಥರ ತತ್ಪದಾರ್ಥದಲ್ಲಿ ಪರಮಾತ್ಮನಲ್ಲಿ ಸಗುಣ ಶಾಕಾರ ಶರೀರಗಳೆಲ್ಲ ತೆಗೆದ ಮೇಲೆ ಅಲ್ಲೊಂದು ಸಾಕ್ಷಿ ಚೈತನ್ಯ ಸಿಗುತ್ತೆ. ನಮ್ಮ ಶರೀರಗಳೆಲ್ಲ ತೆಗೆದ ಮೇಲೆ ಇಲ್ಲೊಂದು ಸಾಕ್ಷಿ ಚೈತನ್ಯ ಸಿಗುತ್ತೆ. ಅವೆರಡು ಒಂದೇ ಚೈತನ್ಯ ಅಂತ. ಈ ಥರ ವಿಚಾರ ಇದನ್ನು ಜೀವ ಬ್ರಹ್ಮ ಐಕ್ಯ ಜ್ಞಾನ ಅಂತಾರೆ. ತತ್ವಮಸಿ ಮಹಾವಾಕ್ಯ ಗುರು ಶಿಷ್ಯನಿಗೆ ಉಪದೇಶ ಮಾಡಿದಾಗ ಇದ್ರ ಬಗ್ಗೆ ಅವನು ವಿಚಾರ ಮಾಡಿಕೊಂಡು ಅವನು ಜೀವಭಾವನ ಬಿಟ್ಟು ಪರಮಾತ್ಮ ಭಾವದಲ್ಲಿ ಹೊಟ್ಟೋಗ್ಬಿಡ್ತಾನೆ. ಈಗ ಇದ್ರ ಬಗ್ಗೆನೇ ವಿಚಾರ ಬರುತ್ತೆ. ಜೀವಶಿವರಿಗೆ ಕಾರ್ಯಕಾರಣವೆಂಬ ಎರಡು ಉಪಾಧಿಗಳಿರುವವು. ಚೆನ್ನಾಗಿ ಅರಿಯಲು ಕಾರ್ಯ ಮಲಿನವೂ ಕಾರಣವು ನಿಶ್ಚಯದ ಸತ್ವ ಪ್ರಧಾನವು. ಎರಡೂ ಉಪಾಧಿಗಳನ್ನು ಕಳೆದು ಉಳಿದದ್ದನ್ನು ಭಾವಿಸಲು ಅದು ಹಸಿಯು, ಅದು ಜೀವನ್ಮುಕ್ತಿ ಎನಿಸುವುದು. ಯಾವಾಗ ನೀನು ತ್ವಂ ಪದಾರ್ಥವನ್ನು ಫಿಲ್ಟರ್ ಮಾಡಿದಾಗ ಶೋಧಿತ, ಈಗ ನಾನು ಅಂದರೆ ಈ ಶರೀರದ ಸಮೇತ ನಾವು ತಿಳ್ಕೊತೀವಿ ನಾನು ಅಂತ. ಹಾಗೆ ತಿಳ್ಕೊಳ್ಳೋದಿರ ಈ ಶರೀರನ್ನೆಲ್ಲ ವಿವೇಕದಿಂದ ತೆಗೆದು ಪಕ್ಕಕ್ಕೆ ಇಟ್ಟುಬಿಟ್ಟು ಅದರ ಒಳಗಡೆ ಒಂದು ಸಾಕ್ಷಿ ಚೈತನ್ಯ ಇರುತ್ತೆ, ಅದೇ ನಾನು ಅಂತ ತಿಳ್ಕೊಂಡು, ಅದೇ ಥರ ಪರಮಾತ್ಮನಲ್ಲೂ ಕೂಡ ಎಲ್ಲ ಪುರಾಣ ಕೇಳಿ, ತಂದೆ ತಾಯಿಯವ್ರ ಮಾತು ಕೇಳಿ, ಕೈ ಕಾಲು ಈಶ್ವರನಿಗಿರುತ್ತೆ ಅಂತ ಅಲ್ಲೂ ಕೂಡ ಶರೀರಗಳ ಕಲ್ಪನೆ ಮಾಡ್ತೀವಿ ಪರಮಾತ್ಮನಲ್ಲಿ. ಆ ಶರೀರಗಳು, ಈ ಸೃಷ್ಟಿ ಗುಣಗಳು ಕೂಡ ಆರೋಪ ಮಾಡ್ತೀವಿ. ಏನು ಗುಣಗಳು ಪರಮಾತ್ಮದಲ್ಲಿದೆ ಅಂದರೆ ಈ ಸೃಷ್ಟಿಯನ್ನು ಹುಟ್ಟಿಸೋ ಗುಣ, ಈ ಸೃಷ್ಟಿಯನ್ನು ಪಾಲನೆ ಮಾಡೋ ಗುಣ, ಈ ಸೃಷ್ಟಿಯನ್ನು ಸಂಹಾರ ಮಾಡೋ ಗುಣ, ಇವೆಲ್ಲ ಗುಣಗಳು ಕೂಡ ಆರೋಪವೇ ಆಗಿರ್ತವೆ ಪರಮಾತ್ಮನಲ್ಲಿ, ನಿರ್ಗುಣ ನಿರಾಕಾರ ಪರಮಾತ್ಮನಲ್ಲಿ. ಆ ಆರೋಪ ಆಗಿರೋದನ್ನೆಲ್ಲ ತೆಗೆದುಬಿಡ್ತವೆ. ಇಲ್ಲಿ ನಮ್ಮಲ್ಲಿ ಏನು ಆರೋಪ ಆಗಿದೆ, ಈ ಶರೀರ ನಾನು ಅಂತ. ಈ ಶರೀರ ನಾನು ಅನ್ನೋದು ಆರೋಪ. ಅದನ್ನು ಜ್ಞಾನದಿಂದ ವಿಚಾರ ಮಾಡಿ ತೆಗೆದು ಬಿಡಬೇಕು. ಆವಾಗ ಅಲ್ಲಿ ಶುದ್ಧ ಚೈತನ್ಯ ಮಿಕ್ಕುತ್ತೆ, ಇಲ್ಲಿ ಶುದ್ಧ ಚೈತನ್ಯ ಮಿಕ್ಕುತ್ತೆ. ಆವಾಗ ಒಬ್ಬ ಪರಮಾತ್ಮ ಬೇರೆಲ್ಲ, ನಾನು ಬೇರೆಲ್ಲ, ಪರಮಾತ್ಮನೇ ಜೀವ ಸ್ವರೂಪನಾಗಿದ್ದಾನೆ ಅಂದ್ಬಿಟ್ಟು ಐಕ್ಯ ಜ್ಞಾನ ಆಗುತ್ತೆ. ಅಭೇದ ಜ್ಞಾನ, ಅಭೇದ ಬುದ್ಧಿ ಬರುತ್ತೆ. ಅಲ್ಲಿ ನಿನಗೆ ಶಾಂತಿ ಸಿಗುತ್ತೆ. ಆವಾಗ ನಿನ್ನ ಮನಸ್ಸು ಸೈಲೆಂಟಾಗಿ ಎಲ್ಲ ತಾನಾಗಿ ತಾನು ಬಂದಾಗ್ಬಿಡುತ್ತೆ. ಅಂಥ ಒಂದು ಜೀವನ್ಮುಕ್ತ ಸ್ಥಿತಿಗೆ, ಅಂಥ ಒಂದು ಸ್ಥಿತಿನ ಜೀವನ್ಮುಕ್ತಿ ಅಂತಾರೆ. ಇಲ್ಲಿ ವಿಚಾರ ಬರ್ತದೆ, ಒಂದೇ ಪರಿಪೂರ್ಣ ಅರಿವು ಮಾಯಾ ಉಪಾಧಿಯಿಂದ ಈಶ್ವರ ಎನಿಸುತ್ತದೆ. ಇರೋದು ಒಂದೇ ಸಚ್ಚಿದಾನಂದ ಸ್ವರೂಪ. ಪ್ರಪಂಚದಲ್ಲಿ ಒಂದೇ ಒಂದು ಸತ್ಯವಾದ ವಸ್ತು ಇರೋದು. ಮಾಯಾ ಉಪಾಧಿಯಿಂದ ಅದು ಈಶ್ವರ ಅಂತ ಹೆಸರು. ಅದೇ ಅರಿವು ಆ ಅವಿದ್ಯೆ ಎಂಬ ಉಪಾಧಿಯಿಂದ ಜೀವ ಎನಿಸುತ್ತೆ. ನಮಗೆ ಉಪಾಧಿ ಅಂದರೆ ನಿಮಿತ್ತ, ಅದರ ಬಗ್ಗೆ ಬರುತ್ತೆ. ಏನು ಉಪಾಧಿ ಅಂದರೆ ಯಾವುದರ ಸಂಘದಿಂದ ವಸ್ತುವಿನ ಸ್ವರೂಪ ಬದಲಾಗುವುದೋ ಅಥವಾ ಯಾವುದು ತನ್ನ ಗುಣವನ್ನು ಅನ್ಯದರಲ್ಲಿ ಇದ್ದಂತೆ ತೋರಿಸುವುದೇ ಅದೇ ಉಪಾಧಿ ಅಂತ. ಈಗ ಮರುಭೂಮಿನಲ್ಲಿ ಅಲ್ಲಿ ಉಸುಕಿದೆ, ಆ ಉಸುಕು ನಮಗೆ ಉಸುಕು ಥರ ಕಾಣಿಸ್ತಾರೆ, ನೀರು ಥರ ಕಾಣಿಸುತ್ತೆ. ಯಾವ ಕಾರಣದಿಂದ ನೀರು ಥರ ಕಾಣಿಸುತ್ತೆ? ಬಿಸಿಲು, ಸೂರ್ಯಕಿರಣಗಳ ಕಾರಣದಿಂದ. ನೋಡು, ಮತ್ತು ನಮಗೆ ಅದು ಉಸುಕು ಥರ ಕಾಣಿಸ್ತೀರ, ಅದಕ್ಕಿಂತ ಬೇರೆ ಥರ ತೋರಿಸಿದ್ದು ಯಾವುದು? ಆ ಬಿಸಿಲೇ. ಅದಕ್ಕೆ ಆ ಬಿಸಿಲು, ಆ ಸೂರ್ಯಕಿರಣನ ಉಪಾಧಿ ಅಂತಾರೆ. ಈ ಪ್ರಪಂಚ ಕೂಡ ಅಷ್ಟೇ. ಈ ಪ್ರಪಂಚ ಎಲ್ಲವೂ ಕೂಡ ಬ್ರಹ್ಮ ಸ್ವರೂಪನೇ, ದೇವಿ ಸ್ವರೂಪವೇ ಆಗಿದೆ. ಇರೋದು ಪರಮಾತ್ಮ ಒಬ್ಬನೇ ಸತ್ಯವಾದ ವಸ್ತು. ಪರಮಾತ್ಮ ಥರನೇ ತೋರಿಸ್ಬೇಕಲ್ಲ, ಹಂಗೆ ತೋರಿಸ್ತದ? ಎಲ್ಲ ಶತ್ರು ಥರ ತೋರಿಸುತ್ತೆ. ಅವ್ರು ನನ್ನ ವಿರೋಧಿಗಳಂತ ತೋರಿಸ್ತಾ ಇರುತ್ತೆ.
ಯಾವುದರಿಂದ? ಅಲ್ಲೇನು ಸೂರ್ಯ ಬಿಸಿಲಿಂದ ಹಂಗೆ ಉಸ್ಕು ನೀರು ಥರ ಕಾಣಿಸ್ತಾ ಇತ್ತು. ನಮಗೆ ಈ ಪ್ರಪಂಚ ಸತ್ಯ ಅಂತ ಯಾವುದರಿಂದ ಕಾಣಿಸ್ತಾ ಇದೆ? ಮನಸ್ಸು ಬುದ್ಧಿಗಳಿಂದ. ಮನಸ್ಸು ಬುದ್ಧಿಗಳಿಂದನೇ ಈ ಪ್ರಪಂಚ ಇಲ್ಲದೇ ಇರೋ ಪ್ರಪಂಚ ಇದ್ದಂಗೆ ಕಾಣಿಸ್ತಾ ಇದೆ. ಇರೋದು ಪರಮಾತ್ಮ ಒಬ್ಬನೇ. ಆದ್ದರಿಂದ ಮನಸ್ಸು ಬುದ್ಧಿಗಳಿಂದನೇ ನಮಗೆ ಉಲ್ಟಾ ಕಾಣಿಸ್ತಾ ಇದೆ. ಪರಮಾತ್ಮ ಕಾಣಿಸ್ಬೇಕಾಗಿತ್ತು. ಗಿಡದಲ್ಲಿ, ಮರದಲ್ಲಿ, ಕಲ್ಲಲ್ಲಿ, ಪ್ರತಿಯೊಂದು ಜಾಗದಲ್ಲಿ ಪರಮಾತ್ಮನೇ ಕಾಣಿಸ್ಬೇಕಾಗಿತ್ತು. ಹಂಗೆ ಕಾಣಿಸ್ದಿರ ನಮಗೆ ವಿಚಿತ್ರವಾಗಿ ಏನೇನೋ ಕಾಣಿಸ್ತಾ ಇದೆ. ಪರಮಾತ್ಮ ಕಾಣಿಸ್ದಿರ ಮಿಕ್ಕಿದ್ದೆಲ್ಲ ಪ್ರಪಂಚ ಭೇದ ಬುದ್ಧಿ ಎಲ್ಲ ಕಾಣಿಸ್ತಾ ಇದೆ. ಯಾವ ಕಾರಣದಿಂದ? ಅಲ್ಲೇನೋ ಬಿಸಿಲಿಂದ ಉಸ್ಕು ನೀರು ಥರ ಕಾಣಿಸ್ತಾ ಇತ್ತು. ಇಲ್ಲಿ ಮನಸ್ಸು ಬುದ್ಧಿಗಳಿಂದ. ಮಲ್ಕೊಂಡಾಗ, ಗಾಢ ನಿದ್ರೆಯಲ್ಲಿ ಹೋದಾಗ ಮನಸ್ಸು ಬುದ್ಧಿಗಳು ಇಲ್ಲದೆ ಇದ್ದಾಗ ಪ್ರಪಂಚ ಕಾಣಿಸ್ಲೇ ಇಲ್ಲ. ಧೈರ್ಯ ಇದ್ದರೆ, ತಾಕತ್ತಿದ್ದರೆ ಪ್ರಪಂಚಕ್ಕೆ ಆವಾಗ ಕಾಣಿಸೋನು. ನಿರ್ವಿಕಲ್ಪ ಸಮಾಜ ಸ್ಥಿತಿಯಲ್ಲಿ ಯೋಗಿಗಳು ಕೂತಿರ್ತಾರೆ. ಇದಕ್ಕೆ ನಿಜವಾಗ್ಲೂ ಅಷ್ಟು ದಮ್ಮು ಧೈರ್ಯ ಇದ್ದರೆ ಪ್ರಪಂಚಕ್ಕೆ ಯೋಗಿಗಳು ನಿರ್ವಿಕಲ್ಪ ಸಮಾಧಿಯಲ್ಲಿ ಕಾಣಿಸಂತೇಳಿ ಅವರಿಗೆ ಕಾಣಿಸೋದಿಲ್ಲ. ಇದು ಮನಸ್ಸು ಬುದ್ಧಿಗಳು ಇಳಿದರೆ ಇದಕ್ಕೆ ಅಷ್ಟು ತಾಕತ್ತೇ ಇಲ್ಲ, ಮುಂದುಗಡೆ ಬರೋದಕ್ಕೆ ಆಗೋದಿಲ್ಲ. ಮನಸ್ಸು ಬುದ್ಧಿಗಳಿದ್ರೇ ಕಾಣಿಸ್ತಾ ಇರೋದು ಇದು. ಅಲ್ಲಿ ಬಿಸಿಲಿದ್ರೇ ಅಲ್ಲಿ ನೀರು ಕಾಣಿಸೋದು ಮರುಭೂಮಿನಲ್ಲಿ. ಆ ಬಿಸಿಲು ಹೋಯ್ತಂದ್ರೆ ಮತ್ತೆ ಅಲ್ಲಿ ನೀರು ಥರ ಕಾಣಿಸೋದಿಲ್ಲ. ಆದ್ದರಿಂದ ಇದು ನಮಗೆ ಇದು ಉಪಾಧಿ, ಈ ಅಂತಃಕರಣ. ಅದನ್ನೇ ನಾವು ಅವಿದ್ಯೆ ಅಂತೀವಿ, ಅಜ್ಞಾನ ಅಂತೀವಿ. ನಮ್ಮ ಸ್ವರೂಪವನ್ನು ಸರಿಯಾಗಿ ತಿಳ್ಕೊಳ್ಳದೇ ಇರೋದನ್ನೇ ಅವಿದ್ಯೆ ಅಂತಾರೆ. ಅದಕ್ಕೆ ಈ ಅವಿದ್ಯೆ ಅಜ್ಞಾನನೇ ನಮಗೆ ಉಪಾಧಿ ಇಲ್ಲಿ. ಅಲ್ಲಿ ಬಿಸಿಲೇ ಉಪಾಧಿ. ಮರುಭೂಮಿನಲ್ಲಿ ನೀರು ಇಲ್ಲದೇ ಇರೋ ವಸ್ತು ಇದ್ದಂಗೆ ಕಾಣಿಸ್ತಾ ಇರೋದು, ಅದನ್ನು ಉಪಾಧಿ ಅಂತಾರೆ. ಅದೇ ಥರ ಈಶ್ವರನ ಉಪಾಧಿ ಮಾಯೆಯ ಕಾರಣವಾಗಿದ್ದು, ಈಶ್ವರನಿಗೆ ಉಪಾಧಿ ಏನಂದರೆ ಮಾಯಾಶಕ್ತಿ. ಯಾಕೆ ನಮಗೆ ಈ ಸಗುಣ ಸಾಕಾರ ರೂಪಗಳು ಇವೆಲ್ಲ ಹೆಂಗೆ ಯಾಕೆ ಕಾಣಿಸ್ತಾವೆ ಅಂದರೆ ಮಾಯೆಯ ಪ್ರಭಾವದಿಂದ. ಆ ಮಾಯೇನೂ ಉಪಾಧಿ. ಆ ಮಾಯೆ ಹೋಯ್ತಂದ್ರೆಗೇನೆ ಮತ್ತೆ ಈ ಸಗುಣ ಸಾಕಾರ ರೂಪದಲ್ಲಿ ಕಾಣಿಸಲ್ಲ, ನಿರ್ಗುಣ ನಿರಾಕಾರ ಸ್ವರೂಪ ಆಗಿರ್ತೀವಿ. ಆ ಥರ ಜೀವನಿಗೆ ಉಪಾಧಿ ಅವಿದ್ಯೆ. ಆದ್ದರಿಂದ ಈಶ್ವರನ ಉಪಾಧಿಯಿಂದ ಮಾಯೆಯು ಕಾರಣವಾಗಿದ್ದು ಕೇವಲ ಸತ್ವಗುಣವೇ ಅಧಿಕಾರವಾದ್ದರಿಂದ ಸರ್ವಜ್ಞತ್ವಾದಿ ಉತ್ತಮೋತ್ತಮ ಗುಣಗಳಿಂದ ಜಗದೊಡನೆಯಾಗಿ ಜನನಾದಿ ವಿಕಾರವಿಲ್ಲದೆ ಆನಂದಮಯವಾಗಿ ತೋರಿದನು. ಈಶ್ವರನಿಗೆ ಆತನು ಕೂಡ ಇಲ್ಲದೇ ಇರೋ ಪ್ರಪಂಚ ಇದ್ದಂಗೆಲ್ಲ ಕಾಣಿಸ್ತಾ ಇದ್ದರೂ ಕೂಡ ಈ ಮಾಯೆಯ ಪ್ರಭಾವದಿಂದ ಆತನು ಮಾಯೆಗೆ ಬಂಧನದಲ್ಲಿ ಬರೋದಿಲ್ಲ. ಶಕ್ತಿಶಾಲಿ, ಜ್ಞಾನ ಇರುತ್ತೆ. ಅದಕ್ಕೆ ಮಾಯೆಯನ್ನು ಈಶ್ವರನೇ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಮಾಯೆ ಈಶ್ವರನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಅಷ್ಟು ತಾಕತ್ತು, ಜ್ಞಾನದ ನಿಶ್ಚಯ ಹಂಗಿರುತ್ತೆ ಈಶ್ವರನಲ್ಲಿ. ಆದರೆ ನಮ್ಗೆ ಹಂಗಿಲ್ಲ. ನಾವು ಮಾಯೆಗೆ ಬಲಿಯಾಗಿಬಿಡ್ತೀವಿ. ಮಾಯೆ ನಮ್ಮನ್ನು ಆಟ ಆಡಿಸ್ಬಿಡ್ತಾ ಇರುತ್ತೆ. ಆದ್ದರಿಂದ ಈಶ್ವರನಿಗೆ ಜೀವನ್ಮುಕ್ತ ಪುರುಷನಿದ್ದಂಗೆ ಅವನು ಆನಂದವಾಗಿರ್ತಾನೆ. ಅವನಿಗೆ ಸುಖ ದುಃಖಗಳು ಸಮಸ್ಯೆಗಳಿರೋದಿಲ್ಲ. ಜೀವನ ಉಪಾಧಿಯಿಂದ ಅವಿದ್ಯೆಯ ಮಾಯೆಯು ಕಾರ್ಯವಾಗಿದ್ದು ರಜತಮ ಗುಣಗಳೇ ಅಧಿಕವಾಗಿದ್ದು ಕಿಂಚಿತ್ ಗೆತ್ವಾದಿ. ಕಿಂಚಿತ್ ಗೆದ್ದು ಯಾವಾಗ ನಮಗೆ ನಾನು ಸಣ್ಣವನು, ಹುಟ್ಟಿ ಸಾಯೋವನು, ಶಕ್ತಿಶಾಲಿ ಅಲ್ಲ, ನಾನು ಸ್ವಲ್ಪ ಶಕ್ತಿ ಇರೋ ಅಂಥವನು, ನನಗೆ ಎಲ್ಲ ಕಷ್ಟಗಳು, ನನಗೆ ರೋಗಗಳು, ಇವೆಲ್ಲ ಸ್ವಲ್ಪ ಸಣ್ಣ ಸಣ್ಣ ಗುಣಗಳಿಂದನೇ ನಾವು ಆರೋಪ ಮಾಡ್ಕೊತೀವಿ. ಯಾವತ್ತೂ ನಾನು ಸಚ್ಚಿದಾನಂದ ಸ್ವರೂಪ ಪರಮಾತ್ಮ ಅಂತ ಆ ಥರ ಗುಣಗಳಿಂದ ನಾವು ಚಿಂತೆ ಮಾಡೋದೇ ಇಲ್ಲ. ಅದಕ್ಕೆ ಇಂಥ ಕಿಂಚಿತ್ ಗೆತ್ವಾದಿ ಗುಣಗಳಿಂದ ಶರೀರಾದಿಗಳೇ ತಾನೆಂದು ಜನನಾದಿ ವಿಕಾರಗಳಿಂದ ಸಂಸಾರಿಯಾದ ಇವನೇ ತ್ವಂ ಪದಾರ್ಥ ಎನಿಸುವನು. ಈ ಶಿವಜೀವರಿಗೆ ಶುದ್ಧ ಅಶುದ್ಧಗಳೆಂಬ ಎರಡು ರೂಪಗಳುಂಟು. ಉಪಾಧಿಯುಕ್ತ ರೂಪವು, ಅಶುದ್ಧ ಉಪಾಧಿಯುಕ್ತ ರೂಪವು. ಶುದ್ಧ ಶಿವಜೀವರ ಅಶುದ್ಧ ರೂಪವು ಭಿನ್ನವಾಗಿ ತೋರುವುದು. ಅಶುದ್ಧ ರೂಪದಲ್ಲಿ ಉಪಾಧಿ ಇದ್ದಾಗ ನಮಗೆಲ್ಲ ಭೇದ ಬುದ್ಧಿಗಳು, ನಾನು ಬೇರೆ ಅವರು ಬೇರೆ, ನನಗೂ ಅವ್ರಿಗೆ ಇಡಿಸೋದಿಲ್ಲ, ಅವ್ರು ನನ್ನ ಶತ್ರು, ಇವ್ರು ನನ್ನ ಮಿತ್ರರು, ಎಲ್ಲ ಭೇದ ಬುದ್ಧಿಗಳಿರ್ತಾರೆ. ದ್ವಿತೀಯಾದ್ವೈ ಭಯಂ ಭವತಿ ಅಂತಾರೆ. ನಮಗಿಂತ ಭಿನ್ನವಾಗಿ ಯಾವುದೇ ಒಂದು ವಸ್ತುವನ್ನು ನಾವು ಕಾಣ್ತಾ ಇದ್ದೀವಿ ಅಂದರೆ ಹೆದರಿಕೆ ಅಂತೂ ತಪ್ಪದಿರ ಬಂದೇ ಬರುತ್ತೆ. ಯಾಕಂದರೆ ಅವನಿಂದ ಯಾವತ್ತೂ ನನಗೆ ಏನೋ ಒಂದು ಹಾನಿ, ಅಟ್ಯಾಕ್ ಆಗ್ಬೋದು ಅಂದ್ಬಿಟ್ಟು. ನಾನು ಬಿಟ್ಟರೆ ಇನ್ನು ಪ್ರಪಂಚದಲ್ಲಿ ಇನ್ನೇನು ಯಾರೂ ಇಲ್ಲವೇ ಇಲ್ಲ, ಎಲ್ಲವೂ ನನ್ನ ಸ್ವರೂಪವೇ, ಎಲ್ಲವೂ ಪರಮಾತ್ಮನ ಸ್ವರೂಪವೇ ಆಗಿದೆ ಅನ್ನೋ ಭಾವನೆಗೆ ಬಂದಾಗಲೇ ಭಯ ಆಗುತ್ತೆ. ಇಲ್ಲ ಅಂದರೆ ಪ್ರತಿ ಹೆಜ್ಜೆಗೂ ಭಯ ಆಗ್ತಾನೇ ಇರುತ್ತೆ. ಅತ್ತೆ, ಸೊಸೆ ಮೇಲೆ ಅತ್ತೆ ಯಾಕೆ ಅಟ್ಯಾಕ್ ಮಾಡೋದು? ಹೆದರಿಕೆ. ನಾನು ವೀಕ್ ಆಗಿಬಿಟ್ರೆ ಸೊಸೆ ನನ್ನನ್ನು ಅಟ್ಯಾಕ್ ಮಾಡಿಬಿಡ್ತಲ್ಲ ಅಂತ ಹೆದರಿಕೆಗೆ. ಪ್ರಪಂಚದಲ್ಲಿ ಎಲ್ಲ ಹತ್ಯೆಗಳು ಹೆದರಿಕೆಯಿಂದ ಮಾಡಿರೋವಂತೆ. ನಾನು ಅವ್ನು ಸಾಯಿಸ್ಕೊಂಡ್ರೆ ಅವನು ನನ್ನ ಸಾಯಿಸ್ಬಿಡ್ತಂತೆ ಹೆದರ್ಕೊಂಡೇ ಮಾಡಿರೋದಂತೆ. ಹೆದರಿಕೆಯಿಂದನೇ ಎಲ್ಲ ನಾವು ತಪ್ಪು ಕೆಲಸಗಳು ಮಾಡ್ತಾಯಿರ್ತೀವಿ. ಯಾಕಂದರೆ ಭೇದ ಬುದ್ಧಿ ಬಂದಿದೆ, ನಾನು ಬೇರೆ ಅವ್ರು ಬೇರೆ, ಅವರಿಂದ ನನಗೆ ಹಾನಿ ಆಗುತ್ತೆ ಅಂತ.
ಅದೇ ಎಲ್ಲವೂ ನಾನೇ ಆಗಿದ್ದೀನಿ, ಎಲ್ಲರ ಸ್ವರೂಪನೂ ನಾನು, ಎಲ್ಲರ ಶರೀರಗಳು ನನ್ನ ಶರೀರಗಳೇ ಅನ್ನೋ ಭಾವನೆ ಇದ್ದಾಗ ಹೆದರಿಕೆ ಅನ್ನೋಕ್ಕಾಗುತ್ತೆ. ಆ ಥರ ಭಾವನೆ, ಆ ಜ್ಞಾನ ಇರೋದಿಲ್ಲ. ಆದ್ದರಿಂದ ಶುದ್ಧ ಅಶುದ್ಧ ಉಪಾಧಿಯುಕ್ತ ಶುದ್ಧ ಜೀವರ ಅಶುದ್ಧಿ ರೂಪ ಭಿನ್ನವಾಗಿ ತೋರುವುದು ಭೇದ ಬುದ್ಧಿಗಳು ತೋರಿಸ್ತಾ ಇರುತ್ತೆ. ಶುದ್ಧ ರೂಪವು ಒಂದೇ ಪರಿಪೂರ್ಣ ಅರಿವು ಆಗಿರುವುದು, ಆದರೆ ಶುದ್ಧ ರೂಪ ಮಾತ್ರ ಒಂದೇ ಒಂದು, ಏನು ಭೇದ ಇರೋದಿಲ್ಲ. ಇರೋದು ಒಂದೇ ಪ್ರಪಂಚದಲ್ಲಿ ಒಂದೇ ಸತ್ಯ ವಸ್ತು, ಅದು ಪರಮಾತ್ಮ ಆಗಿದ್ದಾನೆ. ಆ ಸ್ವರೂಪ ನನ್ನದೇ ಆಗಿದೆ. ನನ್ನ ಒಂದು ಅಧಿಷ್ಠಾನದಲ್ಲಿ ಇವೆಲ್ಲ ಭ್ರಾಂತಿಯಿಂದ ಎಲ್ಲ ಕಾಣಿಸ್ತಾ ಇದ್ದಾವೆ ಅಷ್ಟೇ. ಆದ್ದರಿಂದ ನನಗಿಂತ ಭಿನ್ನವಾದದ್ದು ಯಾವುದೂ ಇಲ್ಲ. ನನ್ನನ್ನು ಬೈಯೋನು ನನ್ನ ಸ್ವರೂಪನೇ. ನನ್ನ ಸ್ವಪ್ನದಲ್ಲಿ ಎಲ್ಲ ನಾವೇ ನೋಡ್ತೀವಲ್ಲ, ಅಲ್ಲಿ ನಮ್ಮನ್ನು ಓಡಿಸ್ಕೊಂಡು ಬರೋ ಹುಲಿ, ನಮ್ಮನ್ನು ಹೆದರಿಸೋ ಭೂತ ಪ್ರೇತಗಳು ಸ್ವಪ್ನದಲ್ಲಿ ನಾವೇ ಆಗಿರ್ತೀವಲ್ಲ, ನಮ್ಮ ಸ್ವರೂಪವೇ ಆಗಿರ್ತವೆ. ಆದ್ದರಿಂದ ಇದೇ ಥರ ಈ ಸೃಷ್ಟಿಯಲ್ಲೂ ಕೂಡ ಎಲ್ಲವೂ ಕೂಡ ನಮ್ಮ ಸ್ವರೂಪವೇ ಆಗಿರುತ್ತೆ ಅಂದ್ಬಿಟ್ಟು ಆ ಥರ ಜ್ಞಾನ ಬಂದಾಗ ಮತ್ತು ನಮಗೆ ಯಾವುದೇ ಸಮಸ್ಯೆಗಳಿರಲ್ಲ. ಫಸ್ಟು ಸತ್ವಗುಣ ಇದ್ದಾಗ ಏನಾಗುತ್ತೆ ಅಂದರೆ, ಈಶ್ವರನಿಗೆ ಕೂಡ ಉಪಾಧಿ ಇರುತ್ತೆ. ನಮ್ಮ ಥರ ಶರೀರ ಎಲ್ಲ ಆತನಿಗೂ ಇರುತ್ತೆ. ಸೃಷ್ಟಿಯನ್ನು ಮಾಡಿರುವಂಥ ಈಶ್ವರ. ಪರಮೇಶ್ವರ ಅಂದರೆ ಪರಮ ಅನ್ನೋ ಶಬ್ದ ಬಂದುಬಿಟ್ರೆ ನಿರ್ಗುಣ ನಿರಾಕಾರ. ಕೇವಲ ಈಶ್ವರ ಅಂತ ಬಂದಾಗ ಸಗುಣ ಸಾಕಾರ ಎಲ್ಲ ತಗೋಬೋದು. ಆ ಸಗುಣ ಸಾಕಾರಕ್ಕೂ ಶರೀರಗಳಿರ್ತವೆ. ಆತನು ಎಲ್ಲ ಸೃಷ್ಟಿ ಕೆಲಸಗಳಿವೆಲ್ಲ ಮಾಡ್ತಾ ಇರ್ತಾನೆ. ಆದರೆ ಸತ್ವಗುಣ ಪ್ರಧಾನವಾಗಿರ್ತಾನೆ. ಸತ್ವಗುಣ ಪ್ರಧಾನ ಹೆಚ್ಚಿದ್ದಾಗ ಏನಾಗುತ್ತಂದರೆ ಯಥಾರ್ಥ ತಿಳಿಯುವುದು, ಯಥಾರ್ಥವಾಗಿ ನಾವು ಸಚ್ಚಿದಾನಂದ ಸ್ವರೂಪ ಅನ್ನೋದು ಅರಿವು ಬರುತ್ತೆ. ರಜೋಗುಣ ತಮೋಗುಣ ಇದ್ದಾಗ ಇಲ್ಲ, ನಾನು ಪರಿಚಿನ್ನ ಜೀವ, ನಾನು ಬೇರೆ ಅವನು ಬೇರೆ, ಯುದ್ಧ ಮಾಡಬೇಕು, ಅವನಿಂದ ನನಗೆ ತೊಂದರೆ ಆಗುತ್ತೆ, ಅವನ ಮುಂಚೆನೇ ಖಲಾಸ ಮಾಡಿಸ್ಬೇಕು, ಇಲ್ಲಿಂದ ಓಡಿಸ್ಬಿಡಬೇಕು, ಇಲ್ಲಿಂದ ಓಡೋಗೋ ಥರ ಮಾಡಬೇಕು, ಇವೆಲ್ಲ ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತಾ ಇರ್ತವೆ. ಅವೆಲ್ಲ ರಜೋಗುಣ ತಮೋಗುಣ. ಯಾಕಂದರೆ ಅವನು ಸ್ವಯಂವಾಗಿ ಪರಿಚಿನ್ನ ಜೀವಿ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಇನ್ನೊಬ್ಬರಿಂದ ಯಾವಾಗಲೂ ಹೆದರಿಕೆ ಇರುತ್ತೆ. ಇವನಿದ್ರೆ ನನ್ನನ್ನು ನೋಡಿಸ್ಬಿಡ್ತಾನೆ, ನನ್ನನ್ನು ಸಾಯಿಸ್ಬಿಡ್ತಾನೆ. ಯಾಕೆ ಮನೆಗಳೆಲ್ಲ ಜಗಳ ಇದಕ್ಕೆ ಅಲ್ಲ, ಒಬ್ರಿಗೊಬ್ರು ಹೆದರ್ಕೊಂಡು ಜೀವನದಲ್ಲಿ ಹಿಂಗೆ ಜೀವನ ನಡೆಸ್ತಾ ಇರ್ತಾರೆ. ಅದು ಭೇದ ಬುದ್ಧಿ ಇದ್ದಾಗ ಇನ್ನು ತಪ್ಪಿದ್ದಲ್ಲ. ಅದು ಯಾಕಂದರೆ ಸತ್ವಗುಣ ಇಲ್ಲ, ರಜೋಗುಣ ಇದೆ. ರಜೋಗುಣ ಸಂಶಯ ತಿಳಿಯೋದು, ಸಂಶಯ ಬುದ್ಧಿ ಇರ್ತವೆ. ತಮೋಗುಣ ಏನು ತಿಳಿದೇ ಇರೋದು, ಅಜ್ಞಾನ. ತಮೋಗುಣದಲ್ಲಿ ಪಾಪಗಳು ಮಾಡೋದಿಲ್ವಂತೆ. ಆದರೆ ಅವನು ಜೀವನವನ್ನು ವ್ಯರ್ಥ ಮಾಡಿಕೊಂಡು, ಒಳ್ಳೆ ಮನುಷ್ಯ ಜೀವನವನ್ನು ವ್ಯರ್ಥ ಮಾಡ್ಕೊಂಡು ಮತ್ತೆ ಪ್ರಾಣಿ ಪಕ್ಷಿ ಯೋನಿಗಳಿಗೆ ಹೊಟ್ಟೋಗ್ಬಿಡ್ತಾನೆ. ಪಶುಗಳ ಥರ ಬುದ್ಧಿ ಬಂದುಬಿಟ್ಟು ಏನು ಕೆಲಸ ಏನು ಆಲಸ್ಯ ಆಗಿರ್ತಾನೆ, ಏನು ಕೆಲಸ ಮಾಡೋದಿಲ್ಲ. ಸರಿ, ಈ ಥರ ಶ್ರವಣ ಮನ ನಿಧಿಧ್ಯಾಸನಗಳು ಸಾಧನೆ ಮಾಡೋದಿಲ್ಲ. ಆ ತಮೋಗುಣದಿಂದ ನಿದ್ದೆ ಮಾಡೋದು, ಸುಮ್ಮನೆ ಆಲಸ್ಯಾಗಿ ಅಂತ ಜೀವನ ನಡೆಸೋದು, ಅಂಥವರೆಲ್ಲ ಮಾತಾ ಮಾಣಿಕೇಶ್ವರಮ್ಮ ಹೇಳ್ದಂಗೆ ಗೋಶಾಲದಲ್ಲಿ ಹಸುಗಳಾಗಿ ಬಂದುಬಿಡ್ತಾರಂತೆ. ಮತ್ತು ಹೀನ ಜನ್ಮಕ್ಕೆ ಹೋಗಲೇಬೇಕು. ಗೋಶಾಲದಲ್ಲಿರೋ ಹಸುಗಳು ಏನು ಮಾಡ್ತವೆ? ತಿನ್ನೋದು ಮಲಗೋದು ಅಷ್ಟೇ ಮಾಡ್ತಾ ಇರ್ತವೆ. ನಿನಗೆ ಮನುಷ್ಯ ಜನ್ಮ ಕೊಟ್ಟರು ಕೂಡ ನೀನು ಇಷ್ಟೇ ಮಾಡಿದೆಯಲ್ಲ, ಸೋಂಬೇರಿ ಥರನೇ ತಿನ್ನೋದು ಮಲಗೋದೇ ಮಾಡಿದೆಯಲ್ಲ. ಮತ್ತು ಅದೇ ಥರ ನಮಗೆ ಯಾವುದು ಇಷ್ಟ ಆಗಿರುತ್ತೋ ಅದೇ ಥರ ಕಾರಣ ಶರೀರ ಉತ್ಪನ್ನ ಆಗುತ್ತೆ ಆ ಕೋರಿಕೆಗಳಿಂದ. ಸಾಕಪ್ಪ, ತಿನ್ನು ಮಲ್ಕೊಂಡು ಆರಾಮಾಗಿದ್ದರೆ ಸಾಕು ಅನ್ನೋದು. ಮತ್ತು ಅದೇ ಥರನೇ ಶರೀರಗಳು ಬಂದುಬಿಡ್ತವೆ. ಗೋಶಾಲದಲ್ಲಿ ಹಸುಗಳೆಲ್ಲ ಹಂಗೆ ಅಂತ ಜನ್ಮ. ಒಳ್ಳೊಳ್ಳೆ ಸಾಧಕರು ಹಂಗೆಲ್ಲ ಸಾಧನೆ ರೂಪದಲ್ಲಿ ಹೊರಗಡೆ ಬಂದುಬಿಟ್ಟು ಈ ತಮೋ ಗುಣದಿಂದ ಹಂಗೆ ಹಸುಗಳಾಗಿ ಜನ್ಮ ತೊಗೊಂಡು ಬರ್ತಾ ಇರ್ತಾರೆ. ಆದ್ದರಿಂದ ಈ ತಮೋ ಗುಣ ಏನು ತಿಳಿದೇ ಇರುವುದು, ಸುಮ್ಮನೆ ಸಮಯನ ವ್ಯರ್ಥ ಮಾಡೋದು. ಬಟ್ ಪಾಪ ಕೆಲಸಗಳು ಮಾಡೋದಿಲ್ಲ. ರಜೋಗುಣದಲ್ಲಿ ಹೆಚ್ಚು ಪಾಪಗಳಾಗೋದು, ಇನ್ನೊಬ್ಬರನ್ನ ಕಂಟ್ರೋಲ್ ಮಾಡೋದು, ಇನ್ನೊಬ್ಬರನ್ನ ಜೊತೆಲಿ ಜಗಳಗಳು ಮಾಡೋದು, ಓವರ್ ಆ್ಯಕ್ಟಿವಿಟಿ. ಸುಮ್ಮನೆ ಕೊಡೋಕ್ಕಾಗೋದಿಲ್ಲ ಅವರು ರಜೋಗುಣ ಇರೋರಿಗೆ. ಸುಮ್ಮನೆ ಯಾರ್ದೊಬ್ಬರು ತಂಟೆಗೆ ಹೋಗ್ತಾನೆ ಇರ್ತಾರೆ. ಶಾಂತಿಯಿಂದ ಇರೋದು ಬರೋದೇ ಇಲ್ಲ. ನನ್ನ ಪಾಡಿಗೆ ನಾನು ಆಗಿದ್ದೀನಪ್ಪ, ನಾನು ಸೈಲೆಂಟಾಗಿರ್ಬೇಕು ಅನ್ನೋದು ಬರೋದಿಲ್ಲ. ಸುಮ್ಮನೆ ಇವ್ರನ್ನ ಕೆಲ್ಕ್ತಾ ಇರ್ತಾರೆ. ಕೆಲ್ಕಿ ಕಷ್ಟಗಳು ಯುದ್ಧಗಳು ಮಾಡಿಕೊಂಡು ಮನಃಶಾಂತಿ ಹಾಳು ಮಾಡ್ಕೊತಾ ಇರ್ತಾರೆ. ಮತ್ತು ಆದ್ದರಿಂದ ಈಶ್ವರನ ಸತ್ವಗುಣ ಪ್ರಧಾನ ಆದ್ದರಿಂದ ಅವನಿಗೆ ಈ ಸಮಸ್ಯೆಗಳಿರಲ್ಲ. ನಮಗೆ ರಜೋಗುಣ ತಮೋಗುಣ ಪ್ರಧಾನ ಆದ್ದರಿಂದ ನಮಗೆ ಇವೆಲ್ಲ ಪರಿಚಿನ್ನ ಬುದ್ಧಿಯಲ್ಲಿ ಸಮಸ್ಯೆಗಳಿರ್ತವೆ. ತತ್ಪದವು ಪರಿಪೂರ್ಣವಾಗಿರುತ್ತೆ. ಅಂದರೆ ಶೋಧಿತವಾದಂಥ ತತ್ಪದಾರ್ಥವು ಪರಿಪೂರ್ಣ ಆಗಿರುತ್ತೆ, ಶೋಧಿತವಾದ ತ್ವಂ ಪದಾರ್ಥವು ಪರಿಪೂರ್ಣ ಆಗಿರುತ್ತೆ. ಇವೆರಡನ್ನು ಐಕ್ಯ ಮಾಡೋದನ್ನೇ ಜೀವ ಬ್ರಹ್ಮ ಐಕ್ಯ ಜ್ಞಾನ ಅಂತಾರೆ. ಈ ಐಕ್ಯ ಜ್ಞಾನದಿಂದ ನಮಗೆ ಮೋಕ್ಷ ಸಿಗುತ್ತೆ. ಇಲ್ಲಿ ಹಸಿ ಪದದ ಸ್ವರೂಪ ಲಕ್ಷಣವು ಹೇಳಲ್ಪಟ್ಟಿದೆ. ಇದನ್ನು ನಾವು ಜೀವಬ್ರಹ್ಮ ಐಕ್ಯ ಮಾಡಲೇಬೇಕು. ಇದನ್ನು ಮಾಡಬಾರದೆಂಬ ನಿಯಮವಿಲ್ಲ. ಅವರಿಗೆ ಆ ಸ್ಥಿತಿಯನ್ನು ಒಂದು ಸತಿ ಜೀವನ್ಮುಕ್ತಿ ಸ್ಥಿತಿಗೆ ಹೋಗಿಬಿಟ್ರೆ ಅವ್ರಿಗೇನು ವಿಧಿ ನಿಷೇಧಗಳೇನಿರೋದಿಲ್ಲ.
ಯಾವುದು ಅವ್ರ ಮೋಕ್ಷನ ಹೊಂದಬೇಕಂತ ಇವಾಗ ಏನು ನಮಗೆ ಇಚ್ಛೆ ಪ್ರಯತ್ನಗಳು ಮಾಡ್ತಾ ಇದ್ದೀವಲ್ಲ, ಆ ಪ್ರಯತ್ನ ಮೋಕ್ಷ ಇಚ್ಛೆ ಕೂಡ ಇಲ್ಲದಿರ ಆಗ್ಬಿಡ್ತು. ಅವ್ರು ಏನು ಮೋಕ್ಷ ಕೂಡ ಬೇಕಂತ ಏನು ಪ್ರಯತ್ನ ಮಾಡೋದಿಲ್ಲ. ಯಾಕಂದರೆ ಅವರು ಸ್ವಯಂ ಪರಮಾತ್ಮ ಸ್ವರೂಪರೇ ಆಗಿಬಿಟ್ಟಿರ್ತಾರೆ ಅಂಥ ಜ್ಞಾನ ಬಂದ ಮೇಲೆ. ಅದಕ್ಕೆ ಯಾವುದೇ ಕೋರಿಕೆ, ಯಾವ ಸಣ್ಣ ಪುಟ್ಟ ಕೋರಿಕೆಗಳು ಹಿಂಗೆ ಆಗಬೇಕು, ಹಂಗೆ ಆಗಬೇಕು, ಅದೇ ಬೇಕು, ಇದೇ ಬೇಕು ಅನ್ನೋದು ಏನಿರೋದಿಲ್ಲ. ಹೆಂಗಿದ್ರೆ ಹಂಗೆ ಅಡ್ಜಸ್ಟ್ ಆಗಿಬಿಡ್ತಾ ಇರ್ತಾರೆ ಪ್ರಪಂಚಕ್ಕೆ, ಆ ಥರ. ಅದಕ್ಕೆ ಇದನ್ನು ಮಾಡಬೇಕು, ಇದನ್ನು ಮಾಡಬಾರದೆಂಬ ನಿಯಮವಿಲ್ಲ. ಜಗವೆಲ್ಲ ನನ್ನ ಸ್ವರೂಪ, ನನ್ನಲ್ಲಿಯೇ ತೋರಿ ನನ್ನಲ್ಲಿ ಅಡಗುವುದೆಂದು ದೃಢವಾಗಿ ಬ್ರಹ್ಮಾದಿ ತ್ರಿಮೂರ್ತಿಗಳು ಸಹ ನನ್ನಲ್ಲಿ ತೋರಿ ಅಡಗುವರು. ನಾನು ಪರಿಪೂರ್ಣ ಅರಿವೆಂಬುದು ಹಸಿಯು. ಆ ಥರ ನಿಶ್ಚಯ ಇರುತ್ತೆ. ಈಗ ನಾವು ಹಂಗಿರ್ತೀವ, ಒಂದು ವೇಳೆ ವಿಷ್ಣುಮೂರ್ತಿ ನಡ್ಕೊಂಬಂದ್ಬಿಟ್ಟಿರ್ತಂದರೆ ಚಮತ್ಕಾರಕ್ಕೆ ನಮಸ್ಕಾರ ಅಂದ್ಬಿಟ್ಟು ಓ ದೇವರೇ ಪರಮಾತ್ಮ ಅಂತ ಬಿದ್ದೋಗ್ಬಿಡ್ತೀವಿ, ಕಾಳಿ ಬಿದ್ದೋಗ್ಬಿಡ್ತೀವಿ. ಬಟ್ ಆ ಜ್ಞಾನ ನಿಷ್ಠೆಲಿರೋರು ತ್ರಿಮೂರ್ತಿಗಳು ಬಂದು ಕೂಡ ಹಲೋ ಬಾಸ್ ಅಂದರೆ ಸಾರಿ ಬಾಸ್, ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ. ನೀನು ಕೂಡ ನನ್ನ ಸ್ವರೂಪನೇ, ತ್ರಿಮೂರ್ತಿಗಳು ನೀವು ಕೂಡ ನನ್ನ ಸ್ವರೂಪ, ನನ್ನಲ್ಲೇ ಹುಟ್ಟಿ ನನ್ನಲ್ಲೇ ನೀವು ಲಯ ಆಗ್ತಾಯಿದ್ದೀರಾ ಅಂಥ ಅದ್ಭುತವಾದಂಥ ಸ್ಥಿತಿಯಲ್ಲಿರ್ತಾರೆ. ಅದಕ್ಕೆ ಸುಮ್ಮನೆ ಗುರುಗಳ ಪಾದದಲ್ಲಿ ತ್ರಿಮೂರ್ತಿಗಳು, ದೇವಿ ಎಲ್ಲರೂ ಗುರುಗಳ ಪಾದದಲ್ಲಿ ಇರ್ತಾರೆ ಅಂತ ಸುಮ್ಮನೆ ಅಲ್ಲಿಲ್ಲ. ಅಂಥ ಉತ್ತಮವಾದಂಥ ಸ್ಥಿತಿಯಲ್ಲಿರ್ತಾರೆ ಅವರು. ಎಲ್ಲೂ ಮಹತ್ವ ಬುದ್ಧಿ ಇರೋದಿಲ್ಲ. ಮತ್ತು ಇನ್ಯಾರೋ ಚಮತ್ಕಾರಗಳು ಮಾಡ್ತಾಯಿದ್ದಾನೆ, ಅಲ್ಲೇನೋ ಹಿಂಗೆ ಠಂಗ್ ಅಂತ ಲಿಂಗ ತೆಗಿತವನೆ, ಮಕ್ಕಳಿಲ್ದವ್ರಿಗೆ ಮಕ್ಕಳಾಗ್ಬಿಡ್ತಾ ಇದ್ದಾರಂತೆ, ಬಡವರು ಶ್ರೀಮಂತರಾಗ್ಬಿಡ್ತಾ ಇದ್ದಾರೆ ಅಂದ್ಬಿಟ್ಟು ಅಂಥ ಚಮತ್ಕಾರಗಳಿದ್ದರೆ ಅಲ್ಲಿ ಹೋಗ್ಬಿಟ್ಟು ಸರ್ರ ಅಂತ ಹೋಗ್ಬಿಟ್ಟು ಅಲ್ಲಿ ತಲೆ ಬಗ್ಬಿಟ್ಟು ನಾವು ಸಾಷ್ಟಾಂಗ ಪ್ರಣಾಮಗಳು ಮಾಡಿಬಿಡ್ತಾರೆ. ಇಲ್ಲಿ ಯಾವುದೇ ಚಮತ್ಕಾರದ ಬಗ್ಗೆ ಇಂಟ್ರೆಸ್ಟ್ ಬರೋದಿಲ್ಲ. ಯಾಕಂದರೆ ಈ ಚೆನ್ನಾಗಿ ವಿಚಾರ ಮಾಡಿ ಈ ಪ್ರಪಂಚವೆಲ್ಲವೂ ಮಿಥ್ಯ ಅಂತ ತೆಗೆದು ಬಿಸಾಕ್ಬಿಟ್ಟಿರ್ತಾರೆ. ಯಾವುದ್ರ ಮೇಲೂ ಇಂಟ್ರೆಸ್ಟೇ ಇರೋದಿಲ್ಲ. ಯಾಕಂದರೆ ತಾನು ಯಾರಂತ ತಿಳ್ಕೊಂಬಿಟ್ಟಿದ್ದಾರೆ. ಹಸಿವು ಬಾಯಾರಿಕೆ ಇಲ್ಲದೇ ಇರೋವಂಥ ಸಚ್ಚಿದಾನಂದ ಸ್ವರೂಪ ನಾನು ಸಾಕ್ಷಿ ಚೈತನ್ಯ ಅಂತ ತಿಳ್ಕೊಂಬಿಟ್ಟಿರೋವನಿಗೆ ಎಲ್ಲೂ ಮಹತ್ವ ಬುದ್ಧಿ ಇರೋದಿಲ್ಲ. ಅದನ್ನೇ ನೋಡು, ದೇವಿ ಮಹಾತ್ಮದಲ್ಲಿ ಹೇಳ್ತಾ ಇದ್ದಾರೆ, ನನ್ನಲ್ಲಿಯೇ ತೋರಿ ನನ್ನಲ್ಲಿ ಅಡಗುವುದೆಂದು ದೃಢವಾಗಿ ಬ್ರಹ್ಮಾದಿ ತ್ರಿಮೂರ್ತಿಗಳು ಸಹ ನನ್ನಲ್ಲಿ ತೋರಿ ಅಡಗುವರು. ಎಂಥ ಅದ್ಭುತವಾದಂಥ ಸ್ಥಿತಿ. ಅಂಥ ಸ್ಥಿತಿಗೆ ಸೇರ್ಕೋಬೇಕಲ್ಲ, ಅಂಥ ಜ್ಞಾನ ನಿಷ್ಠೆಯಲ್ಲಿ ಇರಬೇಕಲ್ಲ. ಯಾವಾಗಲೂ ಪರಿಚಿನ್ನ ಬುದ್ಧಿಯಲ್ಲಿ ನಮಗಿಂತ ಭಿನ್ನವಾಗಿ ಪರಮಾತ್ಮ ನೋಡ್ಕೊತಾ ಇರ್ತೀವಿ. ನಾನು ಪರಿಪೂರ್ಣನಾಗಿರುವುದರಿಂದ ಲೋಕಾಂತರಕ್ಕೆ ಹೋಗಿ ಬರುವುದಿಲ್ಲ, ಹೋಗೋದು ಬರೋದಿಲ್ಲ. ಈಗ ಪ್ರಾಣ ಮೃತ್ಯು ಬರ್ತಾ ಇದೆ ಅಂದರೆ ಎಲ್ರಿಗೂ ಹೆದರಿಕೆ. ಅಯ್ಯೋ ನಾನು ಈ ಶರೀರನ ಬಿಟ್ಟು ಎಲ್ಲೋ ಬೇರೆ ಕಡೆ ಹೋಗ್ಬಿಡ್ತೀವಿ, ಪ್ರಾಣ ತೊಗೊಂಡು ಹೋಗ್ಬಿಡುತ್ತೆ, ಎಳ್ಕೊಂಡು ಹೋಗ್ಬಿಡುತ್ತೆ. ಸೂಕ್ಷ್ಮ ಶರೀರಕ್ಕೆ ತಗೊಂಡೋಗಿ ಬೇರೆ ಇನ್ನೊಂದು ಶರೀರಕ್ಕೆ ತಗೊಂಡು ಹೋಗ್ತಾ ಇರುತ್ತೆ. ಅಜ್ಞಾನ ಇದ್ರಾಗನ ಹೋಗುವುದು ಬರೋದು ನಿಲ್ಲಿಸೋದಕ್ಕಾಗೋದಿಲ್ಲ. ಜ್ಞಾನ ಇದ್ದವ್ರಿಗಿಲ್ಲ. ಹತ್ರ ಯಾವ ಸಮೀಲಿಯಂತೆ ಪ್ರಾಣ ಇಲ್ಲೇ ಲಯ ಆಗಿಬಿಡುತ್ತೆ, ಹೋಗೋದಿಲ್ಲ ಬರೋದಿಲ್ಲ. ಆಕಾಶ ಖಾಲಿ ಜಾಗ ನಡ್ಕೊಂಡು ಹೋಗುತ್ತಾ? ಖಾಲಿ ಜಾಗನ ಬಸ್ಸಲ್ಲಿ ತಗೊಂಡು ಹೋಗೋಕ್ಕಾಗುತ್ತಾ? ಜಾಗಕ್ಕೆ ಇದೇನು ಖಾಲಿ ಜಾಗ ಇದೆ, ಖಾಲಿ ಜಾಗನ ಎಲ್ಲಾದರೂ ಏದ್ರಲ್ಲಿ ಯಾವುದ್ರಲ್ಲಾದ್ರೂ ಇಟ್ಕೊಳ್ಳೋದಕ್ಕಾಗುತ್ತಾ? ಗಾಳಿನಾದರೂ ಸ್ವಲ್ಪ ಊಪುರು ಬುಡ್ಡೆಯಲ್ಲಿ ಬೆಲೂನಲ್ಲಿ ನಾವು ಕಟ್ಟಾಕೊಂಡು ಇಲ್ಲಿರೋ ಗಾಳಿನ ಅಲ್ಲಿ ತೊಗೊಂಡೋಗ್ಬೋದು. ಆದರೆ ಖಾಲಿ ಜಾಗನ ಸ್ಪೇಸನ್ನು ಆಕಾಶನ ತೊಗೊಂಡೋಗೋಕ್ಕಾಗುತ್ತಾ? ಇಲ್ಲ. ಆಕಾಶಕ್ಕೆ ಗತಿಗಳಿಲ್ಲ, ಅದು ಹೋಗೋದು ಬರೋದಿಲ್ಲ. ಒಂದು ಇದ್ದ ಜಾಗದಲ್ಲಿ ಸರ್ವವ್ಯಾಪಕ ಎಲ್ಲ ಜಾಗದಲ್ಲೂ ಕಂಪ್ಲೀಟಾಗಿ ಪರಿಪೂರ್ಣವಾಗಿದ್ದೇ ಇರುತ್ತೆ ಅದು. ಆ ಥರ ಸ್ವರೂಪಗಳಾಗ್ಬಿಡ್ತಾರೆ ಜ್ಞಾನ ನಿಷ್ಠೆಯಲ್ಲಿ. ಅವ್ರು ಕಾರಲ್ಲಿ ಕೂತ್ಕೊಂಡು ಹೋಗ್ತಾಯಿದ್ರು ಜ್ಞಾನಿಗಳು, ಅವರು ಹೋಗ್ತಾ ಇದ್ದಂಗೆ ಅನಿಸೋದಿಲ್ಲ. ಅವ್ರ ಒಳಗಡೆ ಕಾರ್ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇರುತ್ತೆ. ಆ ಅನುಭೂತಿಗಳು ಬರ್ತಾವೆ ಹೆಚ್ಚು ಅಭ್ಯಾಸ ಮಾಡ್ತಾಯಿದ್ರೆ ಆ ಥರ ಅನಿಸುತ್ತೆ. ಟ್ರೈನಲ್ಲಿ ಅವರು ಕೂತ್ಕೊಂಡು ಹೋಗ್ತಾ ಇದ್ದಂಗೆ ಅನಿಸಲ್ಲ, ಟ್ರೈನೇ ಅವ್ರ ಒಳಗಡೆ ಹೋಗ್ತಾ ಇದೆ ಅಂತ ಅನಿಸುತ್ತೆ ಅನುಭೂತಿಯಲ್ಲಿ. ಅಂಥ ಅದ್ಭುತವಾದಂಥ ಅನುಭೂತಿಗಳು ಬರ್ತಾ ಇರ್ತವೆ. ಆದ್ದರಿಂದ ನಾನು ಪರಿಪೂರ್ಣನಾಗಿರುವುದರಿಂದ ಲೋಕಾಂತರಕ್ಕೆ ಹೋಗಿ ಬರುವುದಿಲ್ಲ, ಗತಿ ಇರೋದಿಲ್ಲ. ನಿರವಯವನಾದ್ದರಿಂದ ರೋಗ ಜನನ ಮರಣಗಳಿಲ್ಲ, ನನಗೆ ರೋಗಗಳಿಲ್ಲ, ಎಲ್ಲ ಈ ಶರೀರ ಸಮಸ್ಯೆಗಳಷ್ಟೇ. ನನಗೆಲ್ಲ ರೋಗ ಬರುತ್ತೆ? ನಿರವಯವ, ನನಗೆ ಯಾವುದು ಪಾರ್ಟ್ಗಳೇ ಇಲ್ಲ. ಈ ಶರೀರಕ್ಕೆ ಪಾರ್ಟ್ಗಳಿದ್ದಾವೆ, ಬೆರಳೊಂದು ಪಾರ್ಟು, ಕೈಯೊಂದು ಪಾರ್ಟು, ಹೊಟ್ಟೆ ಒಂದು ಪಾರ್ಟು, ಕಾಲೊಂದು ಪಾರ್ಟ್ಗಳಿದ್ದಾವೆ. ಆದರೆ ನನ್ನ ನಿಜ ಸ್ವರೂಪಕ್ಕೆ, ಸಚ್ಚಿದಾನಂದ ಸ್ವರೂಪಕ್ಕೆ, ಸಾಕ್ಷಿ ಚೈತನ್ಯಕ್ಕೆ ಯಾವುದೇ ಪಾರ್ಟ್ ಇಲ್ಲ. ಆಕಾಶ ಇದ್ದಂಗೆ. ಆಕಾಶಕ್ಕೆ ಏನು ಪಾರ್ಟ್ಗಳಿದ್ದಾವೆ? ಕೈ ಕಾಲುಗಳು, ಮುಖ ಮೂತಿ ಇದ್ದಾವೆ ಆಕಾಶಕ್ಕೆ? ಏನೂ ಇಲ್ಲ. ಅದು ಒಂದೇ ಥರ ಇರುತ್ತೆ. ಅದು ನಿರವಯವ ವಸ್ತು. ಆ ಥರನೇ ನಾನು ನಿರವಯವ ವಸ್ತು, ನನಗೆ ರೋಗಗಳು ಇವೆಲ್ಲ ಇಲ್ಲ. ಇವೆಲ್ಲ ಪ್ರಾಣಧರ್ಮಗಳು, ಹಸಿವು ಬಾಯಾರಿಕೆ ಇವೆಲ್ಲ ನನ್ನ ಧರ್ಮಗಳೆಲ್ಲ, ಈ ಶರೀರ ಧರ್ಮಗಳು ಅಂದ್ಬಿಟ್ಟು. ಅರಿವಿನ ಸ್ವರೂಪನಾದ್ದರಿಂದ ಅಗ್ನಿ, ನೀರು, ವಾಯು, ಶಸ್ತ್ರಾಸ್ತ್ರಗಳಿಂದ ನಾಶವಿಲ್ಲ. ಈ ಪ್ರಪಂಚದಲ್ಲಿ ಯಾವುದೇ ಒಂದು ಪದಾರ್ಥ ಹುಟ್ಟಿದೆ ಅಂದರೆ ಅದು ಪಂಚಭೂತಗಳಿಂದನೇ ಹುಟ್ಟಿದೆ.
ನಾನು ಅರಿವಿನ ಸ್ವರೂಪ, ಜ್ಞಾನ ಸ್ವರೂಪ, ಆದ್ದರಿಂದ ಈ ಪಾಂಚಭೌತಿಕವಾದ ವಸ್ತುಗಳನ್ನ ನಾನು ಟಚ್ ಮಾಡೋಕ್ಕೆ ಆಗಲ್ಲ. ಪರಮಾತ್ಮನ ಬಿಟ್ಬಿಡಿ, ಆಕಾಶನ ಯಾವುದರಿಂದ ಮುಟ್ಟೋಕ್ಕಾಗುತ್ತಿಲ್ಲ. ಕೈ ಸಿಗುತ್ತಾ? ಗಾಳಿನಾದರೂ ಸ್ವಲ್ಪ ಮುಟ್ಬೋದು, ನೀರನ್ನ ಮುಟ್ಬೋದು, ಅಗ್ನಿಯನ್ನು ಮುಟ್ಬೋದು, ಭೂಮಿಯನ್ನು ಮುಟ್ಬೋದು. ಆಕಾಶನ ಹೆಂಗೆ ಮುಟ್ತೀಯ ನೀನು? ಅದು ಕೈಗೆ ಸಿಗೋದೇ ಇಲ್ಲ ಅಂಥದ್ದು. ಮತ್ತು ಅದಕ್ಕಿಂತ ಸೂಕ್ಷ್ಮವಾಗಿರುವಂಥ ನಮ್ಮ ಆತ್ಮಸ್ವರೂಪ ಯಾವ ವಸ್ತುವು ಸಿಗುತ್ತೆ? ಅದಕ್ಕೆ ನೈನಂ ಚಿಂತಂತೆ ಶಸ್ತ್ರಾಣಿ ನೈನಂ ದಹತಿ ಪಾವಕ ಅಂತ ಭಗವದ್ಗೀತೆಯಲ್ಲಿ ಹೇಳಿದೆ. ಯಾವುದೇ ಅಸ್ತ್ರಶಸ್ತ್ರಗಳು ಯಾರು ನಮ್ಮನ್ನೇನು ಮಾಡೋದಕ್ಕಾಗೋದಿಲ್ಲ. ನಮಗೇನು ಯಾವಾಗಲೂ ಭಯ, ಅವನೇನು ಮಾಡಿಬಿಡ್ತಾನೋ, ಇವನೇನು ಮಾಡಿಬಿಡ್ತಾನೋ, ಯಮರಾಜ ಏನು ಮಾಡಿಬಿಡ್ತಾನೋ ಎಲ್ಲ ಹೆದರ್ತಾ ಇರ್ತೀವಿ. ಯಾಕಂದರೆ ನಾವು ಈ ಶರೀರ ಅಂದ್ಕೊಂಡಿರ್ತೀವಿ. ಶರೀರಕ್ಕೆ ಬೇಕಾದರೆ ಇದು ಪಾಂಚಭೌತಿಕ ವಸ್ತು, ಇನ್ನೊಂದು ಪಾಂಚಭೌತಿಕ ವಸ್ತುವಿಂದ ಹಾನಿ ಆಗ್ಬೋದು. ನನ್ನ ನಿಜವಾದ ಸ್ವರೂಪಕ್ಕೆ ಎಲ್ಲಿ ಹಾನಿ ಇದೆ? ನಾನು ಈ ಶರೀರ ಅಲ್ಲವೇ ಇಲ್ಲ ಅಂತ ಜ್ಞಾನ ಸ್ವರೂಪ. ಪರಿಪೂರ್ಣ ಸಚ್ಚಿದಾನಂದ ತಾನೊಬ್ಬನೆಂಬುವುದು ಅಸಿ ಎಂಬುವುದು. ಐಕ್ಯ ಜ್ಞಾನ ಏನಿದೆ ಅಲ್ಲ, ತಾನು ಸಚ್ಚಿದಾನಂದ ಸ್ವರೂಪ ಅನ್ನೋ ಒಂದು ಸ್ಥಿತಿಲಿರ್ತಾನೆ. ಅಸಿ ಎಂಬ ಶಬ್ದ ತತ್ವಮಸಿ ಅಂತ ಅಸಿಯನ್ನು ಕ್ರಿಯಾಪದ ಏನಿದೆಯೋ, ಗುರಿಯು ನಿಶ್ಚಯಕ ಬರುವುದು ಬಹು ಕಷ್ಟನೇ ಇದು. ಅಂಥ ಜ್ಞಾನ ನಿಷ್ಠೆಯಲ್ಲಿ ಪರಮಾನಂದ ಸ್ಥಿತಿಗೆ ಹೋಗೋದಂದರೆ ಹೆಚ್ಚು ಅಭ್ಯಾಸ ಮಾಡಬೇಕು. ಎಲ್ಲಿ ತನಕ ನೀನು ಆ ಸ್ವರೂಪಕ್ಕೆ ಹೋಗೋದಿಲ್ವೋ ಸಮಸ್ಯೆಗಳ ಪರಿಹಾರ, ದುಃಖ ಬರ್ತಾನೆ ಇರುತ್ತೆ. ಆ ಸ್ಥಿತಿಗೆ ಹೋದ್ರೇ ನಿನಗೆ ದುಃಖ ದೂರ ಆಗೋದು. ಇಲ್ಲ ಅಂದರೆ ನಾನು ಶರೀರ ಅಂದ್ಕೊಂಡ್ರೆ ಆಗ್ತಾನೆ ಇರುತ್ತೆ. ಯಾರಾದರೂ ಹೊರಗಡೆಯಿಂದ ಮನಸ ವಾಚ ಕರ್ಮನ ಅಟ್ಯಾಕ್ ಮಾಡಿದಾಗ ಸ್ವಲ್ಪ ಒಂದು ಶಬ್ದ ಅಂದ್ಬಿಟ್ಟು ತಡೆಯೋದಕ್ಕಾಗೋದಿಲ್ಲ. ಅಯ್ಯೋ ನೋಡಿ, ನನಗೆ ಅವಮಾನ ಮಾಡಿಬಿಟ್ಟ, ನನಗೆ ಚುಚ್ಚೋ ಮಾತಂದ ಅಂತ ಎಲ್ಲ ಶಬ್ದಗಳು. ಅವನು ಒಂದು ಶಬ್ದ ನಮ್ಮ ಆತ್ಮಸ್ವರೂಪನ ಟಚ್ ಮಾಡೋದಕ್ಕೆ ಆಗೋದಿಲ್ಲ. ಅವನು ಈ ಶರೀರನ ಬೈಕೊಳ್ತಾ ಇದ್ದಾನೆ. ನಮಗೂ ಈ ಶರೀರಕ್ಕೆ ಸಂಬಂಧನೇ ಇಲ್ಲ ಅಂದಾಗ ನಾವು ಯಾಕೆ ಟೆನ್ಷನ್ ತಗೋಬೇಕು? ಇಲ್ಲ, ನಾವು ಶರೀರದಲ್ಲೇ ಇರ್ತೀವಿ, ಶರೀರ ಭಾವದಲ್ಲೇ ಇರ್ತೀವಿ. ಅದು ಎಷ್ಟು ದೃಢವಾಗಿಬಿಟ್ಟಿದೆ ಅಂದರೆ ಅದಂತ ತೆಗೆಸೋದು ತುಂಬ ಕಷ್ಟ. ಗುರುಗಳ ಹತ್ರ ಇಬ್ಬರು ಶಿಷ್ಯರು ಇರ್ತಾರಂತೆ. ಒಂದು ದಿವಸ ಹೆಂಗೆ ಜಗಳ ಆಡಿಬಿಟ್ಟಿರ್ತಾರೆ ಭಯಂಕರವಾಗಿ, ಗುದ್ದಾಡಿಬಿಟ್ಟು ರಕ್ತಗಳು ಬರೋ ಥರ ಗುದ್ದಾಡಿಬಿಟ್ಟಿರ್ತಾರೆ. ಗುರುಗಳ ಹತ್ರ ಹೋಗುತ್ತೆ ಪಂಚಾಯಿತಿ. ಗುರುಗಳು ಕೇಳ್ತಾರೆ, ಯಾಕೋ ಇವನನ್ನು ಹಿಂಗೆ ಹೊಡೆದೆ ಅಂತ ಕೇಳ್ತಾರೆ. ಗುರುಗಳೇ, ಇವು ನನ್ನನ್ನು ಕತ್ತೆ ಅಂದ ಅಂತ. ಅಲ್ಲ ಕಣೋ, ನಾನು 30 ವರ್ಷದಿಂದ ನೀನು ಬ್ರಹ್ಮ, ನೀನು ಸಚ್ಚಿದಾನಂದ ಸ್ವರೂಪ, ನೀನು ಈ ಶರೀರ ಅಲ್ಲ ಅಂತ 30 ವರ್ಷದಿಂದ ನಾನು ನಿನ್ನನ್ನು ಬ್ರಹ್ಮ ಅಂತ ಇದ್ದೀನಿ. ಅದ್ರದ್ದು ಏನು ಪ್ರಭಾವ ನಿನಗೆ ಬ್ರಹ್ಮ ಅನಿಸ್ದಿಲ್ಲ. ಅವನು ಒಂದು ಸತಿ ಕತ್ತೆ ಅಂದರೆ ನೀನು ನಂಬಿಬಿಟ್ಟ, ನೀನು ನಿಜವಾಗ್ಲೂ ಕತ್ತೆನ? ಮತ್ತು ನೀನು ಅಲ್ಲ ಅಂದಮೇಲೆ ನಿನಗೆ ಯಾಕೆ ಕೋಪ ಬಂತು? ವಿಚಿತ್ರವಾಗಿರ್ತೀವಿ ನಾವು. ಇದು ಜೀವಭಾವವನ್ನು ತೆಗೆಯೋದು ಗುರುಗಳು ಶರಣಿಗೆ ಹೋಗಿ ಡೈಲಿ ಸತ್ಸಂಗ ಮಾಡ್ತಾಯಿದ್ರೆ ಅರ್ಥ ಆಗುತ್ತೆ. ಇಲ್ಲ ಅಂದರೆ ಏನಿಲ್ಲ, ದೇವ್ರ ಹೆಸರು ಹೇಳ್ಕೊತಾ ಇರ್ತಾರೆ, ಪೂಜೆ ಮಾಡ್ಕೊತಾ ಇರ್ತಾರೆ, ಎಲ್ಲರ ಜೊತೆ ಜಗಳನೂ ಮಾಡ್ತಾ ಇರ್ತಾರೆ. ಸಿಗೋದು ಇದು ತತ್ವ ವಿವೇಕ. ಇಲ್ಲೇ ಒಂದು ಸತಿ ಕೇಳಿದ್ರಂತೆ ನಮ್ಮ ಮಠಕ್ಕೆ ಅಡುಗಪ್ಪ ತಾತನ, ಏನಪ್ಪ ಹೆಚ್ಚು ಜನ ಯಾಕೆ ಬರ್ತಾ ಇಲ್ಲ ಅಂದರೆ, ಅಮ್ಮ ಮಿಕ್ಕಿದ್ದು ಆಶ್ರಮಗಳೆಲ್ಲ ಕಿರಾಣ ಕೊಟ್ಟು ಅಂದ್ರಂತೆ, ಪ್ರಾವಿಷನ್ ಸ್ಟೋರ್ ಇದ್ದಂಗೆ. ಇದು ವಜ್ರಗಳ ಅಂಗಡಿ, ಇದು ವಜ್ರ ತಗೊಳ್ಳೋರು ತುಂಬ ಕಡಿಮೆ ಇರ್ತಾರೆ ಅಂತ. ಶಕ್ತಿ ಬೇಕು, ತತ್ವ ವಿವೇಕ ಇದು. ಇದನ್ನು ತುಂಬ ಕಡಿಮೆ ಜನ ಇದಕ್ಕೆ ಅರ್ಥ ಆಗುತ್ತೆ ಇವೆಲ್ಲ. ಆದ್ದರಿಂದ ಪರಿಪೂರ್ಣ ಸಚ್ಚಿದಾನಂದ ತಾನೊಬ್ಬನೇ ಎಂಬುದು ಅಸಿ ಎಂದನು. ಮತ್ತು ಇಹಪರ ಭೋಗದ ವಿರತಿ, ಸಮಾಧಿ, ಷಟ್ಕ ಸಂಪತ್ತಿ, ಮುಮುಕ್ಷುತ್ವ ಎಂಬ 4 ಸಾಧನೆಗಳನ್ನು ಚೆನ್ನಾಗಿ ಸಾಧಿಸಿದ ನಂತರ ಸದ್ಗುರುವನ್ನು ಸೇವಿಸಿ ಅವರ ಅಂತಃಕರಣದಿಂದ ಪ್ರಯತ್ನಿಸಿ ಬಹು ತತ್ವಗಳನ್ನರಿಯಲು ಸಂತೋಷದಿಂದ ಗುರುಪದೇಶವಾಗುವುದು. ಎಲ್ಲಿ ಯಾವ ಶಾಸ್ತ್ರಕ್ಕೆ ಹೋದರೂ, ಯಾವ ಪುರಾಣಕ್ಕೆ ಹೋದರೂ ಇದಂತೂ ತಪ್ಪಿದ್ದಲ್ಲ. ಈಗ ಹುಲಿ ಹಾಲು ಸಾಮಾನ್ಯ ಸ್ಟೀಲ್ ಪಾತ್ರೆಯಲ್ಲಿ, ಸಿಲ್ವರ್ ಪಾತ್ರೆಯಲ್ಲಿ ಇಟ್ಟರೆ ಅದು ತೂತು ಬಿದ್ದೋಗುತ್ತಂತೆ ಪಾತ್ರೆ. ಕೇವಲ ಬಂಗಾರದ ಪಾತ್ರೆಯಲ್ಲಿ ಹುಲಿ ಹಾಲನ್ನು ಇಟ್ಕೋಬೇಕಂತೆ. ಆ ಥರ ತತ್ವ ಇರುತ್ತೆ. ಅದೇ ಥರ ನಮ್ಮಲ್ಲಿ ಜ್ಞಾನ ಬರಬೇಕು ಅಂದರೆ ಅದಕ್ಕೆ ನಮ್ಮದು ಪಾತ್ರತೆ ಇರಬೇಕು. ನಾವು ಅದಕ್ಕೆ ಯೋಗ್ಯರಾಗಬೇಕಂದ್ರೆ ಏನಿರಬೇಕು? ವಿವೇಕ, ವೈರಾಗ್ಯ, ಸಮಾಧಿ, ಷಟ್ಕ ಸಂಪತ್ತಿ ಮತ್ತು ಮುಮುಕ್ಷುತ್ವ, ಈ 4 ಇರಬೇಕು ನಮ್ಮ ಹತ್ರ. ವಿವೇಕ ಏನು ಅಂದರೆ ನಿತ್ಯವಾದ ವಸ್ತು ಯಾವುದು, ಅನಿತ್ಯವಾದ ವಸ್ತು ಯಾವುದು, ಟೆಂಪ್ರವರಿ ವಸ್ತು ಯಾವುದು, ಪರ್ಮನೆಂಟ್ ವಸ್ತು ಯಾವುದು ಅಂತ. ಈ ಪ್ರಪಂಚದಲ್ಲಿ ಎಲ್ಲ ವಸ್ತುಗಳು ಹುಟ್ಟುತ್ತೆ, ಸಾಯುತ್ತೆ. ಆಖರಿಗೆ ಈ ಆಕಾಶ, ಗಾಳಿ, ವಾಯು ಇವು ಕೂಡ ಅಷ್ಟೇ
ಯುಗದ ಆದಿಯಲ್ಲಿ ಹುಟ್ಟುತ್ತೆ, ಯುಗಾಂತದಲ್ಲಿ ಲಯ ಆಗಿಬಿಟ್ಟು ಇವು ಕೂಡ ಇರೋದಿಲ್ಲ. ಮತ್ತು ಇನ್ಯಾವ ವಸ್ತು ಮಿಕ್ಕಿದೆ? ಎಲ್ಲವೂ ಅನಿತ್ಯ ವಸ್ತುಗಳೇ. ಅಂಥ ಅನಿತ್ಯ ವಸ್ತುಗಳನ್ನು ನಾವು ಜೋತಾಡ್ಕೊಂಡು ಇಟ್ಕೊಂಡಿದ್ರೆ ಗನ ಈ ಹರ್ತಿ ನಿಮೇಷತ್ ಕಾಲ ಸರಮು, ಯಾವ ಸಮಯದಲ್ಲಿ ಬೇಕಾದರೂ ಪರಮಾತ್ಮ ತೆಗೆದು ನಮಗೆ ಕೈ ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಯುಕ್ರೇನ್ನಲ್ಲಿ ಯುಕ್ರೇನ್ 2 ದೇಶಗಳು ಯುದ್ಧ ನಡೆಯಿತು. ಅಲ್ಲಿ ಕೂಡ ಪಾಪ ಎಲ್ಲ ಜೀವನ ಎಲ್ಲ ಒಂದು 60 ವರ್ಷ ಕಷ್ಟಪಟ್ಟು ಏನೋ ಒಂದಷ್ಟು ರೊಕ್ಕ ಫಿಕ್ಸ್ಡ್ ಡೆಪಾಸಿಟ್ ಇಟ್ಕೊಂಡು ಅಂತಿಮ ಸಮಯದಲ್ಲಿ ಚೆನ್ನಾಗಿ ಹಾಯಾಗಿ ಜೀವನ ನಡೆಸಬೇಕಂತ ಕೆಲವರು ಅಲ್ಲಿ ಒಂದು ಬಿಲ್ಡಿಂಗ್ ಎಲ್ಲ ಅಂತ ವೃದ್ಧರೇ ಇದ್ದರಂತೆ, ಒಂದು ಟೀಮ್ ಥರ ಮಾಡಿಕೊಂಡು ಚೆನ್ನಾಗಿ ಆರಾಮಾಗಿ ಅವೆಲ್ಲ ಇಟ್ಕೊಂಡು ಹಾಯಾಗಿ ಜೀವನ ನಡೆಸ್ತಾ ಇದ್ದರಂತೆ. ಯುದ್ಧ ಸ್ಟಾರ್ಟ್ ಆಯಿತು, ಬಾಂಬ್ ಬಂದು ಆ ಅಪಾರ್ಟ್ಮೆಂಟ್ ಮೇಲೇ ಬಿದ್ದಿದೆ. 60 ವರ್ಷ ಕಷ್ಟಪಟ್ಟಿದ್ದು ಎಲ್ಲ ಕೂಡ ಒಂದು ಸತಿ ಉಡೀಸು. ಮತ್ತು ಕಷ್ಟಪಟ್ಟವನು ಕಷ್ಟಪಡ್ದೇವ್ರನ್ನೆಲ್ಲ ಚಿಪ್ಪು ತಗೊಂಡು ಕಾನ್ಸಂಟ್ರೇಷನ್ ಕ್ಯಾಂಪಲ್ಲಿ ಭಿಕ್ಷೆ ಬೇಡ್ತಾರೆ. ಅಂಥ ಒಂದು ಅನಿತ್ಯವಾದಂಥ ವಸ್ತು ಮೇಲೆ ನೀನು ನಂಬಿ ಇದ್ದೆ, ಅದು ಯಾವಾಗ ಬೇಕಾದರೂ ಪರಮಾತ್ಮ ಕಿತ್ಕೊಂಡ್ಬಿಡ್ತಾನೆ, ಕಾಲ ಹೋಗ್ಬಿಡುತ್ತೆ. ಅಂಥದ್ರ ಮೇಲೆ ನಿನ್ನ ಜೀವನ ಆಧಾರವಾಗಿರಬಾರ್ದು. ಅದೇ ಜ್ಞಾನವನ್ನು ತಗೊಂಡು ನೀನು ನಿನ್ನ ಸ್ವರೂಪ ಅಂತ ತಿಳ್ಕೊಂಡಿದ್ರೆ, ಯೋಗಿಗಳು ಹೆಂಗಿರ್ತಾರೆ ನೋಡಿ, ನಿರ್ವಿಕಲ್ಪ ಸಮಾಜ ಸ್ಥಿತಿಲಿ ಇರ್ತಾರೆ. ಅವ್ರಿಗೆ ಊಟ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಅವ್ರನ್ನ ಯಾರಾದರೂ ಏನಾದರೂ ಮಾಡೋಕ್ಕಾಗುತ್ತಾ? ಯಾರಾದರೂ ಅವ್ರನ್ನ ತಲೆ ಬಗ್ಸೋಕ್ಕಾಗುತ್ತಾ? ಒಬ್ಬರು ಒಬ್ಬರ ಹತ್ರ ಗುಲಾಮತನ ಮಾಡ್ತಾರೆ ಅವರು. ಅದು ತಾನೇ ನಿಜವಾದ ಸ್ವತಂತ್ರತೆ, ಅದು ತಾನೇ ನಿಜವಾದ ಜೀವನ. ಅಂದರೆ ಅಂಥ ಒಂದು ಸ್ಥಿತಿಗೆ ಹೋಗೋದು ಬಿಟ್ಟು ಈ ಹೊರಗಡೆ ಇರೋ ಪ್ರಪಂಚದಲ್ಲಿರೋ ವಸ್ತುಗಳನ್ನು ಇಟ್ಕೊಂಡು ಇದು ನನ್ನನ್ನು ಕಾಪಾಡುತ್ತೆ, ಇದು ನನ್ನ ರಕ್ಷಣೆಗಿರುತ್ತೆ ಅಂತ ನಂಬಿರ್ತೀವಿ. ಯಾವಾಗ ಬೇಕಾದರೂ ನಮ್ಮಿಂದ ದೂರ ಆಗಿರ್ತಾವೆ. ಅಂಥ ಅನಿತ್ಯ ವಸ್ತುಗಳ ಮೇಲೆ ನಾವು ಆಧಾರ ಪಡಿರಬಾರ್ದು. ನಿತ್ಯಾನಿತ್ಯ ವಸ್ತು ವಿವೇಕ ಮಾಡಬೇಕು, ವೈರಾಗ್ಯ ಇರಬೇಕು. ಪ್ರಪಂಚದ ಮೇಲೆ ಇದೇನು ಚೆನ್ನಾಗಿಲ್ಲ ಹೇಳಿದ್ನಲ್ಲ ಅವನು, ಒಂದು ಸತಿ ಕೆಳಗಡೆ ಕೆಳಮಟ್ಟಕ್ಕೆ ಬಿದ್ದೋಗ್ಬಿಟ್ರೆ ಅದೇ ಚೆನ್ನಾಗಿ ಅನಿಸ್ತಾ ಇರುತ್ತಂತೆ. ಇಂದ್ರನು ದೇವತೆಗಳೆಲ್ಲ ಮೇಲ್ಗಡೆ ಲೋಕದಿಂದ ಕೆಳಗಡೆ ಸುತ್ತಾಡೋಕ್ಕೆ ಬರ್ತಾರಂತೆ. ಬಂದರೆ ಅಲ್ಲಿ ಹಂದಿಗಳನ್ನು ನೋಡಿಬಿಟ್ಟು, ಅಯ್ಯೋ ಪಾಪ ಈ ಹಂದಿಗಳೇನು ಆ ಚರಂಡಿ ನೀರಲ್ಲಿ ಮಲಮೂತ್ರಗಳನ್ನು ತಿಂದುಬಿಟ್ಟು ಇದೇ ಜೀವನ ಅನ್ಕೊಂಡ್ಬಿಡ್ತಾ ಇದ್ದಾವೆ, ಇವಕ್ಕೆ ಹೋಗಿ ಸ್ವಲ್ಪ ಜ್ಞಾನ ಕೊಡಬೇಕು. ಮೇಲ್ಗಡೆ ಸ್ವರ್ಗದಲ್ಲಿ ಎಷ್ಟು ಉತ್ಕೃಷ್ಟವಾದ ಒಳ್ಳೆ ಫೆಸಿಲಿಟಿ ಇದ್ದಾವೆ, ಅಟ್ಲೀಸ್ಟ್ ಇವಕ್ಕೆ ಜ್ಞಾನ ಬಂದರೆ ಅದನ್ನು ಬಿಟ್ಟು ಮೇಲ್ಗಡೆ ಸ್ವರ್ಗಕ್ಕೆ ಬರೋದಕ್ಕೆ ಸಾಧನೆ ಆದರೂ ಮಾಡ್ಕೊತಾರೆ ಅಂದ್ಬಿಟ್ಟಿದ್ದನು. ಇನ್ನು ಹಂದಿಗಳಿಗೆ ಪಾಠ ಮಾಡಬೇಕಂದ್ರೆ ಹಂದಿ ಶರೀರ ತಗೋಬೇಕಲ್ಲ, ಹಂದಿ ಶರೀರ ತಗೊಂಡು ಅವುಗಳಿಗೆ ಗುಣಪಾಠ ಮಾಡೋಕ್ಕಂತ ಹೋಗ್ನಂತೆ. ಹಂದಿ ಶರೀರ ಬಂದ ತಕ್ಷಣ ಮಾಯಿ ಅಟ್ಯಾಕ್ ಆಗಿಬಿಟ್ಟಿದೆ. ಹೋಗ್ಬಿಟ್ಟಿದ್ದನ್ನು ಅಲ್ಲಿ ಹೆಣ್ಣು ಹಂದಿ ಜೊತೆ ಮದುವೆ ಮಾಡ್ಕೊಂಡ್ಬಿಡ್ತಾನೆ ಭೂಲೋಕದಲ್ಲಿ. ಇನ್ನು ಮಕ್ಕಳೆಲ್ಲ ಹುಟ್ಟುಬಿಡ್ತಾರೆ, ಸಣ್ಣ ಹಂದಿ ಮರಿಗಳೆಲ್ಲ ಹುಟ್ಟುಬಿಡ್ತಾರೆ. ಮತ್ತು ನೋಡಿದ್ರೆ ಸ್ವರ್ಗದಲ್ಲಿ ಸಿಂಹಾಸನ ಖಾಲಿಯಾಗಿದೆ. ದೇವೇಂದ್ರ ಏನು ಕೆಳಗಡೆ ಭೂಲೋಕಕ್ಕೆ ಸುತ್ತಾಡಿ ಬರ್ತೀನಿ ಅಂತ ಹೋಗಿ ಇನ್ನೂ ವಾಪಸ್ಸೇ ಬಂದಿಲ್ವಲ್ಲ. ಅದು ದೇವತೆಗಳು ದಿವ್ಯ ದೃಷ್ಟಿಯಿಂದ ನೋಡಿದ್ರೆ ಈ ಹಂದಿ ಜನ್ಮ ಎತ್ತಿ ಸಿಕ್ಕಾಕೊಂಡ್ಬಿಟ್ಟಿದೆ ಅಂತ ಗೊತ್ತಾಗುತ್ತೆ. ಬಂದುಬಿಟ್ಟು, ದೇವೇಂದ್ರ ಏನಿದು ಕತೆ, ಇಂದ್ರ ಪದವಿಯನ್ನು ಬಿಟ್ಟು ಇಷ್ಟು ದಿವಸ ಖಾಲಿ ಇರಬಾರ್ದು, ನಡಿ ವಾಪಸ್ ಬಂದುಬಿಡು ಅಂತ. ನಿಮಗೇನಾದ್ರು ಬುದ್ಧಿ ಇದೆಯಾ? ನೀವೇನಾದರೂ ಮನುಷ್ಯ, ನಿಮಗೇನು ದಯಾಗುಣದ ಒಂದು ಚೂರಿತ ಇದೆಯಾ? ನನ್ನ ಹೆಂಡತಿ ಮಕ್ಕಳು ನೀವು ನೋಡ್ತಾ ಇಲ್ವಾ? ನಾನು ಬಿಟ್ಟು ಬಂದುಬಿಟ್ರೆ ಇವ್ರು ಏನಾಗ್ಬಿಡ್ಬೇಕು, ಇವ್ರ ಗತಿ ಏನಾಗಬೇಕು? ನನಗೆ ಬರೋಕ್ಕಾಗಲ್ಲ ಅಂತಂತೆ. ಅವ್ರ ಆಶ್ಚರ್ಯ ಆಗುತ್ತೆ, ಅಯ್ಯೋ ದೇವೇಂದ್ರನಿಗೆ ಅಂತ ಗತಿ ಬಂದಿದೆ ಅನ್ನೋದು. ಮತ್ತು ಇಲ್ಲ ಹಿಂಗೆ ಬಿಡೋದಿಲ್ಲ ಅಂದ್ಬಿಟ್ಟಿದ್ದು ಫಸ್ಟ್ ಮರಿಗಳನ್ನು ಸಾಯಿಸಿಬಿಡ್ತಾರೆ, ಹಂದಿ ಮರಿಗಳನ್ನು, ಮತ್ತು ಹೆಂಡತಿಯನ್ನು ಸಾಯಿಸ್ತಾರೆ. ಆದರೂ ಕೂಡ ಇನ್ನೂ ಹಂದಿ ಶರೀರ ಬಿಟ್ಟು ಬರೋದಕ್ಕೆ ಮೋಹ ಇರೋದಿಲ್ಲ, ಬೆಳೋ ಅಂತ ಅಳ್ತಾ ಇರ್ತಾರೆ. ಮತ್ತು ಆ ಹಂದಿ ಶರೀರವನ್ನು ಕೂಡ ಸಾಯಿಸಿಬಿಡ್ತಾರೆ. ಆವಾಗ ದೇವೇಂದ್ರ ಹೊರಗಡೆ ಬಂದು ಆಶ್ಚರ್ಯಪಡ್ತೇನೆ, ಅಯ್ಯೋ ನಾನು ಅವುಗಳಿಗೆ ಬುದ್ಧಿವಾದ ಹೇಳಕ್ಕೆ ಹೋಗ್ಬಿಟ್ಟು ನಾನು ಅದರ ಥರ ಆಗಿಬಿಟ್ಟಿದ್ನಲ್ಲ ಅಂದ್ಬಿಟ್ಟು. ಮಾಯು ಸಾಕ್ಷಾತ್ ವಿಷ್ಣು ಪರಮಾತ್ಮ ಹಂದಿ ವರಾಹ ಅವತಾರ ಎತ್ತುಬಿಟ್ಟು ಅದರಿಂದ ಹೊರಗಡೆ ಬರೋಕ್ಕಾಗಲಿಲ್ಲ. ಹೆಂಡತಿ ಮಕ್ಕಳು ಮರಿಗಳು ಮಾಡಿಕೊಂಡು ಫುಲ್ ಎಂಜಾಯ್ ಮಾಡ್ತಾ ಇರ್ತಾನೆ. ಅಯ್ಯೋ ವೈಕುಂಠ ಖಾಲಿ ಆಗಿದ್ದಪ್ಪ, ಬನ್ನಿ ದೇವತೆಗಳ ಬಾ ಅಂದರೆ ಬರೋದಿಲ್ಲ. ಮತ್ತು ಶಿವ ಬಂದು ಅದನ್ನು ಸಂಹಾರ ಮಾಡಬೇಕಾಗುತ್ತೆ ಆ ಅವತಾರನ. ಆಗ ವಿಷ್ಣು ಪರಮಾತ್ಮ ಹೊರಗಡೆ ಬರ್ತಾನೆ. ಮತ್ತು ಇನ್ನೊಬ್ಬ ಋಷಿ, ಆತನಿಗೂ ಒಂದು ಹಂದಿ ಜನ್ಮ ಎತ್ತಬೇಕಂತ ಪ್ರಬಲ ಪ್ರಾರಬ್ಧ ಇರುತ್ತೆ. ಆದ್ದರಿಂದ ಶಿಷ್ಯನಿಗೆ ಹೇಳ್ತಾನೆ, ನೋಡಪ್ಪ ನಾನು ಒಂದು ಪ್ರಾರಬ್ಧ ತಪ್ಪಿಸ್ಕೊಳಕ್ಕಾಗ್ತಾಯಿಲ್ಲ, ಇಂಥ ಮನೇಲಿ ನಾನು ಹಂದಿ ಜನ್ಮಗೆ ಹುಡ್ತೀನಿ, ನನ್ನ ಮೂತಿ ಮೇಲೆ ಹಿಂಗೆ ಬಿಳಿ ಮಚ್ಚೆ ಇರುತ್ತೆ, ಅದನ್ನು ನೋಡಿಬಿಟ್ಟಿದ್ದು ನೀವು ಇಮಿಡಿಯೇಟಾಗಿ ಒಂದು 10 ದಿವಸ 20 ದಿವಸ ಆದಮೇಲೆ ನನ್ನನ್ನು ಕತ್ತರಿಸ್ಬಿಟ್ಟು ಸಾಯಿಸಿಬಿಡಿ, ಆ ಪ್ರಾರಬ್ಧ ನಂದು ಪೂರ್ತಿ ಆಗೋಗುತ್ತೆ ಅಂತ. ಸರಿ ಅಂತ ಶಿಷ್ಯ ಹಂಗೆ ನೋಡ್ತಾ ಇರ್ತಾನೆ. ಚರಂಡಿಯಲ್ಲಿ ಒದ್ದಾಡೋದು, ಮಲಮೂತ್ರಗಳು ತಿನ್ನೋದು ಅವೆಲ್ಲ ನೋಡಿ ಶಿಷ್ಯನಿಗೆ ತುಂಬ ನೋವಾಗುತ್ತೆ. ಅಯ್ಯೋ ನಮ್ಮ ಗುರುಗಳಿಗೆ ಎಂಥ ಗತಿ ಬಂತಪ್ಪ ಅಂತ. ಇನ್ನು ಆ ದಿವಸ ಬಂತು, ಸಾಯಿಸೋ ದಿವಸ ಬಂದು ಸಾಯಿಸ್ಬೇಕಂತ ಹೋಗ್ತಾಯಿದ್ರೆ
ಯೋಗಮಯದಿಂದ ಗುರುಗಳು ಅದರಿಂದ ಮಾತಾಡಿದೆ, ಯಾಕೋ ನನ್ನನ್ನು ಸಾಯಿಸೋಕ್ಕೆ ಬರ್ತಾಯಿದೆ, ಮುಟ್ಟಲ್ಲ, ಬಿಟ್ಬಿಡು ನನ್ನನ್ನು ಅಂತಾರೆ. ಅಯ್ಯೋ ಗುರುಗಳೇ, ನೀವೇ ಹೇಳಿದ್ದು ಈ ಸಮಯ ಬಂದಾಗ ನನ್ನನ್ನು ಸಾಯಿಸ್ಬಿಡಿ, ಆ ಪ್ರಾರಬ್ಧ ಹೊಟ್ಟೋಗುತ್ತೆ ಅಂದರೆ, ಬೇಡ ಕಣೋ, ಬಿಟ್ಬಿಡು, ಎಷ್ಟು ಹಾಯಾಗಿದೆ ಕಣೋ, ಈ ಚರಂಡಿ ನೀರೆಲ್ಲ ಒದ್ದಾಡ್ತಾಯಿದ್ರೆ ಏನು ಆನಂದ ಕಣೋ, ಆ ಮಲಮೂತ್ರಗಳು ಏನು ಟೇಸ್ಟಾಗಿದ್ದಾವೆ ಕಣೋ, ತುಂಬ ಅದ್ಭುತವಾಗಿದೆ ಕಣೋ, ನನ್ನನ್ನು ಬಿಟ್ಬಿಡು, ಇದೇ ಜನ್ಮ ತುಂಬ ಚೆನ್ನಾಗಿದೆ ಅಂತಾನಂತೆ. ಆದರೆ ಶಿಷ್ಯನಿಗೆ ಆಶ್ಚರ್ಯ ಆಗುತ್ತಂತೆ, ಅಯ್ಯೋ ಇದು ಚೆನ್ನಾಗಿದೆ ಅಂತ ಇದನ್ನಲ್ಲ ಅಂದ್ಬಿಟ್ರು. ಆದರೂ ಕೂಡ ಶಿಷ್ಯ ಕಟ್ ಮಾಡಿಬಿಡ್ತಾನೆ. ಮತ್ತು ಹೊರಗಡೆ ಬಂದು ಋಷಿ, ಅಯ್ಯೋ ಇದೇನು ಮಾಯೆಯಪ್ಪ, ಆ ಕೊಳಕು ಆದಂಥ ಜೀವನ ಕೂಡ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತಲ್ಲ ಅಂತ. ಕೆಳಮಟ್ಟಕ್ಕೆ ಒಂದು ಸರಿ ಕೆಳಗಡೆ ಬಿದ್ದುಬಿಟ್ರೆ ಅದೇ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಈ ಮನುಷ್ಯ ಜನ್ಮ ಕೂಡ ಅಷ್ಟೇ, ಸುಮಾರು ಜನಕ್ಕೆ ಇದೇನೋ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇರುತ್ತೆ. ಇದು ಮೋಸ, ಇದು ಮಾಯೆಯಲ್ಲಿದು ಏನು ಚೆನ್ನಾಗಿದೆ. ಹುಟ್ಟಿದಾಗಿಂದ ಸಾಯೋ ತನಕ ನಮ್ಮ ಜುಟ್ಟು ಯಾರ್ದೋ ಒಬ್ಬರು ಕೈಲಿರುತ್ತೆ. ಪರಾಧೀನತೆ, ಎಲ್ಲೋ ಒಂದು ಕಡೆ ನಾವು ಸರೆಂಡರ್ ಆಗಲೇಬೇಕಾಗ್ತಾ ಇರುತ್ತೆ. ಎಷ್ಟು ನೀನು ಬುದ್ಧಿವಂತಿಕೆಯಿಂದ ಎಲ್ಲ ದುಡ್ಡು ಗಿಡ್ಡು ಎಲ್ಲ ಫಿಕ್ಸ್ಡ್ ಇಟ್ಕೋಬೋದು. ಮತ್ತು ಕೆಲಸದವ್ರು ಯಾರೋ ಬೆಡ್ ಮೇಲೆ ಬಿದ್ದಾಗ ಯಾರೋ ಕೆಲಸದವ್ರಾದರೂ ಬೇಕಲ್ಲ, ಅವ್ರನ್ನೇನೋ ಕಂಟ್ರೋಲ್ ಮಾಡ್ತಾರೆ, ಅವ್ರನಿಗೆ ವಿಷ ಕೊಟ್ಟು ಸಾಯಿಸಿಬಿಡ್ತಾರೆ ನಿನ್ನ ಆಸ್ತಿ ಸಲುವಾಗಿ. ಎಲ್ಲಿ ಹೋದರೂ ಕೂಡ ಯಾರ್ದೋ ಒಬ್ಬರ ಮೇಲೆ ಡಿಪೆಂಡೆನ್ಸ್ ಇರುತ್ತೆ. ಬೆಂಗಳೂರು ಸಿಟಿಗಳಲ್ಲೆಲ್ಲ ಹಿಂಗೆ ಯಾರ್ಯಾರು ನಾವು ಸ್ವತಂತ್ರವಾಗಿರಬೇಕಂತ ವಯಸ್ಸಾಗಿರೋರು ಜಗಳಗಳು ಮಾಡಿಕೊಂಡು ಸಪ್ರೇಟಾಗಿರೋರನ್ನೆಲ್ಲ ಹಿಂಗೆ ಸಾಯಿಸಿಬಿಟ್ಟಿದ್ದಾರೆ. ಮತ್ತು ಅವ್ರ ಹತ್ರ ದುಡ್ಡಿದೆ, ಅವ್ರು ಸಿಂಗಲ್ ಆಗಿದ್ದಾರೆ, ಅವ್ರ ಹತ್ರ ಮಕ್ಕಳು ಕೂಡ ಇಲ್ಲ ಅಂದರೆ ಸುಮ್ಮನೆ ಬಿಡ್ತಾರೆ. ಈಸಿಯಾಗಿ ಸಾಯಿಸ್ಬಿಟ್ಟು ಅವ್ರ ಸಂಪತ್ತಿ ಮೇಲೆ ಕಣ್ಣಾಕ್ಬಿಟ್ಟು ಕದ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದಾರೆ. ಇವ್ರೇನು ಅನ್ಕೊತಾರೆ, ಇಲ್ಲ ನಾನೆಲ್ಲ ದುಡ್ಡು ಗಿಡ್ಡು ನನ್ನ ಹತ್ರ ಇಟ್ಕೊಂಡು ಆರಾಮಾಗಿ ಯಾರ ಹತ್ರನೂ ತಲೆ ಬಗ್ಸಿದ್ರೆ ಹಾಯಾಗಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಹಾಯಾಗಿ ಕೆಲಸದವ್ರನ್ನೆಲ್ಲ ಇಟ್ಕೊಂಡು ನಾನು ಜೀವನ ಮಾಡಿ ನಡೆಸ್ಬೋದು ಅಂತ ಇವ್ರು ಅನ್ಕೊತಾರೆ. ಆ ಕೆಲಸದವ್ರೆ ಆ ಕಲರ್ಗೆ ಇನ್ಫಾರ್ಮೇಷನ್ ಕೊಟ್ಟು ಸಾಯಿಸ್ಬಿಡ್ತಾರೆ. ಹಾಂ, ಸಾಯಿಸ್ಬಿಟ್ಟಿದ್ದಾರೆ. ಬೆಂಗಳೂರಲ್ಲಂತೂ ಬೀದಿಗೆ ಒಂದೊಂದು ಸ್ಟೋರಿ ಇರುತ್ತೆ ಅಲ್ಲಿ. ಮತ್ತೆ ಅಷ್ಟೇ, ಅಂಥ ಮನುಷ್ಯ ಜನ್ಮವನ್ನು ಮತ್ತೆ ಎತ್ತಬೇಕಂತ ಯಾಕೆ ಅನ್ಕೋಬೇಕು? ಮತ್ತು ಇಂಥ ಜನ್ಮದ ಮೇಲೆ ಮೋಹ ಯಾಕೆ ಜನರಿಗೆ? ಎಲ್ಲಿ ಹೋದ್ರೂ ಸಮಸ್ಯೆಗಳೇ ಇದ್ದಾವೆ. ವೈರಾಗ್ಯ ಬರೋದಿಲ್ವಲ್ಲ, ಬೇಡಪ್ಪ ಇನ್ನೊಂದು ಸತಿ ಜನ್ಮ ಹುಟ್ಟಬಾರ್ದು ಅಂತ ಆ ವೈರಾಗ್ಯ ಬರ್ತಾ ಇಲ್ವಲ್ಲ. ಒದೆಗಳು ತಿದ್ದರೂ ಕೂಡ, ದುಃಖನ ಅನುಭವಿಸಿದ್ರೂ ಕೂಡ ಇನ್ನೂ ಅಲ್ಲೇ ಆ ಹಂದಿ ಒದ್ದಾಡ್ದಂಗೆ ಹಂಗೆ ಒದ್ದಾಡ್ಬೇಕಂತಾರಲ್ಲ, ಈ ಕಡೆ ಬುದ್ಧಿ ಬರೋದೇ ಇಲ್ವಲ್ಲ. ಒಂದು ಸತಿ ಮತ್ತೆ ಇನ್ನೊಂದು ಸತಿ ಜನನ ಮರಣ ಚಕ್ರಗಳಿಗಿಂದ ನಾನು ವಿಮುಕ್ತಿಯನ್ನು ಹೊಂದಬೇಕು ಅಂತ. ಮತ್ತು ಆದ್ದರಿಂದ ವಿಚಾರ ಮಾಡಬೇಕು. ಆ ಥರ ಜೀವನ ವೇಸ್ಟ್ ಮಾಡ್ಕೋಬಾರ್ದು. ಅರ್ಥಮನರ್ಥಂ ಭಾವಯ ನಿತ್ಯಂ ಅಂತ ಶಂಕರಾಚಾರ್ಯ ಹೇಳ್ತಾರೆ. ನಾವು ಅನ್ಕೊಂತೀವಿ ನಮ್ಮ ಹತ್ರ ರೊಕ್ಕ ದುಡ್ಡು ಇಟ್ಕೊಂಡ್ರೆ ಅದು ನಮ್ಮನ್ನು ಕಾಪಾಡುತ್ತೆ ಅಂತ. ಕಾಪಾಡೋದೆಲ್ಲ ಸಾಯಿಸ್ಬಿಡುತ್ತೆ ನಿನ್ನನ್ನು. ನೀನು ಈಗ ಮನುಷ್ಯ ಒಬ್ಬ ಪರಮಾತ್ಮ ಹಿಂಗೆ ದುಡ್ಡಿದ್ರೆ ಸುಖವಾಗಿರ್ತೀನಿ ಅಂತ ಯಾರೋ ಒಬ್ಬ ಅಂತಿರ್ತಾನಂತೆ ಶಿಷ್ಯ ಗುರುಗಳ ಹತ್ರ. ಸರಿಯಪ್ಪ ನಿನಗೆ ದುಡ್ಡಿದ್ರೆ ಸುಖ ಇರುತ್ತಲ್ಲ ಅಂದ್ಬಿಟ್ಟಿದ್ದನು ಆಗ 1 ಲಕ್ಷ ರೂಪಾಯಿ ಕೊಟ್ಟುಬಿಡ್ತಾನಂತೆ. ಆ 1 ಲಕ್ಷ ರೂಪಾಯಿ ಮನೆಗೆ ತೊಗೊಂಬರ್ತಾನಂತೆ. ಮನೆಗೆ ತೊಗೊಂಬಂದು ಬೀರುವಲ್ಲಿ ಇಟ್ಕೊತಾನಂತೆ. ಬೀರುವಲ್ಲಿ ಇಟ್ಕೊಂಡ್ರೆ ಅಷ್ಟಕ್ಕೆ ಮುಂಚೆ ಅವರ ರೊಕ್ಕ ಇಲ್ಲ ಅಂದರೆ ಚೆನ್ನಾಗಿ ಹಾಯಾಗಿ ನಿದ್ದೆ ಬರ್ತಾಯಿತ್ತಂತೆ. ಈಗ ನಿದ್ದೆ ಬರ್ತಾಯಿಲ್ಲ ಆತನಿಗೆ. ಹೆಂಡತಿ ಏನಾದರೂ ಕಾಫಿ ಇದು ಕೊಟ್ಟರೆಗನ ಹೆಂಡತಿ ಮೇಲೆ ಅನುಮಾನ ಬರ್ತಾಯಿದೆ ಅಂತ, ಎಲ್ಲಿ ವಿಷ ಹಾಕ್ಬಿಟ್ಟಿದ್ದಲ್ಲ ಆ ದುಡ್ಡು ಸಲುವಾಗಿ. ಮಕ್ಕಳೇನಾದರೂ ನಿನ್ನ ಕಾಲು ಒತ್ತೀನಿ ಅಂತ ಹತ್ರ ಬಂದರೆ, ಇಲ್ಲ ಇವ್ನು ನನ್ನ ಕತ್ತು ಇಸಿಬಿಟ್ಟು ಸಾಯಿಸಿಬಿಡ್ತಾನೆ ಅಂದ್ಬಿಟ್ಟು ಹೆದರಿಕೆ ಆಗ್ತಾಯಿದೆ ಅಂತ. ಎಲ್ಲ ಭಯ ಹೆದರಿಕೆ ಹಾಕ್ಕೊಂಡು ಒಂದು ವಾರ ನಿದ್ದೆ ಇಲ್ದಿರ ಅವನು ಹೆದರ್ತಾ ಇರ್ತಾನಂತೆ. ಮತ್ತೆ ತೊಗೊಂಡೋಗ್ಬಿಟ್ಟಿದ್ರೆ ಆ ದುಡ್ಡು ತೊಗೊಂಡೋಗ್ಬಿಟ್ಟು ಗುರುಗಳು ವಾಪಸ್ ಕೊಟ್ಬಿಡ್ತಾನಂತೆ. ಇದರಿಂದ ಏನೋ ಸುಖ ಬರುತ್ತೆ ಅಂದರೆ ಇದರಿಂದ ಎಲ್ಲ ಇಲ್ಲದೇ ಇರೋ ಟೆನ್ಷನ್ನು, ಇಲ್ಲದೇ ಇರೋ ಭಯಗಳು, ಇನ್ನೂ ಇರೋ ಸಂಬಂಧ ಎಲ್ಲ ಕೆಟ್ಟೋಗ್ತಾ ಇದೆ ಅಂದ್ಬಿಟ್ಟು. ಛೋಟಾ ಮಹಾರಾಜ್ ಅಂತ ಮಹಾಸಿದ್ಧ ಪುರುಷರು ಚೆನ್ನಾಗಿ ಧ್ಯಾನ ಸಮಾಧಿಯಲ್ಲಿರೋಂಥವ್ರಿಗೆ ಯಾರೋ ಒಂದು ದಿವಸ ಬಂದುಬಿಟ್ಟಿದ್ದು 100 ರೂಪಾಯಿ ದಕ್ಷಿಣ ಇಟ್ಬಿಟ್ಟು ಹೋಗ್ಬಿಡ್ತಾನಂತೆ. ಆ 100 ರೂಪಾಯಿ ದಕ್ಷಿಣ ಇಟ್ಟರೆ ಇದಕ್ಕೆ ನಾನು ಬುಕ್ಸ್ ತೊಗೊಳ್ಳಿಲ್ಲ, ಆಸನ ತೊಗೊಳ್ಳಿಲ್ಲ, ಇಲ್ಲೇನಾದರೂ ತಿಂಡಿ ತೊಗೊಳ್ಳಿಲ್ಲ, ಇಲ್ಲ ಪೆನ್ ತೊಗೊಳ್ಳಿಲ್ಲ,
ಬರೀ ಇದೇ ವೃತ್ತಿಗಳು ಬರ್ತಾಯಿದ್ದಾವಂತೆ. ಏನು ಮಾಡಲಿ, 200 ರೂಪಾಯಿಂದ ಏನು ಮಾಡೋಣ, ಹಂಗೆ ಮಾಡೋಣ, ಹಿಂಗೆ ಮಾಡೋಣ, ಅದು ಇದು ಅಂದ್ಬಿಟ್ಟು 3 ದಿವಸ ಧ್ಯಾನ ಕೆಟ್ಟೋಗ್ಬಿಟ್ಟಿದೆ. ಬಂದುಬಿಟ್ಟು ಗುರುಗಳ ಹತ್ರ ಬಂದುಬಿಟ್ಟು, ಗುರುಗಳೇ ಹಿಂಗೆ ನಂದು ಯಾರೋ ದಕ್ಷಿಣ ಇಟ್ಟು ಹೋದರೆ ಹಿಂಗೆ ತಲೆ ಕೆಟ್ಟೋಯ್ತು, ಇದರಿಂದ ಎಲ್ಲ ಮನಸ್ಸು ವೃತ್ತಿಗಳು ಏನೋ ಒಂದು ಪ್ಲ್ಯಾನ್ಗಳು ಬರ್ತಾನೆ ಇದ್ದಾವೆ ಅಂತ. ಸಗಣಿ ತಗೊಂಬ ಅಂದಂತ. ಸಗಣಿ ಒಳಗಡೆ ಇಟ್ಬಿಡು 100 ರೂಪಾಯಿ ಅಂದ್ಬಿಟ್ಟು ಗಂಗಾ ನದಿಗೆ ಬಿಟ್ಬಿಡು ಅಂದಂತ. ಅಷ್ಟು ಡೇಂಜರ್ ಇವು. ಅದಿದ್ರೇಗಾನ ಸುಮ್ಮನೆ ಚಂಚಲ ಬುದ್ಧಿಯನ್ನು ಇದ್ಬಿಟ್ಟು ಇಲ್ಲ ಇರೋ ಮನುಷ್ಯಾಂತೆಯನ್ನು ಹಾಳು ಮಾಡ್ತಾ ಇರುತ್ತೆ. ಸನ್ಯಾಸ ಧರ್ಮಗಳು, ಗುರುಗಳೇ ಆಗಲಿ, ಯಾಕೆ ಶಿಷ್ಯರು ನಾವೆಲ್ಲ ಬಿಟ್ಟು ಬಾ ಅಂತಾರೆ ಅಂದ್ರೆಗನ ಅವೆಲ್ಲ ಇದ್ರೆಗನ ನಿನಗೆ ಸಾಧನೆ ಏನೂ ಆಗೋದಿಲ್ಲ. ನಿನಗೆ ಪರಮಾತ್ಮನ ಬಗ್ಗೆ ಮನಸ್ಸು ಬರೋದಿಲ್ಲ. ಅದ್ರ ಮೇಲೇ ಹೋಗ್ತಾ ಇರುತ್ತೆ ಮನಸ್ಸು, ಯಾವಾಗಲೂ ಅದ್ರ ಮೇಲೆ ಹೋಗ್ತದೆ. ಮತ್ತು ಹಾವಿನ ಜನ್ಮ ಎತ್ತಬೇಕಾಗಿರುತ್ತೆ. ಹಾವಿನ ಜನ್ಮ. ನಾರದ ಮತ್ತು ವಿಷ್ಣು ಒಂದು ಸತಿ ಹಿಂಗೆ ಇದಾಗುತ್ತೆ. ನಾರದನಿಗೂ ಅನಿಸ್ತಾ ಇರುತ್ತೆ ದೇವರೇನು ಚೆನ್ನಾಗಿ ಮಾಡ್ತಾಯಿಲ್ಲ ಅಂದ್ಬಿಟ್ಟಿದ್ದು. ಒಂದು ಮನೆಗೆ ಹೋಗ್ತಾನೆ, ಯಾವ ಭಿಕ್ಷೆಗೆ ಹೋಗ್ತಾರೆ ನಾರದ ಮತ್ತು ವಿಷ್ಣು ಭಗವಾನ್. ಅವನು ಬೈದು ಕಳಿಸ್ತಾನೆ, ಒಂದು ಭಿಕ್ಷೆ ಹಾಕೋದೇ ಇಲ್ಲ. ನಾರದನ ಕೋಪ ಬರುತ್ತೆ, ಏನು ನೋಡು ಪರಮಾತ್ಮ ಇವನು ಎಷ್ಟು ದುಷ್ಟನಾಗಿದ್ದಾನೆ, ಇನ್ನೂ ಒಂದು ಸೃಷ್ಟಿಯಲ್ಲಿ ನಿನಗೆ ಭಿಕ್ಷೆ ಕೊಡಲಿಲ್ವಲ್ಲ ಇವನು, ಅವನಿಗೆ ಶಾಪ ಆಗಿಬಿಡಿ ಅಂತಾರೆ. ಹೌದಪ್ಪ, ನೀನು ಅಂದಿದ್ದ ನಿಜ, ಅವನಿಗೆ ಶಾಪ ಹಾಕ್ತೀನಿ, ನೀನು ಒಳ್ಳೆ ದುಡ್ಡು ಧನ ಸಂಪತ್ತಿಂದ ಚೆನ್ನಾಗಿ ಶ್ರೀಮಂತನಾಗ್ಬಿಡು ಅಂತಾನೆ. ನಾರದನಿಗೆ ಇನ್ನೂ ಕೋಪ ಬರುತ್ತೆ, ಏನಿದು ನಾನು ಶಾಪ ಇಡು ಅಂದರೆ ನೀನೇನು ಅವ್ರಿಗೆ ಎಲ್ಲ ದುಡ್ಡು ಸಂಪತ್ತು ಎಲ್ಲ ಬರಲಿ ಅಂತ ಹಿಂಗಂತ ಅಂದರೆ ನಿನಗೆ ಮುಂದೆ ಗೊತ್ತಾಗುತ್ತೆ ಇರು ಅಂತ. ಮತ್ತು ಮುಂದುಗಡೆ ಒಂದು ಬಡ ಹೆಂಗಸಿರ್ತಾಳೆ, ಒಂದೇ ಒಂದು ಹಸು ಇರುತ್ತೆ. ಅಲ್ಲೋಗಿ ಭಿಕ್ಷೆ ಬೇಡಿದ್ರೆ, ಅಯ್ಯೋ ನನಗೆ ಕೊಡೋದಕ್ಕೆ ಊಟ ಇಲ್ಲ, ಬಟ್ ನನ್ನ ಹತ್ರ ಒಂದು ಹಸು ಇದೆ, ಹಾಲು ಬೇಕಾದ್ರೆ ನಾನು ಕೊಡ್ತೀನಿ ಅಂದರೆ, ಆಯ್ತಮ್ಮ ಅದೇ ಕೊಡು ಅಂತ ಹಾಲು ಕೊಡ್ತೀವಿ. ಇವ್ರು ಚೆನ್ನಾಗಿ ಸಂತುಷ್ಟಿಯಾಗಿರ್ತಾರೆ. ಮತ್ತು ನಾರದ ಅಂತಾನೆ, ವಿಷ್ಣು ಪರಮಾತ್ಮ ಈಗ ತುಂಬ ಒಳ್ಳೆ ಸೇವೆ ನೋಡಿ, ಇಷ್ಟೊಂದು ಬಡತನ ಇದ್ದರೂ ಕೂಡ ನಮ್ಮನ್ನು ಇಲ್ಲ ಅಂದರೆ ಕರೆಸಿ ಚೆನ್ನಾಗಿ ಹೊಟ್ಟೆ ತುಂಬ ಹಾಲು ಕುಡಿಸಿದಾಳೆ, ಇವಳಿಗೆ ವರ ಕೊಡು ಅಂತಾನೆ. ಆಯಿತಪ್ಪ, ನೀನು ಹೇಳಿದ ವರ ಕೊಡ್ತೀನಿ ಅಂದ್ಬಿಟ್ಟು ಡೈಲಿ ಹಾಲು ಕೊಡೋ ಹಸು ಸತ್ತೋಗಲಿ ಅಂತ ವರ ಅಂತಾನೆ. ನಾರದನಿಗೆ ಕೋಪ ಬರುತ್ತೆ, ಏನಿದು ಹಿಂಗೆ ಹೇಳಿದ್ ವರ ಕೊಡು ಅಂದರೆ ಮತ್ತು ಇಲ್ಲಿ ಶಾಪ ಇದ್ದು ಅಷ್ಟೋ ಇಷ್ಟೋ ಆಧಾರವಾಗಿದ್ದ ಹಸುವನ್ನು ಅದನ್ನು ಸಾಯಲಿ ಅಂತ ಇದು ಕೊಟ್ಟಂಥ ಹಸು ಸತ್ತೋಗುತ್ತೆ. ಏನು ಗುರುಗಳು, ನನಗೇನು ಅರ್ಥ ಆಗ್ತಾಯಿಲ್ಲ, ಪರಮಾತ್ಮ ಏನು ಮಾಡಿದೀನಿ ಅಂದರೆ, ನಿನಗೆ ಗೊತ್ತಿಲ್ಲ, ಅವನು ಏನು ಶ್ರೀಮಂತನಾಗಂದಲ್ಲ, ಅದು ನಿನಗೆಲ್ಲ ವರ ಅಂತ ಅನಿಸುತ್ತೆ. ಆ ದುಡ್ಡಿನಿಂದ ಇವನು ನಿದ್ದೆ ಕೆಡಿಸ್ಕೊಂಡು ಸ್ವಂತ ಮಕ್ಕಳೇ ಸಾಯಿಸೋದಕ್ಕೆ ಪ್ರಯತ್ನ ಮಾಡ್ತಾಯಿರ್ತಾರೆ ತಂದೆ ತಾಯಿ, ಆ ದುಡ್ಡು ಸಲುವಾಗಿ. ಸೊಸೆನೂ ಸಾಯಿಸೋಕ್ಕೆ ಪ್ರಯತ್ನ ಮಾಡ್ತಾಯಿರ್ತಾಳೆ, ಹೆಂಡತಿ ಕೂಡ ಅಷ್ಟೇ ಮಕ್ಕಳ ಜೊತೆ ಸೇರಿ ಸಾಯಿಸ್ಬೇಕಂತ ಪ್ರಯತ್ನ ಮಾಡ್ತಾಯಿರ್ತಾಳೆ. ಅದರಿಂದ ಅವನು ನಿಜವಾದ ನರಕದಲ್ಲಿರ್ತಾನೆ, ನಿದ್ದೆ ಕೂಡ ಸರಿಯಾಗಿ ಬರ್ತಾ ಇರೋದಿಲ್ಲ ಅವನು ಸಂಪತ್ತಿರೋದ್ರಿಂದ. ಈಕೆಗೆ ಯಾಕೆ ಹಿಂಗೆ ಮಾಡಿದೆ ಅಂದರೆ, ಈಕೆ ಎಲ್ಲ ಚೆನ್ನಾಗಿ ಭಕ್ತಿಯಿಂದ ಸಾಧನೆ ಮಾಡಿಬಿಟ್ಟು ಇನ್ನು ಪರಮಾತ್ಮನ ಧ್ಯಾನ ಮಾಡಬೇಕು ಅನ್ನೋ ಸ್ಥಿತಿಯಲ್ಲಿ ಆಕೆ ಮನಸ್ಸಿನಲ್ಲಿ, ಅಯ್ಯೋ ನಾನು ಸತ್ತೋಗ್ಬಿಟ್ರೆ ಈ ಹಸುವನ್ನು ಯಾರು ನೋಡ್ಕೊತಾರೋ, ಯಾರು ಇದಕ್ಕೆ ಹುಲ್ಲಾಕ್ತಾರೋ, ಯಾರು ಇದಕ್ಕೆ ನೀರು ಕುಡಿಸ್ತಾರೋ, ಪರಮಾತ್ಮನ ಚಿಂತನೆ ಮಾಡೋದು ಬಿಟ್ಬಿಟ್ಟು ಹಸುವಿನ ಚಿಂತನೆಯಲ್ಲೇ ಕೆಲಸಕ್ಕೆ ಬಾರದ ಹಸುವಿನ ಚಿಂತನೆಯಲ್ಲೇ ಮಾಡ್ತಾಯಿರ್ತಾರೆ. ಆಕೆಗೆ ಅದಕ್ಕೆ ಅದು ಈಗ ಹಸು ಹೋಯ್ತಂದ್ರೆ ನೀನು ಕಂಪ್ಲೀಟ್ ಮನಸ್ಸು ಪರಮಾತ್ಮಲ್ಲಿ ಇಟ್ಕೊಂಡು ಆಕೆ ಪರಮಾತ್ಮನೇ ಲಯ ಆಗಿಬಿಡ್ತಾಳೆ. ಅದಕ್ಕೆ ಪರಮಾತ್ಮ ನಮಗೆ ತೊಂದರೆ ಕೊಡೋ, ನಮ್ಮ ಮೋಕ್ಷಕ್ಕೆ ತೊಂದರೆ ಕೊಡೋವಂಥ ವಸ್ತುಗಳನ್ನ ನಮ್ಮಿಂದ ಕಿತ್ಕೊಂಡ್ಬಿಡ್ತಾನೆ. ಕಿತ್ಕೊಂಡ್ರೇ ನಾವು ಪರಮಾತ್ಮನ ಧ್ಯಾನ ಮಾಡ್ತೀವಿ, ಇಲ್ಲಾಂದರೆ ಅದ್ರ ಬಗ್ಗೆ ಚಿಂತೆ ಇದ್ದೇ ಇರುತ್ತೆ. ಆ ಥರ ಪರಮಾತ್ಮ ಲೀಲೆಗಳು ನಾವು ಹೆಂಗೆ ಅರ್ಥ ಮಾಡ್ಕೊಳಕ್ಕಾಗುತ್ತೆ? ಅವೆಲ್ಲ ಅರ್ಥಗಳು ಅನರ್ಥ. ಅದು ನಮಗೆ ಒಳ್ಳೇದು ಮಾಡೋದಿಲ್ಲ. ನಮ್ಮ ಹತ್ರ ಏನೇನೆಲ್ಲ ಇಟ್ಕೊಂಡಿರ್ತೀವೋ ಅದಕ್ಕೆ ಆ ಸೆಕ್ಯೂರಿಟಿ ವೇದಾಂತ ಯಾವತ್ತೂ ಕೆಲಸಕ್ಕೆ ಬರೋದಿಲ್ಲ. ಕಂಪ್ಲೀಟ್ ಶರಣಾಗತಿಗೆ ಎಲ್ಲ ಕೈ ಎತ್ತಿ ಬಿಟ್ಬಿಡು, ಬೆತ್ತಲೆ ಆಗಿಬಿಡು. ಒಂದು ಕೋಪಿನ ಬಿಟ್ಟರೆ ನಿನ್ನ ಹತ್ರ ಏನೂ ಬೇಡ. ಕಂಪ್ಲೀಟು ಹೆಜ್ಜೆಗೂ ಪರಮಾತ್ಮ ಮೇಲೆ ನಂಬಿಕೆಯಿಂದ, ಆ ವಿಶ್ವಾಸದಿಂದ ನಡೆಯೋದು ಪ್ರಯತ್ನ ಮಾಡು. ಎಷ್ಟು ಅದ್ಭುತವಾಗಿ ಸಾಧನೆ ಆಗುತ್ತೆ. ಶಾಸ್ತ್ರದ ಮಾತು ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಜ್ಞಾನ ನಿಷ್ಠೆ ಬರುತ್ತೆ, ಪರಮಾತ್ಮನ ಕೃಪೆ ಬರುತ್ತೆ. ಪರಮಾತ್ಮ ತುಂಬ ಸಂತೋಷ ಪಡ್ತಾನೆ, ನೋಡಪ್ಪ ಇವನು ನಿಜವಾಗ್ಲೂ ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾನೆ. ಮಿಕ್ಕಿದವರೆಲ್ಲ ಅವ್ರವ್ರ ಸಂಪತ್ತು ಮೇಲೆ, ಅವ್ರವ್ರ ರೊಕ್ಕದ ಮೇಲೇ ವಿಶ್ವಾಸ ಹೊರತು ನನ್ನ ಮೇಲೆ ವಿಶ್ವಾಸ ಇಲ್ಲ ಅಂತ. ದ್ರೌಪದಿ ವಸ್ತ್ರಾಭರಣೆ ಆದಾಗ ಒಂದು ಕೈಯಲ್ಲಿ ಮಾನ ಕಾಪಾಡ್ಕೊಂಡು ಒಂದು ಕೈಯಲ್ಲಿ ಕರೀತಾಳೆ, ಬರೋದಿಲ್ಲ ಪರಮಾತ್ಮ. ಅಂದರೆ ಅರ್ಧ ನಿನ್ನ ನಂಬಿಕೊಂಡು ಮತ್ತು ಅರ್ಧ ಮಾತ್ರ ಸ್ವಲ್ಪ ಮಾತ್ರ ನನ್ನ ನಂಬ್ತೀಯ ಅಂತ. ಯಾವಾಗ ಎರಡು ಕೈ ಬಿಟ್ಟು ಪರಮಾತ್ಮ ಅಂತ ಪೂರ್ತಿ ಸರೆಂಡರ್ ಆಗ್ತಾಳೋ ಆವಾಗ ಪರಮಾತ್ಮ ಬರ್ತಾನೆ. ಇವು ಬಿಟ್ಬಿಡಬೇಕು. ಈ ಶರೀರನ ನಾವು ಸಂರಕ್ಷಣೆ ಮಾಡುವಂಥ ಈ ಚೇಷ್ಟೆಗಳು ಬಿಟ್ಬಿಡಬೇಕು. ಪರಮಾತ್ಮಗೂ ಟೇಬಲ್ ಹೊಡೆದು ಹೇಳಿದ್ದಾನೆ, ಯೋಗಕ್ಷೇಮಂ ವಹಾಮ್ಯಹಂ ಅಂತ. ದೇವಿ ಪುರಾಣದಲ್ಲಿ ಕೂಡ ಬಂತು, ಭಕ್ತರಾದವ್ರಂತ ನಾನು ಯೋಗಕ್ಷೇಮ ನೋಡ್ತೀನಿ ಅಂದ್ಬಿಟ್ಟು.
ಅಷ್ಟೊಂದು ದೊಡ್ಡ ಮಾತು ಪ್ರವಚನ ಪ್ರತಿಜ್ಞೆ ಮಾಡಿ ಹೇಳಿದ್ದಾನೆ. ಆದರೂ ಕೂಡ ನಾವು ಆತನ ನಂಬಲಿಲ್ಲ ಅಂದರೆ ಆತನಿಗೆ ಅವಮಾನ ಆಗುತ್ತೆ. ನೋಡಪ್ಪ, ನನ್ನನ್ನು ನಂಬ್ತಾ ಇಲ್ಲ ಅಂತ ತಂದೆ ತಾಯಿಗೆ ಅವಮಾನ ಆಗೋಲ್ಲ? ನಾವು ಮಕ್ಕಳ ಸಲುವಾಗಿ ಎಷ್ಟು ಕಷ್ಟಪಡ್ತಾಯಿದ್ದೀವಿ, ಇವ್ರು ನನ್ನ ಮೇಲೆ ನಂಬಿಕೆ ಇಲ್ಲ, ನಾನೇನೋ ಸ್ವಾರ್ಥಕ್ಕೆ ಮಾಡ್ಕೊತಾ ಇದ್ದೆ ಅಂತ ಮಕ್ಕಳು ನನ್ನ ಮೇಲೆ ದುರುದ್ದೇಶ ಇಟ್ಕೊತಾ ಇದ್ದಾರೆ ಅಂತ ತಂದೆ ತಾಯಿ ಕೋಪ ಬರುತ್ತೆ. ತಂದೆ ತಾಯಿ ನಂಬದಿರ ಅವರು ಸ್ವಂತವಾಗಿ ಅವ್ರನ್ನ ಅವ್ರು ಕಾಪಾಡ್ಕೋಬೇಕಂತ ಪ್ರಯತ್ನಗಳು ಮಾಡ್ತಾಯಿದ್ರೆ, ಬೇರೆ ಬೇರೆಯಾಗಿ ಸಪ್ರೇಟಾಗಿ ಏನಾದರೂ ಆಸ್ತಿಗಳು ಮಾಡ್ಕೊಳ್ಳೋಕ್ಕೆ ಹಂಗೆ ಮಾಡ್ತಾಯಿದ್ರೆ, ತಂದೆ ತಾಯಿಯು ನಾನು ಎಲ್ಲ ಇರೋದೆಲ್ಲ ಇವನಿಗೆ ಮಾಡ್ತಾಯಿದ್ದೀನಿ, ಆದರೂ ಕೂಡ ಅವನಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ ನೋಡು ಅಂತ ಎಷ್ಟು ಕೋಪ ಬರುತ್ತೆ, ಎಷ್ಟು ದುಃಖ ಬರುತ್ತೆ. ಪರಮಾತ್ಮನಿಗೂ ಅಷ್ಟೇ, ಎಲ್ಲ ಬಿಟ್ಟು ನನ್ನ ಹತ್ರ ಬಂದರು, ನನ್ನನ್ನು ಧ್ಯಾನ ಮಾಡಿ ನನ್ನನ್ನು ಹೊಂದೋ ಪ್ರಯತ್ನ ಮಾಡಿ ಎಲ್ಲ ನಾನು ನೋಡ್ಕೊತೀನಿ ಅಂತ ಮಾತು ಕೊಟ್ಟಿದ್ದಾನೆ. ನಂಬೋದೇ ಇಲ್ಲ ನಾವು. ಎಲ್ಲ ಈ ತುಚ್ಛವಾದಂಥ ರೊಕ್ಕ ಆಸ್ತಿಗಳನ್ನೇ ನಂಬ್ತಾ ಇರ್ತೀವಿ. ಅವು ಯಾವತ್ತಿದ್ರೂ ನಮ್ಮ ಕೈ ಬಿಟ್ಟು ಹೋಗ್ಬಿಡ್ತಾವೆ ಅವು. ಆದ್ದರಿಂದ ಆ ಥರ ಚೆನ್ನಾಗಿ ವಿಚಾರ ಮಾಡಿದ್ರೆ ವೈರಾಗ್ಯ ಬರುತ್ತೆ ಪ್ರಪಂಚದಲ್ಲಿ. ಇಲ್ಲ ಅಂದರೆ ಆ ಹಂದಿ ಒದ್ದಾಡ್ದಂಗೆ ಅದೇ ಚೆನ್ನಾಗಿದೆ, ಈ ಮನುಷ್ಯ ಜನ್ಮನೇ ಚೆನ್ನಾಗಿದೆ ಅಂದ್ಬಿಟ್ಟು ಇಲ್ಲಿಯೇ ಬಿದ್ದು ಜೀವನನೂ ವೇಸ್ಟ್ ಮಾಡ್ಕೊತೀವಿ. ಇದು ಚೆನ್ನಾಗಿಲ್ಲ, ಇದರಿಂದ ಹೊರಗಡೆ ಬರಬೇಕು. ವೈರಾಗ್ಯ ಇಲ್ಲ ಅಂದರೆ ಜ್ಞಾನ ಅಂಟೋದೇ ಇಲ್ಲ ಪ್ರಪಂಚದ ಮೇಲೆ. ಮತ್ತು ಸಮಾಧಿ ಷಟ್ಕ ಸಂಪತ್ತಿಗಳು ನೆನ್ನೆಲ್ಲ ವಿಚಾರ ಮಾಡಿದ್ವಿ. ಅಂತರಿಂದ್ರಿಯ ನಿಗ್ರಹ, ಬಾಹ್ಯ ಇಂದ್ರಿಯ ನಿಗ್ರಹನ, ಇಂದ್ರಿಯಗಳ ನಿಗ್ರಹ ಮಾಡೋದು, ಉಪರತಿ, ತಿತೀಕ್ಷಾ, ಶ್ರದ್ಧಾ, ಸಮಾಧಾನ ನೆನ್ನೆಲ್ಲ ವಿಚಾರ ಮಾಡಿದ್ವಿ. ಆ ಸಾಧನ ಚತುಷ್ಟಯ ಸಂಪತ್ತಿ ಅಂತಾರೆ. ವಿವೇಕ ಆಯಿತು, ವೈರಾಗ್ಯ ಆಯಿತು, ಸಮಾಧಿ ಷಟ್ಕ ಸಂಪತ್ತಿ, ಇನ್ನೊಂದು ಮುಮುಕ್ಷುತ್ವ. ನಾನು ಮೋಕ್ಷವನ್ನು ಹೊಂದಬೇಕು, ದುಃಖಗಳನ್ನು ಕಂಪ್ಲೀಟಾಗಿ ದೂರ ಮಾಡ್ಕೊಂಬಿಡಬೇಕು ಅನ್ನೋ ಇಚ್ಛೆ ಬರಬೇಕಲ್ಲ, ಬರ್ತಾನೇ ಇಲ್ಲ. ಅಭ್ಯಾಸ ಆಗಿಬಿಟ್ಟಿದೆ, ದುಃಖದಲ್ಲಿ ಜೀವನ ನಡೆಸೋದು ಅಭ್ಯಾಸ ಆಗಿಬಿಟ್ಟಿದೆ ಜನರಿಗೆ. ಅಯ್ಯೋ, ದುಃಖನ ತೊಲಗಿಸ್ಕೋಬೇಕು, ಮತ್ತು ಹುಡುಕೊಡು ಗುರುಗಳ ಹತ್ರ ಬರಬೇಕಲ್ಲ, ನೋಡಬೇಕು. ಅಯ್ಯೋ, ಯಾರು ಶಾಂತಿಯಿಂದ ಇದ್ದಾರೆ ನೋಡಿದ್ರೆ ಆ ಗುರುಗಳು ಸ್ವಲ್ಪ ಶಾಂತಿಯಿಂದ ಕಾಣಿಸ್ತಾ ಇದ್ದಾರಪ್ಪ, ಅವ್ರ ಹತ್ರ ಹೋಗಿ ಕೇಳಬೇಕು, ಏನು ಸೀಕ್ರೆಟು, ನೀನು ಇಷ್ಟು ಶಾಂತಿಯಾಗಿರ್ತೀಯ ಅಂತಲಪ್ಪ, ಏನು ಸೀಕ್ರೆಟ್ ಅಂತ ಕೇಳಬೇಕಪ್ಪ. ಆ ಬುದ್ಧಿ ಬರೋದೇ ಇಲ್ಲ, ಯಾಕಂದರೆ ಪಾಪ ಕರ್ಮಗಳು ಮಾಡಿದ್ದಾರೆ. ಈ ಕಡೆ ಮನಸ್ಸು ಬರೋದೇ ಇಲ್ಲ, ಅಲ್ಲೇ ದುಃಖಗಳಲ್ಲಿ ಇದ್ದು ಒದ್ದಾಡ್ತಾ ಇರ್ತಾರೆ. ಜೀವನ ಎಲ್ಲ ಅಷ್ಟೇ ದುಃಖಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ, ಅಭ್ಯಾಸ ಆಗಿಬಿಟ್ಟಿದೆ. ಅದು ಮಹಾಪುಣ್ಯ ಇರಬೇಕು. ಅಪ್ಪ, ನಾನು ಪರ್ಮನೆಂಟಾಗಿ ದುಃಖನ ತೊಲಗಿಸ್ಕೋಬೇಕು, ಆನಂದವಾಗಿರಬೇಕು ಅನ್ನೋ ಇಚ್ಛೆ ಬರೋದು ಕೂಡ ತುಂಬ ದೊಡ್ಡ ಪುಣ್ಯ ಇದ್ರೇ ನಮಗದು ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ, ಪುಣ್ಯ ಬರೋದಿಲ್ಲ. ಆದ್ದರಿಂದ ಇವು ಸಾಧನ ಚತುಷ್ಟಯ ಸಂಪತ್ತಿಗಳಂತಾರೆ. ಫಸ್ಟು ಇವು ನಮ್ಮಲ್ಲಿ ಇರಬೇಕು. ವಿವೇಕನೂ ಇಲ್ಲ, ವೈರಾಗ್ಯನೂ ಇಲ್ಲ, ಸಮಾಧಿ ಷಟ್ಕ ಸಂಪತ್ತಿಗಳಿಲ್ಲ, ಮೋಕ್ಷನ ಹೊಂದಬೇಕಂತ ಇಚ್ಛೆನೂ ಇಲ್ಲ ಅಂದರೆ ಸುಮ್ಮನೆ ಬಂದುಕೊಂಡು ಇಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ, ಏನು ಜ್ಞಾನ ಅಂಟೋದೇ ಇಲ್ಲ. ಆದ್ದರಿಂದ ಇವೆಲ್ಲ ಸಾಧನ ಚತುಷ್ಟಯ ಸಂಪತ್ತಿಗಳು ನಮ್ಮ ಹತ್ರ ಇದ್ದುಕೊಂಡು ಒಳ್ಳೆಯ ಸದ್ಗುರುವನ್ನು ನಾವು ಸೇವಿಸಬೇಕು. ಸ್ವಂತವಾಗಿ ಪ್ರಯತ್ನ ಮಾಡಿದ್ರೆ ಸಿಗೋದಲ್ಲ ಇದು. ಪರಂಪರೆಯಿಂದ, ಗುರು ಪರಂಪರೆಯಿಂದ, ಉಪದೇಶಾತ್ಮಕದಿಂದನೇ ಬರಬೇಕು ಜ್ಞಾನ ಇದು. ಆ ಥರ ಅದಕ್ಕೆ ಇಲ್ಲಿ ಹೇಳೋದು, ಸಾಧನಗಳನ್ನು ಚೆನ್ನಾಗಿ ಸಾಧಿಸಿ ನಂತರ, ಫಸ್ಟ್ ಇವೆಲ್ಲ ಸಾಧಿಸಿದ ನಂತರ ಸದ್ಗುರುವನ್ನು ಸೇವಿಸಿ. ಸದ್ಗುರು ಹತ್ರ ಹೋಗ್ಬಿಟ್ಟು ಶರಣಾಗತಿ ಆಗಬೇಕು. ಈಶ್ವರೋ ಗುರುರ ಆತ್ಮೇತಿ, ಪರಮಾತ್ಮನಿಗೂ ಈ ಗುರುವಿಗೆ ಏನು ಭೇದ ಬುದ್ಧಿ ನೋಡಬಾರ್ದು. ಗುರುಗಳ ಶರೀರ ನೋಡಬಾರ್ದು, ಗುರುಗಳ ಒಳಗಡೆ ಇರೋ ತತ್ವ, ಆ ಪರಮಾತ್ಮ ಸ್ವರೂಪನ ನೋಡಬೇಕು. ಗುರುಗಳ ಆಜ್ಞೆಗೆ ಅನುಕೂಲವಾಗಿ ಜೀವನ ನಡೆಸಬೇಕು. ಅಲ್ಲಿ ಸ್ವಂತ ಬುದ್ಧಿಗಳು, ಸ್ವಂತ ನಿರ್ಣಯಗಳಿಗೆ ಅವಕಾಶ ಕೊಡಬಾರ್ದು. ಗುರುಗಳೇ ನೀವು ಕೂತ್ಕೊಂಡ್ರೆ ಕೂತ್ಕೊತೀನಿ, ಎದ್ದೇಳಂದರೆ ಎದ್ದೇಳ್ತೀನಿ, ನೀವು ಹೆಂಗಂದರೆ ಹಂಗೆ, ಹಿಂಗೆ ಶರಣಾಗತಿ ಆಗಬೇಕು. ಅವರ ಅಂತಃಕರಣದಿಂದ ಪ್ರಯತ್ನಿಸಿ ಬಹು ತತ್ವಗಳನ್ನರಿಯಲು ಸಂತೋಷದಿಂದ ಗುರುಪದೇಶವಾಗುವುದು. ಈ ಥರ ಇದ್ದರೆ ಆವಾಗ ನಿನಗೆ ಗುರುಗಳು ತತ್ವಮಸಿ ಇಂಥ ಮಹಾವಾಕ್ಯಗಳಿಂದ ನಿನಗೆ ಉಪದೇಶ ಕೂಡಿಸ್ಕೊಂಡು ಉಪದೇಶ ಮಾಡ್ತಾರೆ. ಆವಾಗ ನೀನು ಆ ಜ್ಞಾನವನ್ನು ಹೊಂದು ಪರಮಾನಂದ ಸ್ಥಿತಿಯನ್ನು ಹೊಂದುತ್ತೀಯ. ಮತ್ತು ಇದರ ಜೊತೆಗೆ ಯೋಗ ಸಾಧನೆಗಳಂತಾರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿಗಳನ್ನು ಸಾಧಿಸುತ್ತಾ ಮೂಗಿನ ವಾಯುವನ್ನು ಮೇಲಕ್ಕೇರಿಸುತ್ತಾ ಇಳಿಸುತ್ತಾ ನಿಯಮಾನುಸಾರ ಚಕ್ರಗಳನ್ನು ಸೇರಿ ದಾಟಿ ಹೋಗುತ್ತಾ ಸುಷುಮ್ನ ನಾಡಿಯನ್ನು ಒಡೆದು ಎರಡು ದಳದ ಮೇಲೆ ಸೇರುವ ಯೋಗವು ಇದೊಂದು ಮಾರ್ಗವು. ಇದರ ಬಗ್ಗೆ ಮುಂಚೆ ಬಂದಿತ್ತು. ನಮ್ಮ ಶರೀರದಲ್ಲಿ 6 ಚಕ್ರಗಳಿರ್ತವೆ. ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಇವೆಲ್ಲ ಇಂದ ಸಹಸ್ರಾರ ತನಕ 6 ಚಕ್ರದಲ್ಲಿ ಯೋಗ ಮಾರ್ಗದಲ್ಲಿ ಹೋಗೋರು, ಪ್ರಾಣಾಯಾಮಗಳು ಹೆಚ್ಚು ಅದರ ಮೇಲೆ ಒಲವಿರೋರು, ಯಮ, ನಿಯಮ ಇವೆಲ್ಲ ಸಾಧನೆ ಅಷ್ಟಾಂಗ ಯೋಗ ಅಂತಾರೆ. ಆಸನ, ಪ್ರಾಣಾಯಾಮ ಮಾಡಿಕೊಂಡು, ಪ್ರತ್ಯಾಹಾರ ಅಂದರೆ ಈಗ ಇಂದ್ರಿಯಗಳು ಏನೇನು ಕೋರ್ತಾ ಇರ್ತಾವೆ ಅದು ಕೋರಿದ್ದನ್ನು ಕೊಡಬಾರ್ದು ಇಂದ್ರಿಯಗಳಿಗೆ. ಮತ್ತು ಧಾರಣೆ, ಭಗವಂತನ ಬಗ್ಗೆ ಚಿಂತನೆ ಮಾಡಿ ಮತ್ತು ಭಗವಂತನ ಬಗ್ಗೆ ಧ್ಯಾನ ಮಾಡಿ
ನಿರ್ವಿಕಲ್ಪ ಸಮಾಧಿ ಸ್ಥಿತಿಯನ್ನು ಹೊಂದುತ್ತಾರೆ ಯೋಗಿಗಳು. ಈ ಥರ ಎಲ್ಲ ಸಾಧನೆ ಮಾಡ್ಕೊತಾ ಇರಬೇಕು. ಇವೆಲ್ಲ ಏನು ಮಾಡದಿರನ್ನು ಸುಮ್ಮನೆ ಮೋಕ್ಷ ಬಂದುಬಿಡ್ಬೇಕಂದ್ರೆ ಎಲ್ಲಿ ಸಿಗುತ್ತೆ? ಬಳಿಕ ಸದ್ಗುರು ಕರುಣದಿಂದ ಹಠಮಾರ್ಗ ಬಿಟ್ಟು ಜನ್ಮಾಂತರದ ಫಲಗಳಿಂದ ರಾಜಯೋಗವನ್ನು ಪಡೆದನು. ಸರ್ವವನ್ನು ಬಿಟ್ಟು ಹೊರಗಿನ ವ್ಯವಹಾರ ಮರೆತು ಅಂತರ್ಲಕ್ಷ್ಯದಲ್ಲಿ ಪೂರ್ಣಾನಂದದಿಂದಿರುವನು. ಮತ್ತು ಹಠಯೋಗ ಅಂದರೆ ಬರಿಯ ಕುಂಭದಿಂದ ವಾಯು ನಿಲ್ಲಿಸುವುದು. ಒಳಗಡೆ ಗಾಳಿಯನ್ನು ತಗೊಂಡು ಹೊಟ್ಟೆ ತುಂಬಿಸ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ. ಒಂದು ಗಡಿ 2 ಗಡಿ ಆ ಕುಂಭಕದಲ್ಲಿ ನಿಲ್ಲಿಸ್ಬಿಟ್ರೆ ಪ್ರಾಣವಾಯುವನ್ನು 42 ನಿಮಿಷ, ಮತ್ತು ನಿನಗೆ ಹಸಿವು ಬಾಯಾರಿಕೆ ಏನಿರೋದಿಲ್ಲ, ಸಮಾಧಿ ಸ್ಥಿತಿ ಬಂದುಬಿಡುತ್ತೆ. ಅಭ್ಯಾಸ ಮಾಡಬೇಕು. ಪ್ರಾಣಾನ ಸ್ವಲ್ಪ ಕೂಡ ಅಭ್ಯಾಸ ಮಾಡಿ ನಿಲ್ಲಿಸೋ ಅಭ್ಯಾಸ ಮಾಡೇ ಇಲ್ಲ. ಪ್ರಾಣಾಯಾಮ ಮಾಡಬೇಕು. ಫಸ್ಟು ಈ ಮೂಗು ಮುಚ್ಕೋಬೇಕು. ಈ ಮೂಗಿಗೆ ಮೆಲ್ಲಗೆ ಗಾಳಿ ತಗೋಬೇಕು. ಮತ್ತು ಎರಡೂ ಮುಚ್ಕೊಂಡ್ಬಿಟ್ಟು ಹೊಟ್ಟೆಯಲ್ಲಿ ಸ್ವಲ್ಪ ಹೊತ್ತು ಉಸಿರಾಡಿದ್ರೆ ಹಾಗೆ ಇರಬೇಕು ಗಾಳಿ ತಗೊಂಡು. ಮತ್ತು ಈ ಎಡಗಡೆ ಮೂಗಲ್ಲಿ ಸ್ವಲ್ಪ ಮೆಲ್ಲಗೆ ಗಾಳಿ ಬಿಡಬೇಕು. ಇದನ್ನು ಪ್ರಾಣಾಯಾಮ ಎದ್ದ ತಕ್ಷಣ ಈ ಅಭ್ಯಾಸಗಳು ಮಾಡ್ಕೊತಾ ಇರಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅದನ್ನು ನಿಲ್ಲಿಸೋದಕ್ಕೆ ಪ್ರಾಣವಾಯುವನ್ನು ಅಷ್ಟು ಡೈಲಿಯಲ್ಲಿ. ಇವತ್ತು ನಾನು 1 ನಿಮಿಷ ನಿಲ್ಲಿಸಿದಪ್ಪ ಉಸಿರಾಡ್ದಿಲ್ಲ ಅಂದರೆ ನಾಳೆ 1 ನಿಮಿಷ 10 ಸೆಕೆಂಡ್ ನಿಲ್ಲಿಸಬೇಕು. ನಾಳೆ 1 ನಿಮಿಷ, ನಾಡದ್ದು ನಾನು 1 ನಿಮಿಷ 15 ಸೆಕೆಂಡ್ ನಿಲ್ಲಿಸಬೇಕು. ಅಭ್ಯಾಸ ಮಾಡ್ತಾಯಿದ್ರೆ ಬರ್ತಾ ಇರ್ತವೆ. ಭಾರತ ದೇಶದಲ್ಲಿ ಸಮುದ್ರದಲ್ಲಿ ಸೈನಿಕರು ಇರ್ತಾರೆ, ನೇವಿಯಲ್ಲಿ 9 ನಿಮಿಷ ನಿಲ್ಲಿಸ್ತಾರೆ ಉಸಿರನ್ನು. ಎಷ್ಟು ಪ್ರಯತ್ನ ಮಾಡಿದ್ರೆ ಆಗುತ್ತೆ. ಅದು ನೀರಿನ ಒಳಗಡೆ ಈಜಾಡ್ಕೊತ 9 ನಿಮಿಷ ನೀರು ಒಳಗಡೆ ಈಜಾಡ್ಕೊಂಡು ಎಷ್ಟು ಕಿಲೋಮೀಟ್ರ್ ದೂರ ಹೋಗ್ಬಿಡ್ತಾರೆ ಅವರು. ಅಭ್ಯಾಸ ಮಾಡಿದ್ರೆ ಬರುತ್ತೆ. ಹಾಗೆ ಅಭ್ಯಾಸ ಮಾಡ್ಕೊತ 42 ನಿಮಿಷ ನಿಲ್ಲಿಸಿಬಿಟ್ಟಿದ್ದೇವೆ ಅಂದರೆ ಸಮಾಧಿ ಸ್ಥಿತಿ ಬಂದುಬಿಡುತ್ತೆ ನಿಮಗೆ. ಪ್ರಾಣನ ನಿಲ್ಲಿಸಿಬಿಟ್ರೆ ಮನಸ್ಸು ವೃತ್ತಿಗಳು ಕೂಡ ನಡೆಯೋದಿಲ್ಲ. ಮನಸ್ಸಲ್ಲಿ ಏನು ಬೇರೆ ಚಿಂತನೆ ಇರೋದಿಲ್ಲ, ಇದ್ರ ಮೇಲೇ ಇರುತ್ತೆ ಗಮನ. ಇವೆಲ್ಲ ಅಭ್ಯಾಸಗಳು ಮಾಡ್ಕೋಬೇಕು. ಮತ್ತು ರಾಜಯೋಗ ಅಂದರೆ ಹೊರಗಣ ಮಧ್ಯವೆಂಬ 3 ಲಕ್ಷ್ಯದಿಂದ ಅರಿವಿನಿಂದ ತತ್ವ ಬರಿದು ಮನಸ್ಸಿನ ವೃತ್ತಿ ದೃಢವಾಗಿ ನಿಲ್ಲೋದು. ಈ ರಾಜಯೋಗ ಅಂದರೆ ಸಹಜ ಸ್ಥಿತಿ, ಸಹಜ ಸಮಾಧಿ ಅಂತಾರೆ. ಎಲ್ಲವನ್ನು ಜ್ಞಾನದಿಂದನೇ. ಈಗ ಮರುಭೂಮಿನಲ್ಲಿ ಕಾಣಿಸ್ತಾ ಇರೋ ನೀರನ್ನು ನೋಡಿ ಬೆದರ್ಕೊಳ್ದಿರ ನಮ್ಮ ಪಾಡಿಗೆ ನಾವು ಹೆಂಗಿರ್ತೀವೋ, ಈ ಪ್ರಪಂಚ ಕಾಣಿಸ್ತಾ ಇದ್ದರೂ ಕೂಡ, ಈ ಶರೀರ ಭಾವ ಬರ್ತಾ ಇದ್ದರೂ ಕೂಡ ಜ್ಞಾನ ನಿಷ್ಠೆಯಲ್ಲಿ ಸಾಕ್ಷಿ ಭಾವದಲ್ಲಿದ್ದು ತಲೆ ಕೆಡಿಸ್ಕೊಳ್ದಿರ ಜ್ಞಾನಿಗಳು ಆನಂದವಾಗಿರ್ತಾರೆ. ಯೋಗರತೋವಾ ಭೋಗರತೋವಾ ಸಂಗರತೋವಾ ಸಂಗವಿಹೀನಃ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತ್ಯೇವ. ಯಾರ ಮನಸ್ಸು ಆ ಪರಬ್ರಹ್ಮನಲ್ಲಿ ಹೆಚ್ಚು ಲಯ ಆಗಿಬಿಟ್ಟು ಜ್ಞಾನ ನಿಷ್ಠೆಯಲ್ಲಿರುತ್ತೋ ಅವನು ಎಷ್ಟು ಭೋಗಗಳ ಅದು ಇದು ಹೆಚ್ಚು ತಿಂಡಿಗಳು ತಿಂತಾಯಿದ್ರು, ಭೋಗರತೋವ ಭೋಗಗಳಲ್ಲಿ ಮುಳುಗಿದ್ರು, ನಿರ್ವಿಕಲ್ಪ ಧ್ಯಾನ ಸಮಾಧಿಗಳು ಪ್ರಾಣಾಯಾಮ ಮಾಡ್ಕೊತಾ ಇದ್ದರು, 100 ಜೊತೆಯಲ್ಲಿ ಗಜಿಬಿಜಿ ಆ ಕೆಲಸಗಳು ಮಾಡ್ತಾಯಿದ್ರು ಕೂಡ, ಈ ಯಾರ ಜೊತೆನೂ ಸಹವಾಸ ಇಲ್ದಿದ್ರೆ ಈ ಸೈಲೆಂಟಾಗಿ ಸಮಾಜದಲ್ಲಿ ಇದ್ದರೂ ಕೂಡ, ಎಂಥ ಅವಸ್ಥೆಯಲ್ಲಿದ್ದರೂ ಕೂಡ ಅವನು ಯಾವಾಗಲೂ ಆನಂದದಿಂದನೇ ಇರ್ತಾನೆ. ಯಾಕಂದರೆ ಅವನು ನಿಜವಾದ ತನ್ನ ಸ್ವರೂಪನ ತಿಳ್ಕೊಂಬಿಟ್ಟಿದ್ದಾನೆ. ಕಾಣಿಸ್ತಾ ಇರೋ ಪ್ರಪಂಚ ಸತ್ಯ ಅಲ್ಲ ಅಂತ ನಿಶ್ಚಯ ಆಗಿಬಿಟ್ಟಿದೆ. ಅದಕ್ಕೆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡೋ ಆ್ಯಕ್ಟರ್ಸ್ ಹೆಂಗೆ ಮಾಡ್ತಾನೆ ಆ ಥರ ಎಲ್ಲ ನಟನೆ ಮಾಡ್ತಾ ಇರ್ತಾನೆ ಅಷ್ಟೇ ಹೊರತು ಯಾವುದಕ್ಕೂ ಅಂಟದಂಗೆ ಇರ್ತಾನೆ. ಯಾವುದ್ರ ಮೇಲೂ ಮೋಹ ಇರೋದಿಲ್ಲ. ಒಂದು ಸತಿ ಟ್ರೈನಲ್ಲಿ ಒಬ್ಬ ಸಾಧು ಹೋಗ್ತಾ ಇರ್ತಾನಂತೆ. ಸಾಧು ಹತ್ರ 4 ಸೂಟ್ ಕೇಸ್ ಇರುತ್ತಂತೆ. ಆ ಎದುರುಗಡೆ ಒಬ್ಬ ಗೃಹಸ್ಥ ಬರ್ತಾನಂತ, ಅವನ ಹತ್ರ ಒಂದೇ ಒಂದು ಸೂಟ್ ಕೇಸ್ ಇರುತ್ತಂತೆ. ಮೊದಲೇ ಅವನು ಹೊಟ್ಟೆ ಉರ್ಕೊಳ್ಳೋಂಥ ಮನುಷ್ಯ. ಸಾಧುಗಳು ಆಶ್ರಮ ಸಂಪತ್ತಿ ನೋಡಿ ಸಿಕ್ಕಾಪಟ್ಟೆ ಜನ ಹೊಟ್ಟೆ ಉರ್ಕೊತಾ ಇರ್ತಾರೆ. ಅವನು ಅದರಲ್ಲೊಬ್ಬ ಆಗಿದ್ದ. ಅವನು ಕೂತ್ಕೊಂಡು ನೀವು ಸನ್ಯಾಸಿಗಳು ನಿಮ್ಗೆ ಇಷ್ಟೊಂದು ಸಂಪತ್ತಿ ಬೇಕಾ, ಅದು ಬೇಕಾ, ಇದು ಬೇಕಾ ಅಂತ ಫುಲ್ಲು ಮಾತಿನಿಂದ ಅವಮಾನ ಮಾಡ್ಕೊತ ಬರ್ತಾನೆ ಇದ್ದಾನೆ. ಮಧ್ಯದಲ್ಲಿ ಟ್ರೈನ್ ನಿಂತೋಗ್ಬಿಟ್ರೆ ಎಲ್ಲ ಕೆಳಗಡೆ ಎಳೆದುಬಿಟ್ಟು ಲಗೇಜ್ ಎಲ್ಲ ಕೆಳಗಡೆ ತಗೊಂಡು ಕೆಳಗಡೆ ಮರಗಳಲ್ಲಿದ್ದರೆ ಮರದ ನೆಲ್ಲಲ್ಲಿ ಕೂತ್ಕೊಂಡು ಅಲ್ಲಿ ಕೂಡ ಬಂದು ಮತ್ತೆ ಇದೇ ಮಾತಾಡ್ತಾ ಇದ್ದಂತೆ. ಏನು ಸನ್ಯಾಸಿಗಳು ನೀವು, ಎಲ್ಲ ಪಾಖಂಡಿಗಳು ನೀವು, ನಾವು ಸಂಸಾರಿಗಳು, ನಮ್ಮ ಹತ್ರ ಒಂದು ಸೂಟ್ ಕೇಸ್ ಇದ್ದರೆ ನಿಮಗೆ ಸನ್ಯಾಸಿಗಳೆಲ್ಲ ಬಿಟ್ಟಿರೋರು ಒಂದು ಕೋಪಿನ ಬಿಟ್ಟು ಇನ್ನೇನು ಇರಬಾರ್ದು, ನಿಮ್ಮ ಹತ್ರ 4 ಸೂಟ್ ಕೇಸು, ನಮಗಿಂತ ನೀವು ದೊಡ್ಡ ಸಂಸಾರಿಗಳು, ಹಂಗೆ ಅಂತ ಇರ್ತಾನಂತೆ. ಇನ್ನು ಟ್ರೈನ್ ರಿಪೇರ್ ಆಗಿ ನಾನು ಕದಲೋ ಮೂಮೆಂಟ್ ಬಂದಾಗ ಅವನು ಟ್ರೈನ್ ಹತ್ತಬೇಕಂತ ಹೋಗ್ಬೇಕಾದ್ರೆ ಆ ಸಾಧು ಅವ್ನ ಕೈಗೆ ಗಟ್ಟಿಗೆ ಇಟ್ಕೊಂಡ್ಬಿಡ್ತಾನಂತೆ, ಬಿಡೋದಿಲ್ಲಂತೆ. ಏನು ಮಾಡ್ತಾಯಿದ್ದೆ ಸಾಧು, ಟ್ರೈನ್ ಕದಲ್ತಾ ಇದೆ, ಬಾ ಹತ್ತಬೇಕು, ಇಲ್ಲಾಂದ್ರೆ ಹೊಟ್ಟೋಗುತ್ತೆ ಅದು, ಆ ಸೂಟ್ ಕೇಸುಗಳು ಟ್ರೈನಲ್ಲೇ ಇರ್ತಾವೆ ಇವರು ಅಂತಾನಂತೆ.
ಟ್ರೈನ್ ಹೋದರೆ ಹೋಗಲಿ ಬಿಡು ಏನಾಗುತ್ತೆ ಅಂತ. ಸಾಧು ನಂದಲ್ಲಿ ಸೂಟ್ ಕೇಸ್ ಇದೆ, ಅದು ಮತ್ತೆ ಸೂಟ್ ಕೇಸ್ ಹಂಗೆ ಗೆಲ್ತಿರೋ ಹೊಟ್ಟೋಗುತ್ತೆ ಅಂತ. ನಿಂದು ಒಂದಿದೆ, ನಂದು 4 ಇದ್ದಾವಲ್ಲ, ಮತ್ತು ನಾನೇನು ಟೆನ್ಷನ್ ತೊಗೊತಿಲ್ಲ, ನೀನು ಒಂದು ಸೂಟ್ ಕೇಸ್ ಸಲುವಾಗಿ ಯಾಕೆ ತಲೆ ಕೆಡಿಸ್ಕೊತಾ ಇದೆಯಾ ಅಂದ್ಬಿಟ್ಟು ಗಟ್ಟಿಗೆ ಇಟ್ಕೊಂಡಂತೆ. ಅಯ್ಯೋ ಅಂತ ಕಿರ್ಚಾಡ್ಬಿಟ್ಟಂತೆ. ಕಿರ್ಚಾಕ್ಬಿಟ್ಟು ಇಲ್ಲ 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 ಅಂದ್ಬಿಟ್ಟು ಲಾಸ್ಟಿಗೆ ನಾನು ಬಿಟ್ಬಿಡು ತಪ್ಪಾಯಿತು ಅಂತ ಇದು ಮಾಡಿ ಓಡಿ ಬಂದು ಹತ್ತದಂತೆ. ಆವಾಗ ಅಂದಂತೆ, ನನ್ನ ಹತ್ರ 4 ಸೂಟ್ ಕೇಸ್ ಇದೆ, ನಿನ್ನ ಹತ್ರ 1 ಸೂಟ್ ಕೇಸ್ ಇದೆ ಅಂದಲ್ಲ. ನಮ್ಮ ಹತ್ರ 4 ಸೂಟ್ ಕೇಸ್ ಇದ್ದರೂ ಅದು ಇದ್ದರೂ ಹೋಗಿದ್ರೂ ಕೂಡ ನಮಗೇನು ಚಿಂತೆ ಇಲ್ಲ. ನೀನು 1 ಸೂಟ್ ಕೇಸ್ ಇಟ್ಕೊಂಡ್ರು ಆ 1 ಸೂಟ್ ಕೇಸ್ ಹೋಗಿ ಪ್ರಾಣ ಒಯ್ದು ನಿಂದು ಹೋಗ್ತಾ ಇದೆ ಅಂದ್ಬಿಟ್ಟು. ಎಷ್ಟೇ ಸಂಪತ್ತದಲ್ಲಿ ಯಾವ ಭೋಗಗಳಲ್ಲಿದ್ದರೂ ಕೂಡ ಸಾಧುಗಳಿಗೆ ಅದರ ಮೇಲೆ ಮನಸ್ಸಿರೋದಿಲ್ಲ. ಹೋಯ್ತಂದ್ರೆ ಹಂಗೆ ಬಿಟ್ಟು ಹೋಗ್ತಾ ಇರ್ತಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಏನು ಗುರುಗಳ ಆಜ್ಞೆಯಿಂದ ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಕರೀಂನಗರಲ್ಲಿ ಒಂದು ಆಶ್ರಮದಲ್ಲಿದ್ದು ಸಿಕ್ಕಾಪಟ್ಟೆ ಡೈಲಿ 18 ಗಂಟೆ ಕೆಲಸ ಮಾಡಬೇಕಾಗ್ತಾಯಿತ್ತು. ಎಲ್ಲ ಪ್ರಕಾರ ಬೆಳಗ್ಗೆ 3 ಗಂಟೆಗೆ ಎದ್ದೇಳಿ ಸಗಣಿ ಎದ್ದಾಕಬೇಕಾಗ್ತಾಯಿತ್ತು ಗೋಶಾಲದಲ್ಲಿ. ಮತ್ತು ಹಾಲು 20 ಲೀಟ್ರ್ ಹಾಲು ಬೆರಳೆಲ್ಲ ನೋವ್ತಾಯಿತ್ತು, ಹಾಲು ಹಿಂಡಬೇಕು. ಮತ್ತು ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕು, ಆರತಿ ಕೊಡಬೇಕು. ಅಲ್ಲೊಂದು 4 ಜನ ವಯಸ್ಸಾಗಿರೋರು ಇರ್ತಾರೆ. ಅವ್ರಿಗಿರೋ ಸಂಪತ್ತಿನೆಲ್ಲ ಆಶ್ರಮಕ್ಕೆ ಕೊಟ್ಟುಬಿಟ್ಟು ಅಲ್ಲೇ ಇರ್ತಾರೆ. ಅವ್ರಿಗೆ ಟಿಫಿನ್ ಮಾಡಿ ಹಾಕಬೇಕು. ಮತ್ತು ಕನ್ಸ್ಟ್ರಕ್ಷನ್ ಕೆಲಸ ಸುಮಾರು ಬಿಲ್ಡಿಂಗ್ಸು ಕನ್ಸ್ಟ್ರಕ್ಷನ್ ನಡೀತಾಯಿತ್ತು, ಆ ಕೆಲಸ ನೋಡ್ಕೋಬೇಕು, ಈ ಕೆಲಸ. ಮತ್ತು ಮಧ್ಯಾಹ್ನ ಮಿನಿಮಮ್ 20ರಿಂದ 100 ಜನ ತನಕ ಹೆಂಗಂದರೆ ಹಂಗೆ ಜನ ಬರ್ತಾರೆ. ಅಷ್ಟು ಜನಕ್ಕೆ ಅಡುಗೆ ಮಾಡಿ ಹಾಕಬೇಕು. ರಾತ್ರಿ ಟೈಲ್ಸ್ ಕೆಲಸ, ಗ್ರ್ಯಾನೈಟ್ ಕೆಲಸ ಹಾಕೋರು ರಾತ್ರಿಯೇ ಬರ್ತಾರೆ. ಹಗಲೊತ್ತು ಬೇರೆ ಕಡೆ ಕೆಲಸಕ್ಕೆ ಹೋಗಿರ್ತಾರೆ. ರಾತ್ರಿ ಎಲ್ಲ ನಿದ್ದೆ ನೋಡ್ಕೊತಾ ಇರ್ಬೇಕು, ಇಲ್ಲಾಂದ್ರೆ ಲೆವೆಲ್ ಹೆಚ್ಚು ಕಡಿಮೆ ಮಾಡಿಬಿಡ್ತಾರೆ. ಒಂದು ಸತಿ ಬಂಡೆಗಳು ಫಿಕ್ಸ್ ಆದಮೇಲೆ ತೆಗಿಯೋಕ್ಕಾಗಲ್ಲ. ಮತ್ತು ನೀರು ಹಾಕಿದ್ರೆ ಒಂದು ಜಾಗದಲ್ಲಿ ಎಲ್ಲಿ ಗುಣಿ ಇದ್ದರೆ ಅಲ್ಲಿ ನಿಂತ್ಕೊಂಡ್ಬಿಡ್ತಾ ಇರ್ತಾರೆ. ರಾತ್ರಿ ಎಲ್ಲ ನೋಡ್ಕೊತಾ ಇರಬೇಕು. ಇಷ್ಟೆಲ್ಲ ಕಷ್ಟಪಟ್ಟು ಸುಮಾರು ಈಗ ಆಶ್ರಮದಲ್ಲಿ ಕೂತ್ಕೊಂಡ್ರೇ ತಿಂಗಳಿಗೆ 6 ಲಕ್ಷ ಬಾಡಿಗೆ ಬರ್ತಾವೆ. ಅಲ್ಲಿ ದೊಡ್ಡ ಕಾಲೇಜ್ ಬಿಲ್ಡಿಂಗ್ ಕಟ್ಸ್ಬಿಟ್ಟು ಬಾಡಿಗೆ ಕೊಟ್ಟಿದ್ದಾರೆ. ಅಷ್ಟೆಲ್ಲ ಮಾಡಿಬಿಟ್ಟು ಇನ್ನು 2011ಕ್ಕೆ ಬಿಟ್ಟು ಹೋಗ್ತಾಯಿದ್ರೆ ಅಲ್ಲಿ ಮಣ್ಣು ಕೆಲಸ ಮಾಡ್ತಾಯಿರ್ತಾನೆ. ಅವನು ಹತ್ಕೊಂಡ್ಬಿಟ್ಟ. ಅಯ್ಯೋ ಸ್ವಾಮೀಜಿಗಳು, ಇಷ್ಟೊಂದು ಕಷ್ಟಪಟ್ಟು ಏನೂ ಇಲ್ದಿರ, 1 ರೂಪಾಯಿ ಇಲ್ದಿರ ಇಷ್ಟೊಂದೆಲ್ಲ ಮಾಡಿಬಿಟ್ಟು ಇನ್ಕಮ್ ಸೋರ್ಸ್ ಥರ ಮಾಡಿಬಿಟ್ಟು ಈಗ ಏನು ತಗೋತಾರೆ, ಬರಿಗೈಯಲ್ಲಿ ಹೋಗ್ತಾಯಿದ್ರು. ಚಾರ್ಜ್ ಕೂಡ ಇರಲಿಲ್ಲ ಡೆಲ್ಲಿ ಕಡೆ ಹೋಗ್ಬೇಕಾದ್ರೆ, ಹಿಮಾಲಯದ ಕಡೆ ಹೋಗ್ಬೇಕಂದ್ರೆ. ಗಳೋ ಅಂತ ಹತ್ಬಿಟ್ರು ಗಂಡ ಹೆಂಡ್ತಿ ಅವರಿಬ್ಬರು. ಎಲ್ಲಿ ಹೋಗ್ತೀರಾ, ಹೆಂಗಿರ್ತೀರ ಅಂತ. ಅಯ್ಯೋ ನಿಮಗೆ ಅರ್ಥ ಆಗೋದಿಲ್ಲ ಇವೆಲ್ಲ. ಸಾಧು ತತ್ವ ಅಂದರೆ ಮೋಕ್ಷ ಮಾರ್ಗದಲ್ಲಿ ಹೋಗೋರು. ನಾವು ಗುರುಗಳ ಆಜ್ಞೆಯನ್ನು ಪಾಲನೆ ಮಾಡ್ತೀವಿ. ಇಲ್ಲಿ ಕಷ್ಟಪಟ್ಟು ಇಲ್ಲೇ ಇದ್ದು ಇಲ್ಲೇ ಜೀವನ ನಡೆಸ್ಬೇಕು ಅನ್ನೋದು ಇರೋದಿಲ್ಲ ಅಷ್ಟೇ. ಬಿಡೋದಿಲ್ಲ ನಮಗೇನು ದೊಡ್ಡ ವಿಷಯ ಅಲ್ಲ. 2 ಬಟ್ಟೆ ತೊಗೊಂಡು ಹಂಗೆ ಲೆಫ್ಟ್ ರೈಟ್ ಅಂತ ಮುಂದೆ ಹೋಗ್ಬಿಡ್ತಾ ಇರ್ತೀವಿ. ಯಾಕಂದರೆ ಮೋಹ ಇರೋದಿಲ್ವಲ್ಲ, ನನ್ನದು ನಾನು ಅನ್ನೋದು ಮೋಹ ಇರೋದಿಲ್ಲ. ಮನೆಗಳು ಬಿಟ್ಟು ಯಾರಾದರೂ ಬರೋಕ್ಕಾಗುತ್ತೆ ಈಗ? ಇಲ್ಲ. ಅಯ್ಯೋ ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತ ಮೋಹ ಇರುತ್ತೆ. ಅದಕ್ಕೆ ಸಾಧುಗಳ ಹತ್ರ ಎಷ್ಟು ಸಂಪತ್ತಿದ್ರೂ ಕೂಡ ಅದರ ಮೇಲೆ ಮೋಹ ಇರೋದಿಲ್ಲ. ಒಂದು ಸತಿ ಬುದ್ಧ ಬಿಂಬಿಸಾರ ಅಂತ ಒಬ್ಬ ರಾಜ ಇರ್ತಾನೆ. ಆವಾಗ ಬೌದ್ಧ ಭಿಕ್ಷುಗಳು ಹೆಚ್ಚಾಗಿಬಿಟ್ರೆ ಆವಾಗ ಕೂಡ ಸುಮಾರು ಬೌದ್ಧರು ಹೆಚ್ಚು ಮಠಗಳಾಗ್ಬಿಟ್ಟಿತ್ತು. ಆವಾಗ ಅವ್ರ ಮೇಲೆ ಕೂಡ ಸುಮಾರು ಜನಕ್ಕೆ ಹೊಟ್ಟೆ ಕಿಚ್ಚು ಬಂದಿದೆ. ಏನಿದು ಆಶ್ರಮಗಳಿದ್ದವ್ರಿಗೆ 50 ಎಕರೆ 100 ಎಕರೆ ಹಿಂಗೆಲ್ಲ ಇದ್ದಾವೆ, ಅದ್ರ ಮೇಲೆ ಕಣ್ಣು ಬಿದ್ದಿರುತ್ತೆ. ಈ ಸಾಧುಗಳನ್ನೆಲ್ಲ ಸಾಯಿಸ್ಬಿಟ್ಟು ಆ ಸಂಪತ್ತಿನೆಲ್ಲ ನಾವು ತಗೋಬೇಕು ಅಂದ್ಬಿಟ್ಟು. ಆ ಬಿಂಬಿಸಾರನ ತಮ್ಮನೂ ಕೂಡ ಆತನೂ ಕೂಡ ಇಷ್ಟ ಆಗ್ತಾರಲ್ಲ ಈ ಸನ್ಯಾಸಿಗಳ ಹತ್ರ ಹೆಚ್ಚು ಸಂಪತ್ತಿ ಇರೋದು. ಅದಕ್ಕೆ ಅವ್ರ ಅಣ್ಣ ಹತ್ರ ಹೋಗಿ ಹೇಳ್ತಾರೆ, ಇದು ಸಾಧುಗಳ ಹತ್ರ, ಅವ್ರಿಗೆ ಸಾಧುಗಳಿಗೆ ಇಷ್ಟೊಂದು ಸಂಪತ್ತಿ ಯಾಕೆ, ಭಿಕ್ಷೆ ಬೇಡ್ಕೊಂಡು ತಿನ್ನಬೇಕಲ್ಲ ಹಂಗೆ. ಅದಕ್ಕೆ ಅವ್ರನ್ನೆಲ್ಲ ಸಾಯಿಸ್ಬಿಡ್ಬೇಕು, ಇಲ್ಲ ಅವ್ರ ಆಸ್ತಿನ ನಾವು ಕಬ್ಜಾ ಮಾಡಬೇಕು ಅಂತಾರಂತೆ. ಮೂರ್ಖರೇ, ಸಾಧುಗಳಿದ್ರೆ ಒಂದು 10 ಜನಕ್ಕೆ ಉಪಯೋಗ ಮಾಡೋ ಕೆಲಸನೇ ಮಾಡ್ತಾರೆ. ಅವ್ರು ನಮ್ಮ ಥರ ಸ್ವಾರ್ಥವಾಗಿ ಜೀವನ ನಡೆಸೋದಿಲ್ಲ. ಅದಕ್ಕೆ ನಿಲ್ಲಿಸ್ಬಿಡ್ತಾನೆ, ಬೇಡ ಅಂದ್ಬಿಡ್ತಾನೆ. ಅಯ್ಯೋ ಅಣ್ಣ ನಮ್ಮ ಹೇಳಿದ ಮಾತು ಕೇಳ್ತಾ ಇಲ್ಲ ಅಂದ್ಬಿಟ್ಟಿದ್ದನ್ನು ತಮ್ಮನ ಜೊತೆ ಮಂತ್ರಿಗಳು ಅವರೆಲ್ಲ ಸೇರಿಬಿಟ್ಟಿದ್ದು, ನಿಮ್ಮ ಅಣ್ಣನ ಸಾಯಿಸಿಬಿಟ್ಟು ನಾವು ನಿಮ್ಮನ್ನು ರಾಜ ಮಾಡ್ತೀವಿ, ಆವಾಗ ಇವೆಲ್ಲ ಸಾಧುಗಳನ್ನೆಲ್ಲ ಸಾಯಿಸಿಬಿಟ್ಟು ಅವ್ರ ಆಸ್ತಿನೆಲ್ಲ ನಾವು ಕಬ್ಜಾ ಮಾಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿರ್ತಾರೆ. ಅದು ರಾಜನಿಗೆ ಮುಂಚೆನೇ ಗೊತ್ತಾಗ್ಬಿಡುತ್ತೆ, ಇವ್ರ ಜೊತೆ ಷಡ್ಯಂತ್ರ ಮಾಡ್ತಾವ್ರು ಅಂದ್ಬಿಟ್ಟು. ಅವ್ರನ್ನೆಲ್ಲರನ್ನೂ ಕೊಂದುಬಿಡ್ತಾನೆ. ಇವನು ತಮ್ಮ ಇರ್ತಾನಲ್ಲ, ತಮ್ಮನಿಗೆ ಕೂಡ ಪ್ರಾಣದಂಡನೆ ಶಿಕ್ಷೆ ಆಗಿಬಿಡ್ತಾನೆ. ಇವನನ್ನು ಉರಿ ನೇಣಾಗ್ಬಿಡಿ, ಸ್ವಂತವಾಗಿ ಕೊಲ್ಲೋದಕ್ಕಾಗಲ್ವಲ್ಲ. ಆವಾಗ ತಮ್ಮ ಅಂತಾನೆ, ಅಯ್ಯೋ ಅಣ್ಣ, ನಾನು ನೀನು ಸೌತಿ ಮಗ ಅಲ್ಲ, ಸ್ವಂತ ತಮ್ಮ ಆಗಿದ್ದೀನಿ, ನನಗೇನು ಕನ್ಸೆಷನ್ ಇಲ್ವಾ ಅಂದರು. ಹೌದಲ್ಲ, ನೀನು ಸ್ವಂತ ತಮ್ಮ ಅಲ್ಲ, ಹೋಗಲಿ ಬಿಡು, ನಿನಗೆ ಒಂದು 7 ದಿವಸ ನಿನಗೆ ಅವಕಾಶ ಕೊಡ್ತೀನಿ. ನಿನಗೆ ಇಷ್ಟ ಬಂದಿದ್ದ ವಸ್ತು ಏನಿದೆ ಹೇಳು, ಎಲ್ಲ ಭೋಗಗಳು ನಿನಗೆ ಸಪ್ಲೈ ಮಾಡ್ತೀನಿ ಜೈಲಿನಲ್ಲಿ. ಚೆನ್ನಾಗಿ ಎಂಜಾಯ್ ಮಾಡಿಬಿಟ್ಟು ಮತ್ತೆ ಬೇಕಾದರೆ ನಿನಗೆ ಸತ್ತೋಗ್ಬಿಡು ಅಂತ.
ಎಲ್ಲ ಒಳ್ಳೆ ಒಳ್ಳೆ ಸ್ತ್ರೀಯರನ್ನು ಇಷ್ಟವಾದ ಊಟನ ಎಲ್ಲವನ್ನು ಸಪ್ಲೈ ಮಾಡಿರ್ತಾನೆ. ಮತ್ತು ಇನ್ನು 7 ದಿವಸ ಆದಮೇಲೆ ಹೋದರೆ ಸಣ್ಣಗಾಗೋಗಿರ್ತಾನೆ ತಮ್ಮ. ಯಾಕೋ ನೀನು ಕೇಳಿದ್ದನ್ನೆಲ್ಲ ನಾವು ಸಪ್ಲೈ ಕೊಟ್ಟವಲ್ಲ, ಎಂಜಾಯ್ ಮಾಡಲಿಲ್ವ ನೀನು ಅಂತ ಕೇಳ್ತಾನೆ. ಹೆಂಗೆ ಅಣ್ಣ, 7 ದಿವಸ ನಂತರ ನನ್ನ ಸಾವು ಬರ್ತಾಯಿದೆ ಅನ್ನೋ ವಿಷಯ ನೆನಪು ಬಂದ್ರೇ ಹಸಿವು ಕೂಡ ಆಗ್ತಾಯಿಲ್ಲ, ಯಾವುದ್ರ ಮೇಲೆ ಇಂಟ್ರೆಸ್ಟೇ ಬರ್ತಾಯಿಲ್ಲ ನನಗೆ ಅಂತ. ಆವಾಗ ಅಂತಾನೆ, ಅಲ್ಲ ಕಣೋ, ಸಾವು ಸ್ವಲ್ಪ ಮುಂದುಗಡೆ ಹತ್ತಿರದಲ್ಲಿ ನೋಡಿದ್ದಕ್ಕೆ ನಿನಗೆ ಯಾವುದ್ರ ಮೇಲೆ ಇಂಟ್ರೆಸ್ಟೇ ಬಂದಿಲ್ಲ. ಸನ್ಯಾಸಿಗಳು ಪ್ರತಿದಿನ ಸಾವನ್ನು ನೋಡ್ತಾರೆ. ಬೌದ್ಧ ಭಿಕ್ಷುಗಳು ನಿದ್ದೆ ಎದ್ದ ತಕ್ಷಣ ಭುಜದ ಮೇಲೆ ಒಂದು ಪಕ್ಷಿಯನ್ನು ಕಲ್ಪನೆ ಮಾಡ್ಕೊತಾರೆ. ಆ ಪಕ್ಷಿ ಮಾತಾಡುತ್ತೆ, ಈಗ ನೀನು ಸಾಯೋದಕ್ಕೆ ರೆಡಿ ಇದೆಯಾ, ಈ ಶರೀರ ಬಿಡೋದಕ್ಕೆ ರೆಡಿ ಇದೆಯಾ ಅಂತ ಅದು ಕೇಳುತ್ತೆ. ಆವಾಗ ಇವರು ಒಳಗಡೆ ಏನೋ ಉತ್ತರ, ಹೌದು, ಈ ಕ್ಷಣದಲ್ಲೇ ನಾನು ಈ ಶರೀರ ಬಿಡೋದಕ್ಕೆ ರೆಡಿ ಇದ್ದೀನಿ ಅನ್ನೋದು ಅವ್ರು ಡೈಲಿ ಅದು ಬರಬೇಕು, ಆ ಬುದ್ಧಿ ಬರಬೇಕು. ಹೆಚ್ಚು ಉದ್ದದ ಕಾಲ ಒಂದೋ 50 ವರ್ಷ ಬದುಕ್ತೀನಿ ಅನ್ನೋ ಒಂದು ಮೋಹದಿಂದಲೇ ಅದು ಇದು ಎಲ್ಲ ಇಕ್ಕಟ್ಟೆ ಮಾಡಿಕೊಂಡು ರೊಕ್ಕ ಆಸ್ತಿ ಎಲ್ಲ ಇಕ್ಕಟ್ಟೆ ಮಾಡ್ಕೊತಾರೆ, ಪರಿಗ್ರಹ ಮಾಡ್ತಾಯಿರ್ತೀವಿ. ಆದರೆ ಸನ್ಯಾಸಿಗಳಿಗೂ ಅದ್ರ ಮೇಲೆ ಮೋಹ. ಯಾಕಂದರೆ ಅವ್ರು ಪ್ರತಿದಿನ ಆ ಸಾವನ್ನೇ ವೃತ್ತಿಯನ್ನು ಎದುರುಗಡೆ ನೋಡ್ತಾ ಇರ್ತಾರೆ. ಅವರು ಏನು ಶಾಶ್ವತ ಇಲ್ಲ ಅಂದ್ಬಿಟ್ಟು. ಅದಕ್ಕೆ ಅಂಥ ಮಹಾಜ್ಞಾನಿಗಳು ಯೋಗರಥೋ ಭೋಗರಥೋ, ಭೋಗಗಳಲ್ಲಿದ್ದರೂ ಕೂಡ ಅವರು ಅದಕ್ಕೆ ಅಂಟದಂಗೆ ಇರ್ತಾರೆ. ಆದ್ದರಿಂದ ಅವ್ರಿಗೆ ಯಾವುದು ಸೇರೋದಿಲ್ಲ. ಈ ಥರ ಸಹಜ ಸಮಾಧಿ ಸ್ಥಿತಿಯಲ್ಲಿ ಇರುವಂಥದ್ದು ತುಂಬ ಶ್ರೇಷ್ಠ ಇದು. ಇವರು ಮತ್ತೆ ಏನು ಅವರು ಪ್ರಾಣಾಯಾಮ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಜ್ಞಾನ ನಿಶ್ಚಯ ಅಷ್ಟು ದೃಢವಾಗಿಬಿಟ್ಟಿದೆ. ಅವ್ರಿಗೇನು ಕೆಲಸ ಮಾಡಬೇಕಾದ ಮನಸ್ಸಿನ ವೃತ್ತಿಗಳಲ್ಲಿ ಕೂಡ ಅವರು ಮನಸ್ಸು ಬುದ್ಧಿಗಳ ಅವಶ್ಯಕತೆನೇ ಇಲ್ಲ ಅಂತ ಬಿಟ್ಬಿಟ್ಟಿರ್ತಾರೆ. ಹಾಳು ಮುಡಿ ಮನಸ್ಸು ಬುದ್ಧಿ ಏನಾದರೂ ಈಚಿಂದ ಯೋಚನೆ ಮಾಡ್ಕೊಂಡು ಸಾಯಲಿ ಬಿಡು, ನನಗೇನು ಹೋಗಿದೆ, ನಾನು ಸಚ್ಚಿದಾನಂದ ಸ್ವರೂಪ ಅಂತ ಮನಸ್ಸು ಬುದ್ಧಿಗಳನ್ನು ಕೂಡ ಲೆಕ್ಕ ಹಿಡಿದ್ರೆ ಬಿಟ್ಬಿಡ್ತಾರೆ. ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಯಾವುದೇ ವಿಷಯಕ್ಕೆ. ಅಂಥ ಸ್ಥಿತಿಯಲ್ಲಿರ್ತಾರೆ. ಹರಿಹರ ಬ್ರಹ್ಮರು ಒಬ್ಬರೆಂದೇ ದೃಢವಾಗಿ ಜ್ಞಾನ ಸ್ವರೂಪದಲ್ಲಿ ಗುರಿ ಇಡುತ್ತಾ ತಿಳಿದುಕೊಳ್ಳಲು ನಿಜವಾಗಿ ಆ ದೇವಿಯೇ ತಾನಾಗುವನು. ಎಲ್ಲ ಕಾಲದಲ್ಲಿಯೂ ಸಾಧಕ ರೀತಿಯಿಂದ ಲಕ್ಷಣದಿಂದ ಗುರಿ ನಿಲ್ಲಿಸಿ ಪರಮ ದೇವಿಯೇ ತಾನಾಗಿ ಹತ್ತಿದ್ದನು. ಆ ಸ್ಥಿತಿಯಲ್ಲಿ ಇದ್ದುಬಿಡ್ತಾನೆ. ಆ ದೇವಿ ಉಪಾಸನೆ ಮಾಡಿ ಈ ಮಾರ್ಗಗಳೆಲ್ಲ ಒಂದೊಂದು ಸ್ಟೆಪ್. ಫಸ್ಟು ಭಕ್ತಿ, ನಿಷ್ಕಾಮ ಕರ್ಮಯೋಗ, ಮತ್ತು ಭಕ್ತಿ ಆದಮೇಲೆ ಜ್ಞಾನ ವಿಚಾರದ ಜೊತೆ ಈ ಥರ ಯೋಗಾಸನಗಳು ಪ್ರಾಣಾಯಾಮಗಳು ಮಾಡಿಕೊಂಡು ಅಂಥ ಸ್ಥಿತಿಯಲ್ಲಿ ಆ ಭಕ್ತ ಇರ್ತಾನೆ. ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಅಂತಃಕರಣಗಳ ಸರ್ವ ವ್ಯವಹಾರಗಳನ್ನು ಯಾವಾಗಲೂ ತಾನೆಂದಿಯೇ ಆನಂದ ಸ್ವರೂಪನಾಗಿಯೇ ನೋಡುವನು. ಎಲ್ಲವೂ ತಾನೇ ಆಗಿರ್ತಾನೆ. ತನಗಿಂತ ಭಿನ್ನವಾದದ್ದು ತನ್ನನ್ನು ಬೈಯೋರು ಕೂಡ ಆನಂದ ಪಡ್ತಾನೆ, ಇನ್ನು ಎಂಜಾಯ್ ಮಾಡ್ತಾನೆ. ಯಾರಾದರೂ ಬೈಕುಂತ ಇದ್ದರೆ, ನಿಂದೆ ಮಾಡ್ತಾಯಿದ್ರೆ ಅವನ ಮೇಲೇನೂ ಕೋಪ ಬರೋದಿಲ್ಲ. ಅಂಥ ಒಂದು ಅದ್ಭುತವಾದಂಥ ಸ್ಥಿತಿಲಿರ್ತಾನೆ. ಅಂಥ ಹೆಲ್ತಿ ಮೈಂಡ್ ಬೇಕು ನಮಗೆ. ಈ ಥರನೂ ಇರ್ತಾನೆ. ಮತ್ತು 4 ಸ್ಥಿತಿಗಳನ್ನು ಧರಿಸಿ ಸಪ್ತಭೂಮಿಕೆಯ ಮಾರ್ಗವನ್ನು ತಿಳಿದು ಪ್ರತಿಯೊಂದು ಸಾಧಿಸುತ್ತಾ ಬುದ್ಧಿಯಿಂದ ಬ್ರಹ್ಮಣೇ ನಾನಿದ್ದೇನೆಂಬುವ ಮಹಾಕಾವ್ಯದ ಧ್ಯಾನದಲ್ಲಿ ಪ್ರೇಮವಿಟ್ಟು ಬ್ರಹ್ಮಸ್ವರೂಪವನ್ನು ದೃಢಪಡಿಸುವ ರೀತಿಯನ್ನದ್ದು ಅದೇ ತಾನಾಗಿರುವುದನ್ನು ಮರೆಯದೆ ಆನಂದದಿಂದ ಅನುಭವ ರೂಪವಾಗಿ ನೆನೆಯುತ್ತಿರುವನು ಕೇಳೆಂದನು. ಆ ಜೀವನ ಮುಕ್ತಿ ಆನಂದನ ಹೊಂದುತ್ತಾ ಇರ್ತಾನೆ. ಮತ್ತು ರಾಗ ದ್ವೇಷಗಳಿರೋದಿಲ್ಲ, ಯಾರ ಮೇಲೆ ಏನು ಕೋಪ ಬರೋದಿಲ್ಲ, ಹಿಂಗೆ ಆಗಬೇಕು ಹಾಗೆ ಆಗಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇಲ್ಲ. ಯಾವುದು ಪ್ರಪಂಚದಲ್ಲಿ ಪ್ರಾರಬ್ಧ ಅನುಸಾರವಾಗಿ ಏನೆಲ್ಲ ನಡೀತಾ ಇರುತ್ತೋ ಹಂಗೆ ಫ್ಲೆಕ್ಸಿಬಲಾಗಿ ಅಡ್ಜಸ್ಟ್ ಹಾಕ್ಕೊಂಡು ಜೀವನವನ್ನು ಸುನಾಯಾಸವಾಗಿ ಯಾವುದೇ ಕಂಪ್ಲೇಂಟ್ಸ್ ಇಳಿದಿರೋ ಶಿಕಾಯತುಗಳಿಳಿದಿರೋ ಜೀವನವನ್ನು ಆರಾಮಾಗಿ ಜೀವನ ಮುಕ್ತಿ ಆನಂದದಲ್ಲಿ ಆನಂದ ಪಡ್ತಾ ಇರ್ತಾನೆ. ಇಂಥ ಸಹಜ ಸ್ಥಿತಿಗೆ ಆ ಭಕ್ತನಾದವನು ಹೋಗಿಬಿಡ್ತಾನೆ ಅಂತ ಹೇಳ್ತಾ ಇದೆ. ಮತ್ತು ಇನ್ನೂ ಸ್ವಲ್ಪ ವಿಚಾರ ಇದೆ, ಅದು ಸಾಯಂಕಾಲ ಪಾಠದಲ್ಲಿ ನಾವು ವಿಚಾರ ಮಾಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.